ಇನ್ನೊಂದು ಸತಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ನನ್ನ ಹೆಸರು ಪೂಜಾ ಗಾಂಧಿ, ಸಂಜನಾ ಗಾಂಧಿ ಅಲ್ಲ. ನಾನು ಎಷ್ಟೇ ನೆಟ್ಫ್ಲಿಕ್ಸಲ್ಲಿ ಬಂದಿರೋ ಲೇಟೆಸ್ಟ್ ಸೀರೀಸ್ ನೋಡಿರ್ಬೋದು, ಬ್ರಿಜರ್ಟನ್ ನೋಡ್ಬೋದು, ಅಥವಾ ಸೂಟ್ಸ್ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಮುಂಗಾರು ಮಳೆ ಕೆಲವು ಡೈಲಾಗ್ಸು ಹಾಡಿಗೆ ನನ್ನ ಹಾರ್ಟಲ್ಲಿ ಒಂದು ಜಾಗ ಕೊಟ್ಬಿಟ್ಟಿದ್ದೆ ನಾನು. ಅದೇ ಅಮಿತಾಬ್ ಬಚ್ಚನ್ ಹೇಳ್ತಾರೆ ಮೇರೆ ಪಾಸ್ ಮಾ ಹೇ, ಪೂಜಾ ಗಾಂಧಿ ಹೇಳ್ತಾರೆ ಮೇರೆ ಪಾಸ್ ಮುಂಗಾರು ಮಳೆ ಹೇ. ಸೊ ಎಲ್ಲರೂ ಯಾವತ್ತೂ ಎಲ್ಲ ಫೇಸಲ್ಲಿ ಎಲ್ಲ ಸಿನಿಮಾ ಎಲ್ಲ ಸಿನಿಮಾ ಹಿಟ್ ಆಗೋದು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಮಾಡೋಕ್ಕಾಗಲ್ಲ. ಐ ಆಮ್ ಅ ಫೇಲ್ಡ್ ಪ್ರೊಡ್ಯೂಸರ್ ಆ್ಯಂಡ್ ಅ ಫೇಲ್ಡ್ ಪಾಲಿಟಿಷಿಯನ್. ಸೋಲ್ಬೇಕು. ಆಮೇಲೆ ಸೋಲ್ತೀವಿ ಅಂದರೆ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಯು ಫೇಲ್, ಯು ಗೆಟ್ ಅಪ್. ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವರು ತಡವರಿಸಿ ಮುಗ್ಗರಿಸಿ ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. Today on Just Curious, it is one and only Pooja Gandhi ಅವರು, who started as Sanjana Gandhi, a very strong woman, a very kind-hearted and a dear friend, who we are not in regular touch, but ಯಾವಾಗ ಸಿಕ್ಕಿದ್ರು ಅದೇ ಪ್ರೀತಿ, ಅದೇ ವಿಶ್ವಾಸ. ಪೂಜಾ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇನ್ನೊಂದು ಸತಿ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ನನ್ನ ಹೆಸರು ಪೂಜಾ ಗಾಂಧಿ, ಸಂಜನಾ ಗಾಂಧಿ ಅಲ್ಲ. ಓಕೆ, ಈ ವಿಷಯ ನಾನು ಇವತ್ತು ಕ್ಲಿಯರ್ ಮಾಡಲೇಬೇಕು. ಯಾಕೆ ಅಂದರೆ ಇವತ್ತಿಗೂ ವಿಕಿಪೀಡಿಯಾ ಸೇ ಸಂಜನಾ ಗಾಂಧಿ, ಅದು ವಿಕಿಪೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಸೀರಿಯಸ್ಲಿ. ಸೊ ಸಂಜನಾ ಹೆಸರು ಆ್ಯಕ್ಚುಲಿ ನಾನು ಒಂದು ಸಿನಿಮಾ ಮಾಡಿದೆ ತಮಿಳಲ್ಲಿ, ಕೊಕ್ಕಿ ಅಂತ. ಸೊ ಅಲ್ಲಿ ಆ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಒಂದು ಪೂಜಾ ಇದ್ದರು. ಸೊ ಹಾಗಾಗಿ ದೇ ಚೇಂಜ್ ಮೈ ನೇಮ್ ಟು ಸಂಜನಾ. ಸೊ ನನಗೆ ಆ ಹೆಸರು ಯಾವತ್ತೂ ಅಂದರೆ ಕನೆಕ್ಟ್ ಆಗಿಲ್ಲ. ಅದು ಮಧ್ಯಕ್ಕೆ ಬಂದು ಸೊ ಮುಂಗಾರು ಮಳೆ ಯೋಗರಾಜ್ ಭಟ್ ಅವ್ರು ನೋಡಿದ್ಮೇಲೆ ನನಗೆ ಮುಂಗಾರು ಮಳೆಯಲ್ಲಿ ಆ್ಯಕ್ಟ್ ಮಾಡಿ ಅಂತ ಕರೆದಾಗ ಸೊ ಸಂಜನಾ ಅಂತ ಕರೀತಾ ಇದ್ರು. ಸೊ ನಾನು ಸಿನಿಮಾ ಮುಗಿತಾ ಬಂದ ತಕ್ಷಣ ನಾನು ಹೇಳಿದೆ ಸಂಜನಾ ಅಲ್ಲ, ನನ್ನ ಹೆಸರು ಪೂಜಾನೇ ಆ್ಯಕ್ಚುಲಿ. ಸೊ ಪೂಜಾ ಗಾಂಧಿ ಓನ್ಲಿ ಇಸ್ ಮೈ ನೇಮ್. ಸಂಜನಾ ವಾಸ್ ನೆವರ್ ಮೈ ನೇಮ್, ಓನ್ಲಿ ಇನ್ ಒನ್ ಫಿಲ್ಮ್, ದ್ಯಾಟ್ ಇಸ್ ಕೊಕ್ಕಿ. ಸೊ ಅದಾದಮೇಲೆ ಅದು ಹೋರಾಟ ಶುರು ಆಯಿತು. ನೋಡಿ, ನನ್ನ ಹೆಸರು ಪೂಜಾ ಗಾಂಧಿ, ಸಂಜನಾ ಗಾಂಧಿ ಅಲ್ಲ. ಇಲ್ಲಿ ತನಕ ಜನ ನನಗೆ ಕನ್ಫ್ಯೂಷನಿಂದ ಕೇಳ್ತಾರೆ, ಮೇಡಮ್ ನಿಮ್ಮ ಹೆಸರು ಮುಂಚೆ ಸಂಜನಾ ಇತ್ತಲ್ಲ ಅಲ್ಬ್ಲೇಕಿಲ್ಲ. ಸೊ ಈ ಕತೆ ನಾನು ಪದೇ ಹೇಳ್ತಾ ಬಂದಿದ್ದೀನಿ. ಐ ಹೋಪ್ ದಟ್ ನಿಮ್ಮ ಶೋ ಮುಖಾಂತರ ಎಲ್ಲರಿಗೂ ಕ್ಲಿಯರ್ ಆಗಿಬಿಡಬೇಕು ದಟ್ ನನ್ನ ಹೆಸರು ಪೂಜಾ, ಸಂಜನಾ ಅಲ್ಲ. ಸೊ ಡಿಯರ್ ವಿಕಿಪೀಡಿಯಾ, ಸಂಜನಾ ಅದು ಬರೀ ತಮಿಳ್ ಇಂಡಸ್ಟ್ರಿಗೆ ಆ ಫೇಸ್, ಆ ಮೂವಿಗೆ ಚೇಂಜ್ ಆಗಿ ಮಾತ್ರ ಚೇಂಜ್ ಆಗಿ. ಒರಿಜಿನಲಿ ಪೂಜಾ, ಫಾರೆವರ್ ಪೂಜಾ, ನಿಮ್ಮ ಪೂಜಾ ಗಾಂಧಿ ಉರುಫ್ ಮಳೆ ಹುಡುಗಿ. 50 ಮೂವೀಸ್, 50+ ಮೂವೀಸ್, ಮತ್ತು ವಾಟ್ ಅ ಜರ್ನಿ ಇಟ್ ಹ್ಯಾಸ್ ಬಿನ್ ಆಸ್ ಅ ಪ್ರೊಡ್ಯೂಸರ್, ಆಸ್ ಅ ಪಾಲಿಟಿಷಿಯನ್. ಆ್ಯಂಡ್ ಇದೆಲ್ಲದಕ್ಕೂ ಮಧ್ಯ ದ ಕೋರ್ ಇಸ್ ಲೈಕ್ ಐ ಟೋಲ್ಡ್ ಯು, ದ ವಂಡರ್ಫುಲ್, ದ ಕೈಂಡ್ ಹಾರ್ಟೆಡ್. ಆ್ಯಂಡ್ ಎಲ್ಲರಿಗೂ ಅದೇ ಪ್ರೀತಿ ವಿಶ್ವಾಸನ ತೋರಿಸೋ, ತುಂಬ ಏನು ಇವ್ರು ಅವ್ರು ಹಂಗೆ ಅಂತ ಅನಲೈಸ್ ಮಾಡಿ ದೂರ ಇಡಲ್ಲ. ಎಲ್ಲರೂ ನೋಡಿದಾಗ ಅ ಕೈಂಡ್ ಹಾರ್ಟೆಡ್ ಪರ್ಸನ್ ಟು ದಿ ಎಕ್ಸ್ಟೆಂಟ್ ಎಲ್ಲರೂ ನಂಬ್ತೀರಾ. ದಟ್ ಇಸ್ ದ ಪೂಜಾ ದಟ್ ಐ ನೋ, ಆ್ಯಂಡ್ ದಟ್ ಇಸ್ ದ ಪೂಜಾ ದಟ್ ಇಸ್ ಸ್ಟಿಲ್ ರಿಮೈನ್ಡ್, ಐ ಗೆಸ್. ಯಾ ನಾನು ಹಾಗೇನೇ ಇದ್ದೀನಿ ಆ್ಯಕ್ಚುಲಿ. ಒಂದು ಪ್ರಶ್ನೆ ಯಾವತ್ತೂ ಮನಸ್ಸಲ್ಲಿ ಉದ್ಭವ ಆಗುತ್ತೆ, ಏನಂದರೆ ನಾವು ಯಾಕೆ ನಂಬಾರ್ದು? ನಾವು ನಮ್ಮ ಒಳ್ಳೆತನನ ನಮಗೆ ಏನು ಸಂಸ್ಕಾರ ಎಲ್ಲ ನಮ್ಮ ಫ್ಯಾಮ್ಲಿಯವ್ರು ಕೊಟ್ಟಿದ್ದಾರೆ ಅಂದರೆ ನಾವು ಅದನ್ನು ಚೇಂಜ್ ಮಾಡಿಸ್ಬಾರ್ದು, ಬದಲಾಯಿಸಬಾರ್ದು. ಸೊ ನಾವು ನಂಬಬೇಕು ಅನ್ನೋದು ಮನುಷ್ಯರಲ್ಲಿ ಒಂದು ಮನುಷ್ಯತ್ವ ಆ್ಯಕ್ಚುಲಿ. ದ್ಯಾಟ್ ಟ್ರಸ್ಟ್, ಬಿಲೀವ್, ನಥಿಂಗ್ ವರ್ಕ್ಸ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಬಿಲೀವ್, ಯುನೋ. ಸೊ ನಂಬಿಕೆ ನಾವು ಮಾಡ್ತೀವಿ, ಹೌದು, ಬಟ್ ಒಂದ್ಸತಿ ಆಗುತ್ತೆ ದ್ಯಾಟ್ ಯು ರಾಂಗ್ ಪೀಪಲ್ ಮೇಲೆ ನೀವು ನಂಬಿಕೆ ಇಟ್ಕೊಡ್ತೀರ. ಆದರೆ ಏನಾಗುತ್ತೆ ಅಂದರೆ ಫಾರ್ ದ ಟೈಮಿಂಗ್ ಯು ಮೈಟ್ ಥಿಂಕ್ ದ್ಯಾಟ್ ಓಕೆ, ಈ ಸರಿ ಇಲ್ಲ, ಏನಾಯಿತು, ಹೆಂಗಾಯಿತು, ಹಾಗಾಯಿತು ಅಂತ. ಆದರೆ ಕೊನೆಯಲ್ಲಿ ನಿಮಗೆ ಏನಂದರೆ ನಿಮ್ಮ ಒಳ್ಳೆತನ ಏನಿರುತ್ತಲ್ಲ ಅದಕ್ಕೂ ವಾಪಸ್ ಫಲ ಸಿಗುತ್ತೆ. ಸೊ ಇಟ್ಸ್ ಓಕೆ. ಬಟ್ ನಂಬಿಕೆ ಅನ್ನೋದು ಒಂದು ದೇವರ ಮೇಲೆ ನಂಬಿಕೆ ಇದೆ. ದೇವರು ಎಲ್ಲಿ ಯಾರು ಅಂತ ಯಾರೂ ನೋಡೇ ಇಲ್ಲ, ಬಟ್ ನಮಗೆ ಗೊತ್ತು ದೇವರು ಇದ್ದಾನೆ ಅಂತ. ಸೊ ನಂಬಿಕೆನೂ ಅದೇ ಆ ಥರನೇ. ಸೊ ದ್ಯಾಟ್ಸ್ ಹೌ ಐ ಬಿಲೀವ್ ಇನ್ ನಂಬಿಕೆ, ಬಿಲೀಫ್. ಇಟ್ಸ್ ಆಲ್ವೇಸ್ ಗುಡ್. ಇವತ್ತಿನ ಬದಲಾಗ್ತಾ ಇರೋ ಪ್ರಪಂಚದಲ್ಲಿ, ಇಷ್ಟೊಂದು ಸ್ಪೀಡಾಗಿರೋ ಪ್ರಪಂಚದಲ್ಲಿ ನಂಬಿಕೆಯನ್ನು ಬಿಟ್ಟು ಬೇರೆ ಎಲ್ಲಾದ್ರೂ ಹಿಂದೆ ಓಡ್ತಾ ಇದೀವಿ ಎಲ್ಲೋ ಒಂದು ಕಡೆ. ಬಿಕಾಸ್ ಅದೇ ಪಕ್ಕದಲ್ಲೇ ಕೂತ್ಕೊಂಡು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ನ ಯಾರನ್ನೋ ಬೇಕಾದ್ರೆ ಲೈಕ್ ಮಾಡ್ತಿರ್ತೀವಿ, ಅವತ್ತು ಮುಂದೆ ಇರೋರ್ನ ಯಾರು ಮಾತಾಡ್ಸೋದು, ಅಲ್ಲಿ ಇರೋ ಒಂದು ಪ್ರಪಂಚ. ಸೊ ಐ ಥಿಂಕ್ ಪೂಜಾ ಅಂದ ತಕ್ಷಣ ನನಗೆ ಐ ರಿಮೆಂಬರ್ ನಿಮ್ಮ ಮಧ್ಯೆ ಇನ್ನೊಂದು ಏನು ಕಾಮನ್ ಇದೆ ಪೂಜಾ ಅಂದರೆ,
I guess in 2006 you started in Karnataka as Male Hudgi and ನನಗೆ I started in Karnataka as Rapid ರಶ್ಮಿ. ನನಗೆ ಅದ್ರ ಮೇಲೆ ನಿಜವಾಗ್ಲೂ ನಿಮ್ಮ ಮೇಲೆ ಅಭಿಮಾನ ಇದೆ, ಹೆಮ್ಮೆ ಇದೆ. ಅಂದರೆ ನೀವು ಟಕಾಟಕ್ ಹೆಂಗೆ ಕನ್ನಡ ಮಾತಾಡ್ತೀರಾ ಅದು ನನ್ನ ಆಸೆ. ನಾನು ನಿಮ್ಮ ಫ್ಯಾನು ಆ್ಯಕ್ಚುಲಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮುಂಚೆ ನನಗೆ ಕನ್ನಡ ಗೊತ್ತಿರಲಿಲ್ಲ. ಇವಾಗ ಗೊತ್ತು ಅಂದರೆ ನನಗೆ 3 ಅವರ್ ಒಂದು ಕ್ಯಾಮ್ರಾ ಮುಂದೆ ಕೂರಿಸ್ಬಿಟ್ರೆ ನಾನು ಕನ್ನಡ ಮಾತಾಡ್ತಾ ಇರಬೇಕು. ನಿಮ್ಮ ಹಾಗೆ ನಿಮ್ಮಿಂದ ಎಷ್ಟು ಕಲಿಯೋಕೆ ಇದೆ ಅಂತ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ಅರೆ ಥ್ಯಾಂಕ್ ಯು. ಅಂದರೆ ನನ್ನ ಒಂದು ಏನು ಜರ್ನಿ ಇದು ನನ್ನ ವೃತ್ತಿ. ಆ ರೇಡಿಯೋ ಸ್ಪೇಸ್ ಅನ್ನೋದೇ ಹಾಗೆ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಏನಾಗ್ತಾ ಇದೆ ಗೊತ್ತಿರಲ್ಲ. ಕತ್ಲೆನಲ್ಲಿ ಒಂಥರ ಗನ್ನಲ್ಲಿ ಹೊಡೆಯೋದು ಅಂತಿರಲ್ಲ. ಓನ್ಲಿ ನಮಗೆ ನಿಮ್ಮಂಥವ್ರು ಸಿಕ್ಕಿದಾಗ ವೆರಿ ಓಪನ್ಲಿ ದಟ್ ಅಷ್ಟೇ ನೀವು ಕೂಡ ಮುಖದ ಮೇಲೆ ಹೊಗಳ್ತೀರಾ, ನಮ್ಮ ಕೆಲಸಗಳನ್ನು ಮೆಚ್ತೀರಾ. ದಟ್ ಈಸ್ ಆಲ್ಸೋ ನಿಮ್ಮಲ್ಲಿರುವಂಥ ಒಂದು ಗುಣ. ಅದಕ್ಕೂ ಕೂಡ ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು ಸೊ ಮಚ್. ಸೊ 2006 ಯಾಕೆ ಶುರು ಮಾಡಿದೆ ಅಂತಂದರೆ ಅವಾಗ ಮುಂಗಾರು ಮಳೆ ಐ ಥಿಂಕ್ ಆಗಲೇ ರಿಲೀಸ್ ಆಗಿದ್ದು ಕಾಲ. ಅವಾಗೆಲ್ಲ ರೇಡಿಯೋ ಸ್ಟೇಷನ್ಸ್ ಜೊತೆಗೆ ಟೈಅಪ್ಪು, ನಿಮ್ಮ ಸಾಂಗ್ಸ್ಗಳೆಲ್ಲ ನಾವು ಪ್ಲೇ ಮಾಡಿ ಪ್ರಮೋಟ್ ಮಾಡೋದು ಆ್ಯಂಡ್ ನೀವು ಕಮಿಂಗ್ ಟು ದ ಇಂಟರ್ವ್ಯೂ. ಮತ್ತು ನಾವು ಮತ್ತು ಏನದು ಮೂವೀಸ್ದು ಅವಾಗೆಲ್ಲ ಇನ್ನು ಪ್ರೀಮಿಯರ್ ಕಲ್ಚರ್ ಇರಲಿಲ್ಲ, ಕಲ್ಚರು ಇರಲಿಲ್ಲ. ಮತ್ತು ಇಟ್ ವಾಸ್ ಜಸ್ಟ್ ರೇಡಿಯೋ ಆ್ಯಂಡ್ ಟಿ ವಿ ಇಂಟರ್ವ್ಯೂಸ್ ಅಂತ ಪ್ರೀಮಿಯರ್ ಮಾಡೋದು, ಮತ್ತು ಸಿನಿಮಾ ಪಾರ್ಟೀಸ್ ಇರೋದು, ಆ ಥರ ಏನು ಸೆಲೆಬ್ರೇಷನ್ಸ್ ಆ ಥರ ಏನೂ ಇರಲಿಲ್ಲ. ಸೊ ಇತ್ತೀಚೆಗೆ ಶುರು ಆಗಿದೆ ಈ ಕಲ್ಚರ್ ಆ್ಯಕ್ಚುಲಿ. ಸೊ ಆವಾಗ ಯಾವುದೋ ಆದರೂ ಪಿಕ್ಚರ್ ಬರ್ತಾ ಇದೆ ಅಂದರೆ ಫಸ್ಟ್ ಏನು ಅಂದರೆ ರೇಡಿಯೋಗೆ ಹೋಗಬೇಕು, ಮಾತಾಡಬೇಕು, ಇಂಟರ್ವ್ಯೂ ಕೊಡಬೇಕು, ಅದೆಲ್ಲ. ಸೊ ಹಾಗಾಗಿ ನಾವು ಭೇಟಿ ಅಲ್ಲೇ ನಮ್ಮ ಇಂಟ್ರೊಡಕ್ಷನ್ ಆಗಿದ್ದು ಅಲ್ಲೇನೆ. ಬಟ್ ನಂಗೆ ಅವತ್ತು ಅನಿಸಿದ್ದು ಬಿಕಾಸ್ 18 ವರ್ಷದ ಮಾತಂದರೆ ನಾನು ಅವಾಗ ಇನ್ನೂ ಬೋರ್ಡು ಅಂದರೆ ಫುಲ್ ಬಚ್ಚ. ಅಂದರೆ ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಯಾರನ್ನ ಹೆಂಗೆ ನೋಡ್ಬೇಕು ಏನೂ ಗೊತ್ತಿಲ್ಲದಿರೋ ಒಂದು ರಾ ಡೇಸ್ ಅಂತಾರಲ್ಲ, ಫಸ್ಟ್ ಟೈಮ್ ಇನ್ ಮೀಡಿಯಾ. ಬಟ್ ಸ್ಟಿಲ್ ಐ ರಿಮೆಂಬರ್ ಯು ಹ್ಯಾಡ್ ಟೇಕನ್ ಮೀ ಟು ಯುವರ್ ಹೌಸ್. ಅಂದರೆ ನಾನು ನಮಗೆಲ್ಲ ಹೊಸದು ಅವಾಗ. ಒಂದು ಆ್ಯಕ್ಟ್ರೆಸ್ ಅಂದರೆ ನಮಗೆ ಹಿಂಗೆಲ್ಲ ಟ್ರೀಟ್ ಮಾಡ್ತಾರೆ, ಮನೆಗೆಲ್ಲ ಕರ್ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆಲ್ಲ ಕೂಡಿಸಿ ಊಟ, ಅಂದರೆ ಅಷ್ಟು ಆ್ಯಕ್ಸಸ್ಸು, ಅಷ್ಟು ಫ್ಯಾಮಿಲಿ ಜೊತೆ ಥರ ನಮ್ಮನ್ನು ಒಬ್ಬರಾಗಿ ಟ್ರೀಟ್ ಮಾಡ್ತಾರಲ್ಲ ಅಂತ ಇನಿಷಿಯಲ್. ಇಲ್ಲಿವರೆಗೂ ತುಂಬ ಜನ ನೋಡಿದ್ದೀನಿ, ತುಂಬ ಜನಗಳ ಮನೆಗೆ ಹೋಗಿದ್ದೀನಿ, ತುಂಬ ಜನಗಳ ಏನಂತಾರೆ ಅಷ್ಟಕ್ಕಷ್ಟೇ ಎಲ್ಲ ಥರದ್ದು ನೋಡಿದ್ದೀನಿ. ಬಟ್ ಯುವರ್ ಇಂಟ್ರಾಕ್ಷನ್ ವಿಲ್ ಆಲ್ವೇಸ್ ಸ್ಟೇ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ವಿ ಡಿಸ್ಕಸ್ ಅಬೌಟ್ ಹೋಲ್ ಫ್ಯಾಮಿಲಿ. ಅವಾಗ ನಿಮ್ಮ ತಾಯಿ ಜ್ಯೋತಿ ಮ್ಯಾಮ್, ಅಂಕಲ್, ಡ್ಯಾಡ್ ಅಂಡ್ ದೆನ್ ಯುವರ್ ಸಿಸ್ಟರ್ಸ್. ಅಂಡ್ ಐ ಥಿಂಕ್ ದಟ್ಸ್ ದ ವೇ ಯು ಓಪನ್ ಯುವರ್ ಹಾರ್ಟ್ ಟು ದ ವರ್ಲ್ಡ್, ಯು ನೋ, ವಿತೌಟ್ ಸೀಯಿಂಗ್ ಇವರಿಂದ ನನಗೇನು ಲಾಭ, ಇವರೇನು, ಇವ್ರಿಗೆ ಎಷ್ಟು ನಾವು ಇದು ಮಾಡಬೇಕು, ಆ ಕ್ಯಾಲ್ಕುಲೇಟಿವ್ನೆಸ್ ಎಲ್ಲ ಬಿಟ್ಟು ಓಪನ್ ಆಗಿದ್ದು ಪೂಜೆ. ಆ ಕ್ಯಾಲ್ಕುಲೇಟಿವ್ನೆಸ್ ನನಗೆ ಇವತ್ತೂ ಬಂದಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ನಾನು ಹಾಗೇನೆ ಒಂದ್ಸತಿ ಹಚ್ಕೊಂಡು ಬಿಡ್ತೀನಿ ಅಂದರೆ ಇಟ್ ವಿಲ್ ಬಿ ಲೈಕ್ ಐ ಆಮ್ ಲೈಕ್ ದ್ಯಾಟ್. ಹಾಗೆ ಇರಿ ಪೂಜಾ, ಬಿಕಾಸ್ ನಾವಿರೋ ವೃತ್ತಿಯಿಂದ ಕೆಲವುದನ್ನ ಕಲಿಬೋದೇ ಹೊರತು ವೃತ್ತಿಗಾಗೇನೆ ಕೆಲವುದನ್ನ ನಾವು ಆಗ್ಬಿಟ್ರೆ ದೇರ್ ಇಸ್ ಆಲ್ವೇಸ್ ಅ ಕಾನ್ಫ್ಲಿಕ್ಟ್, ಒಳಗೊಂದು ಆಚೆಗೊಂದು. ಆ್ಯಂಡ್ ಅಗೇನ್ ದಟ್ ವಿಲ್ ಈಟ್ ಅಸ್ ಅಪ್ ಇನ್ಸೈಡ್. ಬಿಕಾಸ್ ನಾವು ಸುಳ್ಳು ಹೇಳೋದು ನಮ್ಮ ಮನ್ಸಿಗೆ ಒಳಗೆ ಗೊತ್ತಾಗಲ್ವಲ್ಲ, ಅಲ್ಲೊಂದು ಇಲ್ಲೊಂದು ಏನು ವಾಟ್ ಟು ಬಿಲೀವ್ ಅಂತ. ಆ ಗೊಂದಲ ಆ್ಯಕ್ಚುಲಿ ಇರಬಾರ್ದು. ಯು ಶುಡ್ ಹ್ಯಾವ್ ಕ್ಲಾರಿಟಿ. ಐ ಥಿಂಕ್ ಈವನ್ ಬರ್ತಾ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಕರಿಯರ್ ಶುರು ಮಾಡಿದಾಗ. ಈವನ್ ಐ ಕೇಮ್ ಫ್ರಮ್ ನಾನ್ ಕನ್ನಡಿಗ ಆಗಿ ಮುಂಬೈಯಿಂದ ಬಂದು ಭಾಷೆ ಗೊತ್ತಿರಲಿಲ್ಲ, ಜನ ಗೊತ್ತಿರಲಿಲ್ಲ. ಆದರೆ ಒಂದು ಹೊಸ ಜಾಗ, ಮುಂಗಾರು ಮಳೆ ಚಿತ್ರ, ಬ್ಯಾಂಗ್ಳೂರಿಗೆ ಬಂದಮೇಲೆ ಸೀದಾ ಏರ್ಪೋರ್ಟಿಂದ ಸಕಲೇಶ್ಪುರ. ಬ್ಯಾಂಗ್ಳೂರು ಕೂಡ ಏನಿದೆ ಬ್ಯಾಂಗ್ಳೂರಲ್ಲಿ ಏನೂ ಗೊತ್ತಿಲ್ಲ ನಮಗೆ. ನಾನು ನನ್ನ ತಾಯಿ ಇಬ್ಬರು ಬಂದಿದ್ವಿ. ಆ್ಯಂಡ್ ಅದು ಮತ್ತೆ ನಂಬಿಕೆ ವಿಷಯ ಬರುತ್ತೆ, ಯುನೋ. ಇಟ್ಸ್ ಜಸ್ಟ್ ದ್ಯಾಟ್ ಯು ಕಮ್ ಆ್ಯಂಡ್ ಯು ಡೂ ಸಮಥಿಂಗ್. ನಿಮ್ಮ ಫೋಟೋ ನೋಡಿ ಸರ್ ಭಟ್ರು ಸರ್ ನೋ, ಅವ್ರು ಆ್ಯಕ್ಚುಲಿ ಕೊಕ್ಕಿ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ, ಅದನ್ನು ನೋಡಿ, ಅದು ಇಟ್ ವಾಸ್ ಅ ಸೂಪರ್ ಹಿಟ್ ಫಿಲ್ಮ್ ಇನ್ ತಮಿಳ್. ಅದನ್ನು ನೋಡಿ ನನಗೆ ಆಫರ್ ಮಾಡಿದರು ಮುಂಗಾರು ಮಳೆ. ಸೊ ನಾನು ಟೀಮ್ಗೆ ಯಾವತ್ತೂ ಭೇಟಿ ಮಾಡಿಲ್ಲ, ಆಡಿಷನ್ ಆಲ್ ಆನ್ ಫೋನ್, ನಥಿಂಗ್, ನೋ ಆಡಿಷನ್. ದೇ ಜಸ್ಟ್ ಅಂದರೆ ಬರೀ ನನಗೆ ಒಂದು ಡ್ರೆಸ್ ಮೆಜರ್ಮೆಂಟ್ಗೆ ಕಳಿಸಿದ್ರು, ನನಗೆ ಸ್ವಲ್ಪ ದುಡ್ಡು ಹಾಕಿಬಿಟ್ರು, ಓಕೆ ಇದು ನಿಮ್ಮ ಅಡ್ವಾನ್ಸು ಆ್ಯಂಡ್ ಅಷ್ಟೇ, ಶೂಟಿಂಗ್ಗೆ ಬನ್ನಿ ಅಂತ. ಸೊ ಸೀದಾ ನಾನು ಶೂಟಿಂಗ್ಗೋಸ್ಕರ ಬಂದಿದ್ದೆ. ಸೊ ನೋ ಆಡಿಷನ್ ಯಾರು ಅಂತ. ನನಗೆ ಇಲ್ಲಿ ಬಂದಮೇಲೆ ಅಷ್ಟೇ ಅನಂತ್ನಾಗ್ ಸರ್, ವರ್ಲ್ಡ್ ಫೇಮಸ್ ಆ್ಯಕ್ಟರ್ ಅನಂತ್ನಾಗ್ ಸರ್ ಇಲ್ಲಿ ಇದ್ದಾರೆ ಅಂತ. ವಾವ್, ನನಗೆ ಒಂಥರ ಖುಷಿ ಇತ್ತು. ಆ್ಯಂಡ್ ಮಿಕ್ಕಿದ ಎಲ್ಲರೂ ಅಂದರೆ ಆ ಸಿನಿಮಾ ಯೋಗರಾಜ್ ಸರಿಂದ, ಗಣೇಶ್ ಸರಿಂದ ಎಲ್ಲರಿಗೂ ಒಂದು ಆಸೆ ಇತ್ತು ಜೀವನದಲ್ಲಿ, ಏನೋ ನಾವು ಅಚೀವ್ ಮಾಡಬೇಕು, ಒಂದು ಹಸು ಇತ್ತು, ಒಂದು ಸ್ಟ್ಯಾಂಪ್ ಹಾಕಬೇಕು, ಒಂದು ನಿಲ್ಲಬೇಕು, ಏನೋ ಅಚೀವ್, ಏನೋ ಪ್ರಪಂಚ ಚೇಂಜ್ ಮಾಡಿಬಿಡ್ಬೇಕು ಅಂತ ಒಂದು ಭಾವನೆ ಇತ್ತು. ಸೊ ಆ ಭಾವನೆಯಿಂದ ಅವರು ಚಿತ್ರ ಮಾಡೋಕ್ಕೆ ಶುರು ಮಾಡಿದಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ.
ಯುನೋ ಬಿಕಾಸ್ ಡೈಲಾಗ್ಸ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಮತ್ತು ಮ್ಯೂಸಿಕ್ ಆಗಲಿ, ಎಲ್ಲದರಲ್ಲಿ ಒಂದು ಹೊಸತನ. ಈವನ್ ಗಣೇಶ್ ಸರ್ ಆ್ಯಕ್ಟ್ ಮಾಡಿದಾಗ ಕೂಡ ನಾನು ಸೆಟ್ಟಲ್ಲಿ ಯೋಚನೆ ಮಾಡ್ತಾಯಿದ್ರು, ಓಕೆ ಇವರು ಯಾಕೆ ಬೇರೆ ಥರ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಇವಾಗ ಅನಿಸುತ್ತೆ ದ್ಯಾಟ್ ವಾಸ್ ದ ಒರಿಜಿನಲ್ ಗಣೇಶ್. ಬೇರೆ ಥರ ಅಂದರೆ ಬೇರೆ ಥರ ಅಂದರೆ ನನಗೆ ಆವಾಗ ಭಾಷೆ ಬರ್ತಾ ಇರಲಿಲ್ಲ, ನನಗೆ ಜೆಸ್ಚರ್ಸ್ ಗೊತ್ತಿರಲಿಲ್ಲ, ನನಗೆ ಅವು ಡೈಲಾಗ್ಸ್ ಇಷ್ಟು ಪರ ಡೈಲಾಗ್ಸ್ ಹೇಳ್ತಾ ಇದ್ದಾರೆ. ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾರ್ಮಲ್ ಈಗ ಹೀರೋ ಹೀರೋಯಿನ್ ಮಾತಾಡ್ತಾರೆ, ಅವರು ತುಂಬ ಹಿ ಡಿಡ್ ಐ ಥಿಂಕ್ ವೆರಿ ಫೈನ್ ಪರ್ಫಾರ್ಮೆನ್ಸ್. ಸೊ ಆವಾಗ ನನಗೆ ಅನ್ನಿಸ್ತಾ ಇತ್ತು ದಿಸ್ ಈಸ್ ಓಕೆ ಸಮ್ ಪರ್ಫಾರ್ಮೆನ್ಸ್ ಅಂತ. ಬಟ್ ದ್ಯಾಟ್ ವಾಸ್ ಒರಿಜಿನಲ್, ಯುನೋ ಒರಿಜಿನಾಲಿಟಿ ಇತ್ತು ಅದರಲ್ಲಿ. ಸೊ ದ್ಯಾಟ್ಸ್ ವಾಟ್ ಹೊಸತನ, ದ್ಯಾಟ್ ವಾಸ್ ಒರಿಜಿನಾಲಿಟಿ. ಜನ ಇಷ್ಟಪಟ್ಟರು. ಹಾಡಾಗಲಿ, ಡೈಲಾಗ್ಸ್ ಆಗಲಿ, ಅದನ್ನು ಹೇಳೋ ರೀತಿ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ. ಹಾಂ, ಸೊ ಇಷ್ಟು ವರ್ಷ 3-4 ವರ್ಷ 2006 ಸಿನಿಮಾ ರಿಲೀಸ್ ಆಯಿತು. 7, 8, 9, 10 ಅಲ್ಲಿ ತನಕ ನನಗೆ ಕನ್ನಡ ಇಷ್ಟು ಬರ್ತಾ ಇರಲಿಲ್ಲ. ಬರ್ತಾಯಿತ್ತು, ಆದರೆ ತಪ್ಪು ಮಾಡ್ತಾಯಿದ್ದೆ, ಅರ್ಥ ಆಗ್ತಾ ಇರಲಿಲ್ಲ. ಸೊ ಅರ್ಥ ಆದಮೇಲೆ ನನಗೆ ಖುಷಿ ಆಗುತ್ತೆ, ಓಕೆ ಇಷ್ಟು ಸುಂದರವಾದ ಸಿನಿಮಾದು ನಾನು ಒಂದು ಭಾಗ ಆಗಿದ್ದೀನಿ ಅಂತ, ಯುನೋ. ಸೊ ಯಾ, ಇಟ್ ವಾಸ್ ಡಿಫ್ರೆಂಟ್. ಸೊ ಹೊಸದು ಏನಿರುತ್ತೆ ಡೆಫಿನೆಟ್ಲಿ ಜನ ಒಪ್ಕೊಳ್ತಾರೆ ಅದನ್ನು. ಸಿನಿಮಾ ಅನ್ನೋದು ಹೇಗಂದರೆ, ಈಗ ನಿಮಗದು ಆಗ ಗೊತ್ತಿಲ್ದಂಗೆ ಏನೋ ವಿತ್ ದ ಫ್ಲೋ ಡೈರೆಕ್ಟರ್ದು ಒಂದು ವಿಷನ್ ಇರುತ್ತೆ, ನಿಮ್ದೇನೋ ಒಂದು ಪಾತ್ರ ಇರುತ್ತೆ, ಯು ವಿಲ್ ಜಸ್ಟ್ ಬಿ ಹ್ಯಾಪಿ, ಓಕೆ ನಾನು ಇಂಥ ಒಂದು ಸಿನಿಮಾದಲ್ಲಿ ಕಾಸ್ಟ್ ಆದೆ. ಆಮೇಲೆ ಆ ಸಿನಿಮಾ ಆಚೆಗೆ ಹೋದಾಗ ಕೆಲವು ಸತಿ, ಈಗ ಟುಡೇ ನಾನು ಎಷ್ಟೇ ನೆಟ್ಫ್ಲಿಕ್ಸಲ್ಲಿ ಬಂದಿರೋ ಲೇಟೆಸ್ಟ್ ಸೀರೀಸ್ ನೋಡಿರ್ಬೋದು, ಬ್ರಿಜರ್ಟನ್ ನೋಡ್ಬೋದು, ಅಥವಾ ಸೂಟ್ಸ್ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಮುಂಗಾರು ಮಳೆ ಕೆಲವು ಡೈಲಾಗ್ಸು ಹಾಡಿಗೆ ನನ್ನ ಹಾರ್ಟಲ್ಲಿ ಒಂದು ಜಾಗ ಕೊಟ್ಬಿಟ್ಟಿದ್ದೆ ನಾನು. ಕರೆಕ್ಟ್. ಅಂದರೆ ದಿಸ್ ಇಸ್ ಆರ್ ರಿಯಾಕ್ಷನ್ ಟುಡೇ. ಹೌದು. ಬಟ್ ವಾಟ್ ವಾಸ್ ನಿಮ್ಮ ಎಕ್ಸ್ಪೆಕ್ಟೇಷನ್? ಏನೂ ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ಎಕ್ಸ್ಪೆಕ್ಟೇಷನ್ಸು ಚೂರು ಇರಲಿಲ್ಲ. ಅಂದರೆ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಪ್ರತಿದಿನ ಶೂಟಿಂಗ್ ಮಾಡ್ತಾಯಿದ್ದೀವಿ, ಚೆನ್ನಾಗಿದೆ, ಇಷ್ಟು ಮಳೆ ಇದೆ, ಮಳೆ ಇಲ್ಲದೆ ಕೂಡ ಮಳೆ ಬೀಳಿಸ್ತಾರೆ, ಎಂಥ ಸಿನಿಮಾ, ಏನಾಗುತ್ತೆ, ಏನು ಜೋಗ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಭಯ, ಅರೆ ಬಿದ್ದೋಗ್ಬಿಟ್ರೆ ಏನಾಗುತ್ತೆ, ಸತ್ತೋಗ್ತೀನಿ. ಕುಣಿದು ಬಾರಿ ಹಾಡಾಗಿರಲಿ. ಹಾಂ, ಕುಣಿದು ಬಾರಿ ಸಾಂಗ್ ಶೂಟ್ ಮಾಡಿದಾಗ ಎಲ್ಲ ಕಡೆ ಜಿಗ್ನೆ. ನನಗೆ ಇನ್ನೊಂದು ಭಯ, ಜಿಗ್ನೆ ಕೈಗೆ ಕಚ್ಬಿಟ್ರೆ ಅದನ್ನು ನೋಡಿದ ತಕ್ಷಣ ನನಗೆ ಭಯ, ನನ್ನ ಹಿಂಗೆ ಬರುತ್ತೆ ಅಂತ. ಸೊ ಡೈರೆಕ್ಟ್ರಿಗೆ ಅಟ್ಯಾಕ್ ಮಾಡಿದ್ದು ಒಂದು ಜಿಗ್ನೆ ಅಂತ, ಸಾರಿ. ಸೊ ಇಟ್ ವಾಸ್ ಸ್ಕೆರಿ ಫಾರ್ ಮೀ. ನನಗೆ ತುಂಬ ಭಯ ಆಗ್ತಾಯಿತ್ತು, ಯಾಕೆ ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀರಾ. ಆಮೇಲೆ ಸಾಂಗ್ಸ್ ಕೂಡ ಕೇಳಿದ ತಕ್ಷಣ ಮನೋಮೂರ್ತಿ ಸರ್ US ಇಂದ ಮ್ಯೂಸಿಕ್ ಎಲ್ಲ ಸಾಂಗ್ಸ್ ಕಳಿಸ್ತಾಯಿದ್ರು. ಸೊ ಇಯರ್ಫೋನಲ್ಲಿ ಕೇಳಿದಾಗ ನನಗೆ ಭಾಷೆ ಗೊತ್ತಿಲ್ಲ, ನನಗೆ ಮೀನಿಂಗ್ ಗೊತ್ತಿಲ್ಲ. ಸೊ ಮ್ಯೂಸಿಕ್ ಗೊತ್ತು, ಹಾಂ ಚೆನ್ನಾಗಿದೆ, ಸೋನು ನಿಗಮ್ ಹಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಅರ್ಥ ಅಂದರೆ ಏನು ಅಂದರೆ ಗೊತ್ತಿರಲಿಲ್ಲ. ಸೊ ಸಿನಿಮಾ ಅಷ್ಟು ಮಟ್ಟಿಗೆ. ಆಮೇಲೆ ಸೆಟ್ಟಲ್ಲಿ ಕೂಡ ಶೂಟಿಂಗ್ ಮಾಡಿದಾಗ ಜನ ನಗ್ತಾರೆ, ಸೆಟ್ ಬಾಯ್ಸ್ ನಗ್ತಾರೆ. ಸ್ವಲ್ಪ ಕನ್ನಡ ಬರಲ್ಲ ಅಂತಲ್ಲ, ಅಂದರೆ ಏನೋ ಪರ್ಟಿಕ್ಯುಲರ್ ಸೀನ್ ಶೂಟ್ ಆಗ್ತಾ ಇದೆ, ಅವರು they'll be laughing and they'll be enjoying. Chemistry, they're enjoying live. Okay. And ಕನ್ನಡ ಮಾತಾಡ್ಸೋಕೆ ನನಗೆ ಪ್ರಯತ್ನ ಕೂಡ ಎಲ್ಲರೂ ಮಾಡ್ತಾಯಿದ್ರು. ಆ್ಯಕ್ಚುಲಿ ಸಣ್ಣ ವರ್ಡ್ಸ್ ಹೇಳ್ತಾಯಿದ್ರು, ಬೇಡ, ಬೇಕು, ಊಟ, ಗೀಟ ಇದೆಲ್ಲ ಹೇಳ್ತಾಯಿದ್ರು. ಸೊ ಹೌದು, ಇಟ್ ವಾಸ್ ಅ ವೆರಿ ಹ್ಯಾಪಿ ಗೋ ಲಕ್ಕಿ ಸೆಟ್ ಅಂತ. ಬಟ್ ಸಿನಿಮಾ ಈ ಲೆವೆಲ್ಗೆ ಹಿಟ್ ಆಗುತ್ತೆ ಅಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಹೌ ಡು ಯು ಬ್ರೇಕ್ ಕೆಮಿಸ್ಟ್ರೀಸ್? ಬಿಕಾಸ್ ನನಗೆ ಕುಣಿದು ಬಾರೆ ಸಾಂಗಲ್ಲೇ ಉದಾಹರಣೆಗೆ ನೋಡೋಣ, ಮಧ್ಯದಲ್ಲಿ ಆ ಮದುವೆ ಮನೆ ಸೀನ್ ಇಮ್ಯಾಜಿನೇಷನಲ್ಲಿ ಹೋಗೋನು, ಸಡನ್ ಆಗಿ ಡೈನಿಂಗ್ ಟೇಬಲ್ ಕೆಳಗಡೆ ಹಿಂಗೆ ಕಾಲಿಂಗೆ ಅವ್ರ ಮೇಲೆ ನಾವು ಬರೆಯೋದು. ಸಿ ಅಂದರೆ ಕ್ಯಾನ್ ಯು ಇಮ್ಯಾಜಿನ್ ದ ಇಂಪ್ಯಾಕ್ಟ್ ದೋಸ್ ಸಾಂಗ್ಸ್, ಕೆಲವು ಸೀನ್ಸ್ಗಳು ಇಟ್ ಇಸ್ ಹ್ಯಾವಿಂಗ್ ಆನ್ ದಿ ಆಡಿಯನ್ಸ್. ವಿ ರಿಮೆಂಬರ್ ಇಟ್ ಆ ಥರ. ಆ್ಯಂಡ್ ದೆನ್ ಸೊ ದ್ಯಾಟ್ ಈಸ್ ದ ಪವರ್ ಆಫ್ ಮೂವೀಸ್. ಕೆಮಿಸ್ಟ್ರಿ ಬ್ರೇಕ್ ಮಾಡೋದು ಅಂದರೆ ಇಟ್ಸ್ ಬೇರೆ ಪ್ರಪಂಚ ಆ್ಯಕ್ಚುಲಿ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಒಂಥರ ನಮ್ಮ ಪಾತ್ರ, ನಮ್ಮ ಪ್ರಪಂಚನೇ ಚೇಂಜ್ ಆಗುತ್ತೆ. ನಾನು ಪೂಜಾ ಅಲ್ಲ, ನಾನು ನಂದಿನಿ ಆ ಟೈಮಲ್ಲಿ. ಸೊ ಐ ಥಿಂಕ್ ಇಟ್ಸ್ ಸ್ವಿಚ್ ಆನ್ ಸ್ವಿಚ್ ಆಫ್ ಅಂತ. ಆ್ಯಂಡ್ ಕೆಮಿಸ್ಟ್ರಿ ಅಂದರೆ ಹೇಳ್ಬೋದು ಅಂದರೆ ಚೆನ್ನಾಗಿತ್ತು. ಯಾಕೆ ಅಂದರೆ ಯೋಗರಾಜ್ ಸರ್ ಮೇಡ್ ಇಟ್ ವೆರಿ ಕಂಫರ್ಟೇಬಲ್. ಹೇಗೆ ಅಂದರೆ ಗಣೇಶ್ ಆವಾಗ ಹಿಂದಿಯಲ್ಲಿ ಮಾತಾಡ್ತಾಯಿದ್ರು, ನಮಗೆ ಕನ್ನಡ ಬರ್ತಾ ಇರಲಿಲ್ಲ. ಸೊ ಆ ಕನೆಕ್ಷನ್ ಬಂತು. ದ್ಯಾಟ್ ಇಟ್ ವಾಸ್ ದೇ ಯೂಸ್ ಟು ಟಾಕ್ ಇನ್ ಹಿಂದಿ. ಈವನ್ ಯೋಗರಾಜ್ ಸರ್ ಯೂಸ್ ಟು ಟಾಕ್ ಟು ಮೀ ಇನ್ ಹಿಂದಿ. ಪ್ರೀತಮ್ ಗುಬ್ಬಿ ಅವರು ಮತ್ತು ಎಲ್ಲರಿಗೂ ಹಿಂದಿ ಬರ್ತಾಯಿತ್ತು. ಸೊ ಇವನ್ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ ನಾವು, ಇವನು ಗೆಳೆಯನಲ್ಲ,
ಓ ಈ ಸಾಂಗ್ ಆ್ಯಕ್ಚುಲಿ ಸಾಂಗ್ ಇರಲಿಲ್ಲ ಆವಾಗ ಶೂಟ್ ಮಾಡೋಕ್ಕೆ. ಯೋಗರಾಜ್ ಸರ್ ಒಂದು ಗಜಲ್ ಹಾಡ್ತಾಯಿದ್ರು, ಆಂಖೋं से छू लो तुम और मेरा गीत, जगजीत सिंह गजल, something अमर कर दो, and I'll be looking like this, I'll be looking like this, I'll be looking like this, and he got that mood. ಅವ್ರಿಗೆ ಯಾವ ರೀತಿ ಶಾರ್ಟ್ಸ್ ಬೇಕಿತ್ತು, ಯಾವ ರೀತಿ ಎಕ್ಸ್ಪ್ರೆಷನ್ ನನ್ನಿಂದ ತೆಗಿಬೇಕಿತ್ತು ಅಂದರೆ ಅವರೆಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡು ನಮ್ಮಿಂದ ಸಿನಿಮಾ ಮಾಡಿಸಿದ್ರು. ಅದರಲ್ಲೂ ಒಂದು ಸೀನ್ ಬರುತ್ತಲ್ಲ, ಆ ಶವರಲ್ಲಿ ಹೋಗಿ ಕೂತ್ಕೊಂಡು ಆ ಸೀನ್ ನಾವು ಮಧ್ಯರಾತ್ರಿ 3-4 ಗಂಟೆಗೆ ಶೂಟ್ ಮಾಡಿದ್ದೀವಿ. ಯಾಕೆಂದರೆ ಕೊನೆ ದಿನ ಶೂಟಿಂಗ್ದು ಸಕಲೇಶ್ಪುರದಿಂದ ಪ್ಯಾಕಪ್ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ವಾಪಸ್ ಹೋಗಬೇಕು ಆ್ಯಂಡ್ ಬಿಸಿ ನೀರಿಲ್ಲ. ಸೊ ಸರ್ ಕೇಳಿದರು, ಪೂಜಾ ವಿಲ್ ಯು ಟ್ರೈ? ಐ ಆಮ್ ಲೈಕ್, ಆವಾಗ ಜೋಶ್, ಓಕೆ ಸರ್ ಅಷ್ಟೇ ಕೂತ್ಕೊಂಡ್ಬಿಟ್ಟೆ ಆ್ಯಂಡ್ ಕೋಲ್ಡ್ ವಾಟರ್ ಆ್ಯಂಡ್ ಐ ಆಮ್ ಲೈಕ್, ಬಟ್ ದ ಇಂಪ್ಯಾಕ್ಟ್ ದ ಸೀನ್ ಹ್ಯಾಡ್, ಅದು ಡೆಡಿಕೇಶನ್, ಅದು ನಮ್ಮೆಲ್ಲರಿಗೂ ಇರೋ ಒಂದು ಡೆಡಿಕೇಶನ್, ಡೈರೆಕ್ಟರಿಂದ ಹಿಡಿದು ಎಲ್ಲರಿಗೂ. ಅಂದರೆ ಒಬ್ರೊಬ್ರಿಗೆ ಸಪೋರ್ಟ್ ಮಾಡ್ಕೊಂಡು ಆ ಸಿನಿಮಾ ಮಾಡಿದ್ವಿ. ಯುನೋ ಎವ್ರಿ ಆ್ಯಕ್ಟರ್ದು ಒಂದು ಸ್ಟೈಲ್ ಇರುತ್ತೆ. ಲೈಕ್ ಇವಾಗ ಅನಂತ್ನಾಗ್ ಸರ್ ಅವ್ರ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ಸಲ್ಲ. ಅವ್ರು ಅನ್ಸಲ್ಲ ಆ್ಯಕ್ಚುಲಿ. ನಿಜವಾಗ್ಲೂ ಈ ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಆ್ಯಕ್ಟ್ ಮಾಡ್ತಾ ಇಲ್ವೋ ಅಂದರೆ ನಿಜವಾಗ್ಲೂ ಅವ್ರು ಎಷ್ಟು ಈಸಿಯಾಗೆ ನಮಗೆ, ಅಂದರೆ ಆ್ಯಕ್ಷನ್ ಹೇಳಿದ ತಕ್ಷಣ ಹಾಂ ಅಪ್ಪ ಹೇಳಬೇಕು, ಬಟ್ ಅವರು ಆಲ್ರೆಡಿ ರೆಡಿ ಮಗಳೇ, ಯುನೋ ಇಟ್ಸ್ ಹೀಸ್ ಅ ಲೆಜೆಂಡ್. ನಾವೇನು ಮ್ಯಾಚ್ ಮಾಡೋಕ್ಕಾಗಲ್ಲ. 1% ಅವ್ರ ಥರ ನಾವು ಆ್ಯಕ್ಟ್ ಮಾಡಿಬಿಟ್ರೆ ಅಷ್ಟೇ. ಸೊ ಈ ಶೂಟೆಲ್ಲ ಮುಗಿಯುತ್ತೆ. ಈಗ ಅಂಥ ಸೆಟ್ಗಳಲ್ಲಿ ಈಗ ನಾವು ಬೆಂಗಳೂರು ಸೆಟ್ ಆದರೆ ಪ್ಯಾಕಪ್ ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ. ಈ ಥರ ಸಕಲೇಶ್ಪುರ ಎಲ್ಲ ಆದರೆ ಕಾಫಿ ತೋಟ, ಸುತ್ತಮುತ್ತ ಎಸ್ಟೇಟ್ ಮನೆಗಳು ಎಲ್ಲ ಹೆಂಗೆ ಮಾಡ್ತಾಯಿದ್ರಿ? ಏನು ಮಾಡ್ತಾಯಿದ್ರಿ ಪ್ಯಾಕಪ್ ಎಲ್ಲ ಆದಮೇಲೆ? ಏನಿಲ್ಲ, ಹೋಗಿ ಅಷ್ಟೇ ಮಲಗಿಬಿಡೋದು. ಯಾಕೆಂದರೆ ಎಷ್ಟು ನೋಡಿ ಒಂದು ಆರ್ಟಿಸ್ಟ್ ಆಗಿ ಒಂದು ಖುಷಿ ಪಡುವಂಥ ವಿಷಯ ಏನಂದರೆ, ನೀವೆಲ್ಲ ಊರಿಗೆ ಹೋಗ್ತೀರಾ, ಬೇರೆ ದೇಶಕ್ಕೆ ಹೋಗ್ತೀರಾ, ಶೂಟಿಂಗ್ ಮಾಡ್ತೀರಾ, ಆದರೆ ಎಂಜಾಯ್ ಮಾಡೋಕ್ಕೆ ಆ ವಾತಾವರಣ ಜಾಗನ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನೀಗ ಮದುವೆ ಆದಮೇಲೆ ಮತ್ತೆ ನನ್ನ ಯಜಮಾನ್ರನ್ನ ಕರ್ಕೊಂಡು ಮುಂಗಾರು ಮನೆಗೆ ಹೋದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಅಲ್ಲಿ ನಾನು ತೋರಿಸ್ತಾ ಇದ್ದೆ, ನೋಡಿ ಇಲ್ಲೇ ಶೂಟಿಂಗ್ ಮಾಡಿದ್ದೀವಿ, ಇಲ್ಲೇ ನಾವು ಹಾಡು ಶೂಟ್ ಮಾಡಿದೆ, ಇಲ್ಲಿ ಈ ಸೀನ್ ಆಯಿತು, ಇಲ್ಲಿ ಆ ಸೀನ್, ಅದೇ ಮನೇಲಿ ಹೋಗಿ ವಾಸ ಮಾಡಿದೆ. ಸೊ ಅಲ್ಲಿ ಇದ್ದಾಗ ನೀವು ಆ ಟೈಮ್ ಎಷ್ಟು ಬ್ಯುಸಿ ಇರ್ತೀರಾ ಶೂಟಿಂಗಲ್ಲಿ, ನೀವು ಎಂಜಾಯ್ ಮಾಡಲ್ಲ. ಈಗ ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೀನಿ, ಥಾಯ್ಲ್ಯಾಂಡ್, ಸುಮಾರು ದೇಶಗಳಲ್ಲಿ ಹೋಗಿದ್ದೀನಿ, ಕರ್ನಾಟಕದಲ್ಲಿ ಕೂಡ ನಾನು ಸುಮಾರು ಕಡೆ ಹೋಗಿದ್ದೀನಿ, ಆದರೆ ಆ ಜಾಗಗಳನ್ನು ನಾನು ಎಂಜಾಯ್ ಮಾಡಿಲ್ಲ. ಈಗ ನಾನು ಹೋಗ್ತೀನಿ ಅಂದರೆ ಸೊ ಆ್ಯಸ್ ಒಂದು ಪಯಣ ಇರುತ್ತೆ, ಒಂದು ಜರ್ನಿ ಇರುತ್ತೆ, ನಾನು ಎಂಜಾಯ್ ಮಾಡ್ತೀನಿ. ಓಕೆ, ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ, ಅಥವಾ ಶಿವಮೊಗ್ಗಗೆ ಹೋಗ್ತಾ ಇದ್ದೀನಿ, ಅಥವಾ ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಯುನೋ. ಸೊ ಯು ಕಂಪಾರ್ಟ್ಮೆಂಟಲೈಸ್ ಕೆಲಸ ಅಂತ ಹೋದಾಗ ಅದು ಅಷ್ಟೇ ಕೆಲಸ. ಅಷ್ಟೇ ಓಕೆ. ಸೊ ದೇರ್ ಇಸ್ ನಥಿಂಗ್ ದಟ್. ಅದಾದಮೇಲೆ ಯೂಶಲಿ ಟೀಮ್ ಜೊತೆ ಟೀಮ್ ಬಿಲ್ಡಿಂಗು, ಟೀಮ್ ಬಾಂಡಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಯೂಶಲಿ ಆ ಕಲ್ಚರು ಇಲ್ಲ ಆ್ಯಕ್ಚುಲಿ. ನಾನು ಹೇಳ್ತಾ ಇರೋದಲ್ಲ, ಇವಾಗ ಇತ್ತೀಚೆಗೆ ಆ ಕಲ್ಚರ್ ಬಂದಿದೆ, ಪಾರ್ಟೀಸ್ ಎಲ್ಲ, ಗ್ರೂಪ್ಸು. ಆವಾಗ ಏನೂ ಇರಲಿಲ್ಲ. ಆವಾಗ ನಮ್ಮ ಕೆಲಸ ಆಯಿತು ಅಷ್ಟೇ, ಪ್ಯಾಕಪ್. ಬೆಳಗ್ಗೆ ಜಾವ 4 ಗಂಟೆಗೆ ಎದ್ದಬೇಕು, ಮೇಕಪ್ ಮಾಡ್ಕೊಂಡು ರೆಡಿ ಆಗಬೇಕು, ಆ್ಯಂಡ್ 6 o'clock ಫಸ್ಟ್ ಶಾಟ್ ತೆಗಿತಾರೆ. ಸೊ ಅದೇ ಥರ ಪ್ಯಾಟರ್ನ್ ಇತ್ತು. ಆ್ಯಂಡ್ ನಾನು ಆವಾಗ ಮುಂಗಾರು ಮಳೆ ಆದಮೇಲೆ ಒಂದು 10-12 ಸಿನಿಮಾ ಸೈನ್ ಮಾಡಿದೆ. ಸೊ 3 ಶಿಫ್ಟ್ಸ್ ಕೆಲಸ ಮಾಡ್ತಾಯಿದ್ದೆ. ಒಂದು ಕಡೆ ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಆ ಥರ ಪರಿಸ್ಥಿತಿ ಇತ್ತು. ಸೊ ಈಗ ನಾನು ಗೋವಾಗೆ ಕೂಡ ಹೋಗಿದ್ದೀನಿ ಶೂಟಿಂಗ್ಗೆ, ಆದರೆ ಗೋವಾ ಯಾವತ್ತೂ ಎಂಜಾಯ್ ಮಾಡಿರಲಿಲ್ಲ, ಆಕ್ಸಿಡೆಂಟ್ ಶೂಟಿಂಗ್. ಈಗ ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗ್ಬಿಟ್ಟು ಬಂದೆ. ಪೂಜಾ ಅಂದರೆ ಸಿನಿಮಾ ಮೂಲಕ ಎಲ್ಲೆಲ್ಲ ಹೋಗಿ ಬಂದ್ರೆ ಮತ್ತೆ ಈಗ ವಿತ್ ದ ರಿಯಲ್ ಲೈಫ್ ಹೀರೋ ಟ್ರಾವೆಲಿಂಗ್. ಇಲ್ಲಿ ನೋಡಿ ನಾನು ಅಲ್ಲ ಅದು ಮಾಡಿದೆ. ಒನ್ ಕ್ಯಾನ್ ನಾಟ್ ಫರ್ಗೆಟ್ ಅನಿಸುತ್ತಿದೆ. ಸೊ ದೆರ್ ಆರ್ ಸಮ್ ಏನೋ ಒಂಥರ ಪಾತ್ ಬ್ರೇಕಿಂಗ್ ಶಾರ್ಟ್ಸ್ ಅಂತ. ಈ ಉದಾಹರಣೆಗೆ ನೀವು ಗಣೇಶ್ ಸರ್ ಮೇಲೆ ಕಾಲಿಟ್ಬಿಟ್ಟು ಹಿಂಗೆಲ್ಲ ಹೋಗೋ ಶಾರ್ಟ್ಸು, ಮತ್ತೆ ಆ ಕಡೆ ನೀರು, ಅದ್ರ ಮಧ್ಯೆ ಅದ ಶಕುಂತಲಾ ಕಾಸ್ಟ್ಯೂಮ್. ಸೊ ಎವ್ರಿ ಟೈಮ್ ನಿಮ್ಗೆಲ್ಲ ಹೆಂಗೆ ಕೊಡ್ತಾ ಇದ್ದಾರೆ ಏನಾದರೂ, ದಿಸ್ ಇಸ್ ದ ಬ್ರೀಫ್ ಆಫ್ ದ ಸಾಂಗು, ಇದಕ್ಕೆ ಕಾಸ್ಟ್ಯೂಮ್ಸ್ ಹಿಂಗಿರುತ್ತೆ, ಇದಕ್ಕೆ ಆರ್ಟ್ ಡಿಸೈನಿಂಗ್ ಹಿಂಗಿದೆ, ಸೆಟ್ ಡಿಸೈನು ಅಥವಾ ನಿಮ್ಮ ಸ್ಟೆಪ್ಸು? ಯೋಗರಾಜ್ ಸರ್ ಅವರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ, ಅವರು ಏನೂ ಹೇಳಲ್ಲ, ಬಟ್ ಅವರು ಒಂದು ಲೆವೆಲ್ದು ಕಂಫರ್ಟ್ ಯಾವ ರೀತಿ ಕ್ರಿಯೇಟ್ ಮಾಡಿಬಿಡ್ತಾರೆ ಅಂದರೆ, ಆಟೋಮ್ಯಾಟಿಕಲಿ ಥಿಂಗ್ಸ್ ಹ್ಯಾಪನ್.
ಸೊ ಅವ್ರಿಗೆ ನನಗೆ ಬ್ರೀಫ್ ಅಂದರೆ ಬರೀ ಫೋನಲ್ಲಿ ನನಗೆ ಕತೆ ಹೇಳಿದರು. ಬಂದ ಮೇಲೆ ಒಂದು ಸೀನ್ ಮುಂಚೆ ಓಕೆ ಹಿಂಗಾಯಿತು ಈಗ ನೀವು ಇದು ಹೇಳಬೇಕು ಅಷ್ಟೇ. ಸೊ ಸಿನಿಮಾದು ಪೂರ್ತಿ ಕತೆ ಕೂಡ ನನಗೆ ಗೊತ್ತಿತ್ತು, ಬಟ್ ಆ ಡೀಟೇಲಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ನನಗೆ ಗೊತ್ತಿರಲಿಲ್ಲ. ಈವನ್ ಸಾಂಗ್ ಶೂಟ್ ಮಾಡಿದಾಗ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ, ಯಾವುದು ಅಷ್ಟೇ, ಅನಿಸುತ್ತಿದೆ ಯಾಕೋ ಎಂದು ಅವ್ರು ಕುನಿದು ಬಾರೆ. ಹೇಳ್ತಾ ಇದ್ರು ಅವರು. ಹಾಂ, ಸೊ ಈ ಸಾಂಗಲ್ಲಿ ಇದು ಒಂದೊಂದು ಸತಿ ಬೈತಾ ಇದ್ರು ಕೂಡ, ಓಕೆ ಸೀರಿಯಸ್ ಆಗೇ ಮಾಡಿ, ಸೀರಿಯಸ್ ಆಗೇ ಕೂಲಾಗಿ ಮಾಡಿ ಅಂತ. ಐ ವಾಸ್ ಲೈಕ್ ಸೀರಿಯಸ್ ಆಗಿ ಕೂಲಾಗಿ ಹೇಗೆ ಮಾಡೋದು ಅಂತ, ಯುನೋ. ಸೀರಿಯಸ್ ಆ್ಯಂಡ್ ಕೂಲ್. ಓಕೆ ಸೀರಿಯಸ್ಲಿ ಕಾನ್ಸಂಟ್ರೇಟ್ ಬಟ್ ಬಿ ಕೂಲ್ ಅಂತ. ಸೊ ಕುನಿದು ಬಾರೆಯಲ್ಲಿ ಒಂದು ಸ್ಟೆಪ್ ಇದೆ ಅಲ್ಲ, 1 2 3 ಕುನಿದು ಬಾರೆ, ವೆರಿ ಸಿಂಪಲ್ ಸ್ಟೆಪ್, ಬಟ್ ಡಾನ್ಸ್ ಥರ ಮಾಡಬೇಡಿ, ಜಸ್ಟ್ ಎಂಜಾಯ್ ಮಾಡಿ, ಗ್ರೂವ್ ಮಾಡಿ ಅಂತ. ಕಾಸ್ಟ್ಯೂಮ್ಸ್ ಎಲ್ಲ ನಮ್ಮ ಸರ್ ಓನ್ಲಿ, ಯೋಗರಾಜ್ ಸರ್ ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಚಕ್ರಿ, ನಾನು ಇವತ್ತು ಕೂಡ ಅವ್ರಿಗೆ ಜ್ಞಾಪಿಸ್ತೀನಿ. ಅವರು ಸೆಟ್ಟಲ್ಲಿ ಓಡಾಡ್ಬಿಟ್ಟು ಆ ಹೂವು ಸ್ಟಿಚ್ ಮಾಡ್ತಾ ಇದ್ದಾರೆ ಇನ್ನೂ ನನ್ನ ಡ್ರೆಸ್ ಮೇಲೆ, ಅನಿಸುತ್ತಿದೆ ಯಾಕೋ ಎಂದುಗೆ. ಸೊ ಇಟ್ ವಾಸ್ ಲೈಕ್ ಫನ್. ಇಷ್ಟ. ದೀಸ್ ಆರ್ ಮೆಮರೀಸ್, ದೀಸ್ ಆರ್ ದ ಮೊಮೆಂಟ್ಸ್ ಯು ವಿಲ್. ಅಂದರೆ ಮುಂಗಾರು ಮಳೆದು ಪ್ರತಿಯೊಂದು ಕ್ಷಣ ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ದಟ್ ವೈಟ್ ಅಂಬಾಸಿಡರ್, ದಟ್ ಸಕಲೇಶ್ಪುರ್, ದಟ್ ಹೌಸ್. ವೈಟ್ ಅಂಬಾಸಿಡರ್ ಯಾಕೆ ಅಂದರೆ ಆ ಟೈಮಲ್ಲಿ ಅಂಬಾಸಿಡರ್ಸ್ ಬರ್ತಾ ಇದ್ದಲ್ಲ, ಗಾಡಿಗಳು ಯೂಸ್ ಮಾಡ್ತಾ ಇರೋದು ಸಿನಿಮಾದಲ್ಲಿ. ಸೊ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ನನಗೆ ಪಿಕಪ್ ಮಾಡೋಕೆ ಒಂದು ಗಾಡಿ ಬಂತು ಅಂದರೆ ವೈಟ್ ಅಂಬಾಸಿಡರ್. ಸೊ ಅಂಬಾಸಿಡರಲ್ಲಿ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಸಕಲೇಶ್ಪುರ್ಗೆ ಬಂದಿದ್ದೀವಿ. ಹಾಂ, ಸೊ ಆ ಫುಲ್ ಪಿಕ್ಚರ್ಗೆ ಆ್ಯಕ್ಚುಲಿ ಫಾರ್ ಆರ್ಟಿಸ್ಟ್ ಅಂದರೆ ಇಟ್ ವಾಸ್ ಅಂಬಾಸಿಡರ್ ಗಾಡಿ. ಸೊ ದ್ಯಾಟ್ ವಾಸ್ ಆಲ್ಸೋ ಒನ್ ಮೊಮೆಂಟ್. ಅಂದರೆ ಫೈನ್, ಸಿಕ್ಸ್ ಅಂಬಾಸಿಡರ್ ಕಾರ್ ಇದೆ ಅಂತ, ಯುನೋ. ಸೊ ಎವ್ರಿ ಊಟ ಮತ್ತು ಊಟಕ್ಕೆ ಬರ್ತೀವಿ. ಊಟ ನಮಗೆ ಬೆಳಿಗ್ಗೆ ನಮಗೆ ಶಾಕು, ಏನು ರೈಸಾ, ಚಿತ್ರಾನ್ನ, ವಾಟ್ ಈಸ್ ಚಿತ್ರಾನ್ನ, ಓಕೆ ಇಡ್ಲಿನಾ, ಬೆಳಿಗ್ಗೆ ಪರಾಠ ಸಿಗಲ್ವಾ, ನಮಗೆ ಪರಾಠ ಬೇಕು ಅಂತ. ಬಟ್ ಸ್ಲೋಲಿ ಏನಂದರೆ ನಾವು ಕೂಡ ಇಡ್ಲಿ ಎಲ್ಲ ತಿನ್ನೋಕ್ಕೆ ಶುರು ಮಾಡಿದ್ದೀವಿ. ಬಟ್ ಊಟ ಇಟ್ಸ್ ಅ ಬಿಗ್ ಕಲ್ಚರ್ ಡಿಫ್ರೆನ್ಸ್ ಅಲ್ಲ, ಬಿಕಾಸ್ ಬೀಯಿಂಗ್ ಅ ನಾರ್ತ್ ಇಂಡಿಯನ್ ಆ್ಯಂಡ್ ಕಮಿಂಗ್ ಟು ಸೌತ್ ಇಂಡಿಯಾ, ಸಡನ್ಲಿ ಬ್ರೇಕ್ಫಾಸ್ಟ್ ಮೇಲೆ ನಿಮಗೆ ಇಡ್ಲಿ ಕೊಟ್ಬಿಟ್ರೆ ಹೆಂಗಾಗುತ್ತೆ. ನಮಗೆಲ್ಲ ಪರಾಠೆ, ಆಲೂ ಪರಾಠ, ಸಮೋಸ, ಕಚೋರಿ ಎಲ್ಲ ಅಂತ. ಬಟ್ ಟಚ್ ವುಡ್ ಅವರೆಲ್ಲ ತುಂಬ ಕೋಆಪ್ರೇಟ್ ಮಾಡಿದರು. ಎಲ್ಲಾದರೂ ಹೆಂಗಾದರೂ ದಾಲ್ ಚಾವಲ್, ದಾಲ್ ರೋಟಿ ಏನಾದರೂ ಅರೇಂಜ್ ಮಾಡಿಕೊಂಡು ನಮಗೆ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ಪ್ರೊಡಕ್ಷನ್. ಬಟ್ ಇವಾಗ ನಾನು ರಾಗಿ ಮುದ್ದೆ ತಿಂದಿಲ್ಲ ಅಂದರೆ ನನಗೆ ವಾರಕ್ಕೆ 4 ಸತಿ ನನಗೆ ನೆಮ್ಮದಿ ಇರಲ್ಲ. ಸೊ ಕಂಪ್ಲೀಟ್ ಸರ್ಟಿಫೈಡ್ ಪರಾಠೆಯಿಂದ ಸೀದಾ ಮುದ್ದೆಗೆ ಬಂದ್ಬಿಟ್ಟಿದ್ದೀನಿ. ದಟ್ಸ್ ಅ ನೈಸ್. ಸೀದಾ ಆದರೂ ಆ 18 ವರ್ಷಗಳಲ್ಲಿ ಸಾಕಷ್ಟು ರೋಡ್ಸ್ಗಳು, ಟರ್ನ್ಸ್, ಟ್ವಿಸ್ಟು ಎಲ್ಲ ಆಗಿದೆ. ಬಟ್ ಬಿಫೋರ್ ಐ ಗೆಟ್ ದೇರ್, ಯಾವ ಥರ ಒಂದು ಸ್ವಲ್ಪ ಹಬ್ಬ ಅಂತ ಅನ್ಕೊಂಡ್ರೆ, ಬಿಕಾಸ್ ಮುಂಗಾರು ಮಳೆ ಅಂದ ತಕ್ಷಣ ಇಷ್ಟಿಷ್ಟು ಉದ್ದ ಪೇಜ್ ಗಟ್ಟಲೆ ಉದ್ದ ಡೈಲಾಗ್ಸ್ಗಳು, ಅದು ನಿಮಗೆ ಯಾವುದು ಬಂದಿಲ್ಲ ಅಂತ? ನನಗೆ ಬಂದಿಲ್ಲ, ಪೇಜ್ ಗಟ್ಟಲೆ ಇರಲಿಲ್ಲ. ಬಟ್ ಒಂದು ಡೈಲಾಗ್ ಇತ್ತು, ಹಾಗೆಲ್ಲ ಲೈಟಾಗಿ ಮಾತಾಡಬೇಡಿ ಈ ದೇವಸ್ಥಾನದ ಬಗ್ಗೆ. ಗಣೇಶ್ ಸರ್ ನನಗೆ ಎತ್ತು ಹೋಗ್ತಾರೆ ಅಲ್ಲ ಮೇಲೆ, ಸೊ ಅದು ಒಂದು ಉದ್ದ ಡೈಲಾಗ್ ಇತ್ತು. ಅದು ಬಿಟ್ಟರೆ ಎಷ್ಟು ಉದ್ದ ಡೈಲಾಗ್ಸ್ ಇರಲಿಲ್ಲ, ಎಕ್ಸ್ಪ್ರೆಷನ್ಸ್ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಒನ್ ಮೊಮೆಂಟ್ ವಾಸ್ ವೆರಿ ಸ್ಕ್ಯಾರಿ. ಜೋಗ್ ಫಾಲ್ಸ್ ಮೇಲೆ ತುಟಿಯಲ್ಲಿ ನಾನು ಅವರು ಒಂದು ಹೆಜ್ಜೆ ತೊಗೊಂಡು ಹೋಗ್ತೀವಿ. ಇಟ್ ಈಸ್ ಆನ್ ದ ಟಾಪ್ ಆಫ್ ದಿಸ್ ಥಿಂಗ್, ರಾಕ್. ವೆರಿ ಏನಿಲ್ಲ, ಒಂದು ಹಗ್ಗ ಕಟ್ಬಿಟ್ಟು ಅಷ್ಟೇ ನಮಗೆ. ಅಂದರೆ ಅಲ್ಲಿ ಜಂಪ್ ಮಾಡಿಬಿಡಿ ಮೇಡಮ್, ಸ್ವಲ್ಪ ಏನಾಗಲ್ಲ. ಆ್ಯಂಡ್ ಕೆಳಗಡೆ ನೋಡಿದರೆ ಅಬ್ಬಾ ಏನಾಗುತ್ತೆ ಅಂತ ಭಯ, ಫುಲ್ ಭಯ. ಓಕೆ, ಬಟ್ ಟಚ್ ವುಡ್, ಅದೇ ದೇವರ ಆಶೀರ್ವಾದ. ಐ ಥಿಂಕ್ ಅದೇ ಎಲ್ಲರದು ಭಾವನೆ, ಎಲ್ಲರದು ಮನೋಭಾವ ತುಂಬ ಪಾಸಿಟಿವ್ ಆಗಿತ್ತು. ಸೊ ಒಂದು ಇನ್ಸಿಡೆಂಟು ಅಥವಾ ಯಾರಾದ್ರಿಗೆ ಹೇಟ್ ಬಿತ್ತು, ಆ ಥರ ಯಾವುದೂ ರೀತಿ ಇನ್ಸಿಡೆಂಟ್ ಸೆಟ್ಸಲ್ಲಿ ಆಗಿಲ್ಲ. ಇಟ್ ವಾಸ್ ಆಲ್ ಸೇಫ್ ಆ್ಯಂಡ್ ನೈಸ್. ಸೊ ಇಟ್ ಈಸ್ ಆಲ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ಯು ಹ್ಯಾವ್ ಎನಿ ಫೇವ್ರೇಟ್ಸ್? ಲೈಕ್ ಅಂದರೆ ಎಲ್ಲರಿಗೂ ಇರುತ್ತಲ್ಲ ಫಸ್ಟ್ಸ್ಗಳು, ಎಸ್ಪೆಷಲಿ ಕನ್ನಡದಲ್ಲದು ಒಂದು ಏನೋ ಅದಕ್ಕೊಂದು ಸ್ಪೆಷಲ್ ಜಾಗ ಕೊಟ್ಟಿರ್ತೀರ. ಅದರಲ್ಲೂ ಈ ಥರ ಫಸ್ಟು ಅಂದರೆ ಈ ಸಕ್ಸಸ್ ಕೊಟ್ಟು ಎವೆನ್ಚುಲಿ ಒಂದು 10-12 ಮೂವಿ ಸೈನ್ ಮಾಡಿರೋ ಸಕ್ಸಸ್ಸು ಎಲ್ಲದರಲ್ಲೂ ದೇರ್ ಶುಡ್ ಬಿ ಒನ್ ಥಿಂಗ್ ದ್ಯಾಟ್ ಯು ನೋ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಭಾಷೆ.
ಮಟೀರಿಯಲಿಸ್ಟಿಕ್ ಕೇಳ್ತಾ ಇದ್ದಾರಾ ಅಥವಾ ಜನರಲಿ ಎನಿಥಿಂಗ್ ಅರೌಂಡ್ ನಿಮ್ಗೆ ಆ ಮುಂಗಾರು ಮಳೆಯಲ್ಲಿ ಲೈಫಿಗೆ ಅದೇನು ಕೊಡ್ತು ಅದು ಇಡೀ ಘಟನೆಯಲ್ಲಿ ಇದನ್ನ ನಾನು ಭಾಳ ನನ್ನ ಹೃದಯಕ್ಕೆ ಹತ್ತಿರ ಇಟ್ಕೋಬೇಕು ಮುಂಗಾರು ಮಳೆನೇ ದ ಹೋಲ್ ಮೂವಿ ಇಟ್ ಸೆಲ್ಫ್. ಅದೇ ಅಮಿತಾಬ್ ಬಚ್ಚನ್ ಹೇಳ್ತಾರೆ ಮೇರೆ ಪಾಸ್ ಮಾ ಹೈ, ಪೂಜಾ ಗಾಂಧಿ ಹೇಳ್ತಾರೆ ಮೇರೆ ಪಾಸ್ ಮುಂಗಾರು ಮಳೆ ಹೈ, ಏನೋ ಆ ಥರ. ಬಟ್ ಎಸ್, ಐ ಥಿಂಕ್ ಅದ್ರ ಜೊತೆಗೆ ದ ಲವ್ ಆಫ್ ಪೀಪಲ್. ನನಗೆ ಮಳೆ ಹುಡುಗಿ ಅಂತ ಜನ ಕರೀತಾರೆ, ಆ ಟೈಟಲು ಮಳೆ ಹುಡುಗಿ. ಟು ದ ಪಾಯಿಂಟ್ ನಾವು ಇವಾಗ ಶೂಟ್ ಸ್ಟಾರ್ಟ್ ಮಾಡೋದು ನಮ್ಮ ಮನೆಯಲ್ಲಿ ಮಳೆ ಸ್ಟಾರ್ಟ್ ಆಯ್ತು, ಐ ವಾಸ್ ಲೈಕ್ ಮೇಕಿಂಗ್ ಫನ್ ಆಫ್ ಯು ಸೇಯಿಂಗ್ ನೋಡಿ ಇಲ್ಲೂ ಮಳೆ ಕರ್ಕೊಂಡ್ ಬಂದ್ರಿ ಮಳೆ ಹುಡುಗಿ ಅಂತ. ಸೊ ಅದು ಒಂದು ಖುಷಿ ಆಗುತ್ತೆ. ಅಂದರೆ ದ್ಯಾಟ್ ರೆಸ್ಪೆಕ್ಟ್, ದ್ಯಾಟ್ ಲವ್ ದಟ್ ಐ ಹ್ಯಾವ್ ಅರ್ನ್ಡ್ ಅಲ್ಲ, ದ್ಯಾಟ್ ಈಸ್ ಮೋರ್ ಕ್ಲೋಸರ್ ಟು ಮೈ ಹಾರ್ಟ್. ಫಸ್ಟ್ ಮೂವಿನಲ್ಲೇ ಆ ರೇಂಜ್ ಅಂದರೆ ಕನ್ನಡದಲ್ಲಿ ಆ ರೇಂಜಿಗೆ ಸಕ್ಸಸ್ ಕೊಟ್ಟಾಗ ಅವತ್ತು ನಿಮ್ಗೆ ಏನು ತಲೆಯಲ್ಲಿ ಓಡ್ತಾ ಇತ್ತು? ಬಿಕಾಸ್ ಬಿಫೋರ್ ಮೂವಿ ಏನೇನೆಲ್ಲ ಆಯಿತು ಅದನ್ನು ಟು ಸಮ್ ಎಕ್ಸ್ಟೆಂಟ್ ನಾನು ಇವಾಗ ಮತ್ತೆ ರೀಲಿವ್ಡ್ ಥ್ರೂ ನಿಮ್ಮ ಮಾತುಗಳು, ನಮ್ಮ ಮನೆಯಲ್ಲ ಕರ್ಕೊಂಡು ಹೋದ್ರಿ. ಬಟ್ ಒನ್ಸ್ ಯುನೋ ಸಕ್ಸಸ್ ಗಿವ್ಸ್, ನಮ್ಮ ಮುಂದೆ ಒಂದು 100 ಜನ ನಿಂತ್ಕೊಂಡ್ರೆ ನಮಗೆ ತಲೆ ನಿಲ್ಲಲ್ಲ. ಇಮ್ಯಾಜಿನ್ ಇಡೀ ಕರ್ನಾಟಕದಲ್ಲಿ ಯಾರು ನೋಡಿದ್ರು ಮುಂಗಾರು ಮಳೆ, ಸಾಂಗ್ಸ್ ಆರ್ ಹಿಟ್, ಡೈಲಾಗ್ಸ್ ಆರ್ ಹಿಟ್, ಎವ್ರಿಬಡಿ ಇವನ್ ಏನೋ ಅದು ಮುಂಗಾರು ಮಳೆ ಅಸೋಸಿಯೇಟ್ ಆಗಿರೋ ಎಲ್ಲರೂ ಈಸ್ ಇನ್ ಹೆವಿ ಲೈಮ್ ಲೈಟ್. ಏನಾಯ್ತು ಅವಾಗ? ಏನಾಯಿತು ಅಂದರೆ ಗೊತ್ತಿಲ್ಲ. ಇಟ್ ವಾಸ್ ಅ ಮಿರಾಕಲ್, ಇಟ್ ವಾಸ್ ಅ ಮ್ಯಾಜಿಕ್ ದ್ಯಾಟ್ ಹ್ಯಾಪನ್ಡ್, ಯುನೋ. ಅದು ಏನೋ ಹೇಳ್ತಾರಲ್ಲ, ಫಸ್ಟ್ ಫ್ಯೂ ಡೇಸ್ ಯಾರೂ ನೋಡೋಕ್ಕೆ ಬರಲಿಲ್ಲ, ಅದನ್ನು ಯಾರೂ ನೋಡೋಕ್ಕೆ ಬರಲಿಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಫಸ್ಟ್ ಫ್ಯೂ ಡೇಸ್ ಇನ್ನೊಂದು ಸಿನಿಮಾ ದುನಿಯಾ ರಿಲೀಸ್ ಆಯಿತು ಆ ಟೈಮ್ಗೆ, ದುನಿಯಾ ಪಿಕ್ಚರ್. ಆ್ಯಂಡ್ ಮುಂಗಾರು ಮಳೆ ರಿಲೀಸ್ ಆದಾಗ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ ಸಾಗರ್ ಥಿಯೇಟರಲ್ಲಿ. ಸೊ ಅಲ್ಲಿ ಜನ ಸಾಗರ, ತುಂಬ ಜನ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ಗೆ ಬಂದಿದ್ದಾರೆ. ಅದಾದಮೇಲೆ ಸಿನಿಮಾ ಬಗ್ಗೆ 2 ತಿಂಗಳು ಎಷ್ಟು ಜನ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಬಟ್ 2 ತಿಂಗಳು ಆಮೇಲೆ 3ನೇ ತಿಂಗಳಲ್ಲಿ ಇಟ್ ಬಿಕೇಮ್ ಲೈಕ್ ಅ ಸೂಪರ್ ಡೂಪರ್ ಹಿಟ್. ಸ್ಲೋಲಿ ಗ್ರಾಫ್ ಮೇಲೆ ಹೋಗಿ 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 ಇಟ್ ಬಿಕೇಮ್ ದ ಮೂವಿ ಆಫ್ ದಿ ಸೆಂಚುರಿ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ. ಆ್ಯಂಡ್ ಜನ ನೋಡ್ಕೊಂಡು ಬಂದಮೇಲೆ ಈ ಮೂವಿ ಚೆನ್ನಾಗಿದೆ, ಇವ್ರು ನೋಡಬೇಕು ಅಂತ ಆ ಥರ ಜನ ಸಿನಿಮಾ ಹೋಗೋಕ್ಕೆ ಶುರು ಮಾಡಿದರು. ಸೊ ಹಾಡು ಕ್ಲಿಕ್ ಆಯಿತು, ಆಮೇಲೆ ಡೈಲಾಗ್ಸ್ ಕ್ಲಿಕ್ ಆಯಿತು. ಆಮೇಲೆ ಒಂದಾಗಿ ಎಷ್ಟು ಜನ ನನಗೆ ಮೀಟ್ ಮಾಡ್ಕೊಂಡು ಹೇಳಿದ್ದಾರೆ, ಮೇಡಮ್ ನಾವು 100 ಸತಿ ಸಿನಿಮಾ ನೋಡಿದ್ದೀವಿ, 50 ಸತಿ ನೋಡಿದ್ದೀವಿ, ಯುನೋ. ಸೊ ಅದಾದಮೇಲೆ ಆ ಸಿನಿಮಾ ಬಗ್ಗೆ ಒಂದು ಗಮನ ಬಂತು. ಓಕೆ, ಈ ಮುಂಗಾರು ಮಳೆ ಚಿತ್ರ ಕೂಡ ಒಂದು ಚಿತ್ರ ಇರೋ ಹಾಗೆ ಚೆನ್ನಾಗಿರೋ ಚಿತ್ರ ಇದೆ ಅಂತ. ಬಟ್ ನಾನು ವಾಪಸ್ ಮುಂಬೈಗೆ ಹೋದೆ. ಆ್ಯಂಡ್ ರಿಲೀಸ್ ಆದಾಗ 2 ಮಂತ್ಸ್ ಆದ ತನಕ ನನ್ನ ಹತ್ರ ಯಾವುದು ಹೊಸ ಪಿಕ್ಚರ್ ಬಂದಿಲ್ಲ. ಓಕೆ, ಆ್ಯಸ್ ಅ ದಿಸ್ ಥಿಂಗ್. ದೆನ್ ಜಗ್ಗೇಶ್ ಸರ್ ಆಫರ್ಡ್ ಮೀ. ಜಗ್ಗೇಶ್ ಸರ್ಗೆ ಆ್ಯಕ್ಚುಲಿ ತುಂಬ ನಾನು ಚಿರಋಣಿ ಆಗಿದ್ದೀನಿ ಯಾವತ್ತು. ಬಿಕಾಸ್ ಮುಂಗಾರು ಮಳೆ ರಿಲೀಸ್ ಆದಮೇಲೆ 2 ಮಂತ್ಸ್ 3 ಮಂತ್ಸ್ ಸಿನಿಮಾ ಹಿಟ್ ಆದಮೇಲೆ ಕೂಡ 3 ಮಂತ್ಸ್ ತನಕ ನನ್ನ ಹತ್ರ ಯಾವುದು ನಾನು ಹೊಸ ಸಿನಿಮಾ ಸೈನ್ ಮಾಡಿರಲಿಲ್ಲ. ಆ್ಯಂಡ್ ಹೀ ಕಾಲ್ಡ್ ಮೀ ಫಾರ್ 1 ಮೂವಿ. ಯಾಕೆಂದರೆ ಕೆಲವು ಜನಗೆ ಒಂದಿತ್ತು ದಟ್ ಮೇ ಬಿ ಹುಡುಗಿ ತುಂಬ ಜಾಸ್ತಿ ಸಣ್ಣ ಇದ್ದಾರೆ, ಅಥವಾ ಒಂದು ಕಡೆ ಮೇಕಪ್ದು ಸ್ವಲ್ಪ ಇದಿತ್ತು ಅಂತ. ಸೊ ಇಟ್ ಈಸ್ ಜಸ್ಟ್ ಪಾಸ್ಟ್, ಐ ಆಮ್ ಜಸ್ಟ್ ಟಾಕಿಂಗ್. ಬಟ್ ಜಗ್ಗೇಶ್ ಸರ್ ಕಾಲ್ಡ್ ಮೀ ಬ್ಯಾಕ್ ಆ್ಯಂಡ್ 2 ಫಿಲ್ಮ್ಸ್ ನಾನು ಸೈನ್ ಮಾಡಿದೆ. ಯಾವುದು? ಕೊಳಗನ ಕೋಡಿ ನುಂಗಿತ್ತ. ಹಾಂ, ಮತ್ತೆ ಆ ಸಿನಿಮಾ ಸೈನ್ ಮಾಡಿದೆ ನಾನು. ಸೊ ಆ ಸಿನಿಮಾ ಸೈನ್ ಮಾಡಿದಾಗ ಜನ ಬರ್ತಾಯಿದ್ರು ಸೆಟ್ಟಲ್ಲಿ ನೋಡೋಕ್ಕೆ, ಓ ಚೆನ್ನಾಗಿದ್ದಾಳೆ. ದೆನ್ ಇನ್ ದ್ಯಾಟ್ 1 ವೀಕ್ ಐ ಸೈನ್ ಸಮ್ 12 ಫಿಲ್ಮ್ಸ್ ಓನ್ಲಿ, ಬ್ಯಾಕ್ ಟು ಬ್ಯಾಕ್. ಎಸ್, ಆ ಸಿನಿಮಾ ಮುಖಾಂತರ ನಾನು ವಾಪಸ್ ಬಂದೆ ಇಂಡಸ್ಟ್ರಿಗೆ. ಸೊ ಬಂದಮೇಲೆ ಸೆಟ್ಟಲ್ಲಿ ನೋಡೋಕ್ಕೆ ಬರ್ತಾಯಿದ್ದು ಅಂದರೆ ಒಂಥರ ಇತ್ತು, ಓಕೆ ಹೇಗೆ ಕಾಣಿಸ್ತಾಳೆ, ಚೆನ್ನಾಗಿ ಕಾಣಿಸ್ತಾಳೆ ಹೆಂಗೆ ಅಂತ ಹುಡುಗಿ. ಸೊ ಐ ಸೈನ್ ಲಾಟ್ ಆಫ್ ಮೂವೀಸ್. ಯೂಶಲಿ ಯಾವ ಥರ ಪ್ರಶ್ನೆಗಳು ಕೇಳ್ತಾಯಿದ್ರು ಅಂದರೆ? ಸೊ ಜಗ್ಗೇಶ್ ಸರ್ಗೆ ನಿಮ್ಮ ಶೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಇತ್ತು ಆ್ಯಕ್ಚುಲಿ. ಅವ್ರಿಗೆ ಒಂದಿನ ನಾನು ಫೋನ್ ಮಾಡಿ ಹೇಳಬೇಕು, ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇವತ್ತು ನನ್ನ ಮದುವೆ ಆಗಿದೆ, ನಾನು ಲೈಫಲ್ಲಿ ಸೆಟಲ್ ಆಗಿದ್ದೀನಿ. ಸೊ ಒನ್ ಪರ್ಸನ್ ನನ್ನ ಲೈಫಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು, ಐ ಶುಡ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಶೋ ಮೈ ಗ್ರ್ಯಾಟಿಟ್ಯೂಡ್. ಸೊ ನಿಮ್ಮ ಶೋ ಮುಖಾಂತರ ಜಗ್ಗೇಶ್ ಸರ್ಗೆ ಥ್ಯಾಂಕ್ಸ್. ಅಮೇಝಿಂಗ್. ನಾಟ್ ದಟ್ ಬರೀ ಮದುವೆ ಆದರೆ ಲೈಫ್ ಸೆಟಲ್ ಅಂತಲ್ಲ, ಬಿಕಾಸ್ ಆಸ್ ಅ ಸ್ಟ್ರಾಂಗ್ ವುಮನ್ ವಿತ್ 50+ ಮೂವೀಸ್, ವಿತ್ ಸೋ ಮಚ್, ಬೀಂಗ್ ಅ ಪ್ರೊಡ್ಯೂಸರ್, ಪಾಲಿಟಿಷಿಯನ್, ಐ ಆಮ್ ಶ್ಯೂರ್ ಲೈಫ್ ಹ್ಯಾಸ್ ಗಿವನ್ ಯು ಸೋ ಮಚ್. ಕೆಲವು ಸತಿ ತುಂಬ ನಾಟ್ ಪಾಲಿಟಿಷಿಯನ್, ನೋ ಪಾಲಿಟಿಷಿಯನ್ ಎನಿಮೋರ್, ತುಂಬ ಕಿತ್ಕೊಂಡಿದೆ.
ಇನ್ನು ಪಾಠಗಳನ್ನು ಹೇಳ್ಕೊಟ್ಟಿದೆ, ನಿಮ್ಮನ್ನು ಗಟ್ಟಿ ಮಾಡಿದೆ, ಅದೆಲ್ಲದಕ್ಕೂ ಮಾತಾಡೋದಕ್ಕೂ ಮುಂಚೆ ನನಗೆ ಆಗಲೇ ಕೇಳಿದಂಗೆ ಸೆಟ್ಟಿಗೆಲ್ಲ ಯೂಶಲಿ ಬಂದಾಗ ಹೀರೋಯಿನ್ಸ್ಗಳನ್ನ ಒಂದು ಸಕ್ಸಸ್ ಆದಮೇಲೆ ಹೆಂಗೆ ಕಾಸ್ಟ್ ಮಾಡ್ತಾರೆ ಆ್ಯಂಡ್ ನೀವು ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ನಿಮ್ಗೆ ಏನಾದ್ರು ಮ್ಯಾನೇಜರ್ಸ್ಗಳೆಲ್ಲ ಇರ್ತಾರಾ? ನೋ, ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಟೈಮಲ್ಲಿ ಒಬ್ಬರು ಪ್ರತಾಪ್ ಸರ್ ಅಂತ ಇದ್ದರು. ಸೊ ಅವ್ರಿಗೆ ಜನ ಫೋನ್ ಮಾಡಿ ಓಕೆ ಪೂಜಾ ಗಾಂಧಿ ಡೇಟ್ಸ್ ಬೇಕು ಎಲ್ಲ ಅಂತ. ಬಟ್ ಸ್ವಲ್ಪ ಟೈಮ್ ಆದಮೇಲೆ ಡೈರೆಕ್ಟ್ಲಿ ನನಗೆ ಫೋನ್ಸ್ ಬರ್ತಾಯಿತ್ತು. ಸೊ ಐ ನೆವರ್ ಹ್ಯಾಡ್ ಅ ಮ್ಯಾನೇಜರ್ ಕಾಸ್ಟಿಂಗ್ಗೆ. ಸೊ ನನಗೆ ಫೋನ್ ಮಾಡ್ತಾಯಿದ್ರು, ನನ್ನ ಮನೆಗೆ ಬನ್ನಿ ಕತೆ ಹೇಳಿ ಅಂತ. ಸೊ ನನ್ನ ಮನೆಗೆ ಕರೆದು ಬಿಡ್ತಾಯಿದ್ದೆ, ಬನ್ನಿ ಕತೆ ಹೇಳಿ ಹೇಗೆ ಸಿನಿಮಾ ಇದೆ ಅಂತ ಅಷ್ಟೇ. ಅವಾಗ ಎಲ್ಲಿದ್ರಿ? ಆವಾಗ ಐ ವಾಸ್ ಇನ್ ಕತ್ರಿಗುಪ್ಪೆ. ಓಕೆ. ಸೊ ಒನ್ ಮೋರ್, ಇದು ಫಸ್ಟ್ ಮೂವಿ ಸಕ್ಸಸ್ಸು ಯೂಶಲಿ ದ ಕೈಂಡ್ ಆಫ್ ದುಡ್ಡು ಇಟ್ ಮೇಕ್ಸ್. ದೇ ಸೇ ಆ್ಯಕ್ಟರ್ಸ್ಗಳಿಗೆ, ಹೀರೋಗಳಿಗೆ ನಾವು ಏನೋ ಕಾರ್ ಕೊಟ್ವಿ, ಮನೆ ತೆಕ್ಕೊಟ್ರು, ಹಂಗೆ ಹಿಂಗೆ ಅಂತೆಲ್ಲ ಒಂದಷ್ಟು ವಾಡಿಕೆಗಳು ಉಂಟು. ಸೊ ನಿಮ್ಗೆ ಆ್ಯಕ್ಚುಲಿ ನಿಮ್ಗೇನೇನು ಸಿಕ್ತು ಅಂತ ಹೇಳ್ಬೋದಾ? ಏನೂ ಇಲ್ಲ, ನನಗೆ ಬರೀ ಹೆಸರು ಸಿಕ್ತು ಅಷ್ಟೇ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ದ್ಯಾಟ್ ನನಗೆ ಇದು ಬೇಕು ಅದು ಬೇಕು ಏನೂ ಆಸೆ ಇರಲಿಲ್ಲ. ಯಾಕೆಂದರೆ ಆ ಸಿನಿಮಾ ಹಿಟ್ ಆಯಿತು, ನನಗೆ ಒಂದು ಕರಿಯರ್ ಸಿಕ್ತಲ್ಲ, ಅದಕ್ಕಿಂತ ಏನೋ ದುಡ್ಡು ಮುಖ್ಯ ಇರಲಿಲ್ಲ. ಸೊ ನನಗೆ ಏನೂ ಸಿಗಲಿಲ್ಲ, ನಾನೇನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಸೊ ದೆನ್ ಇವೆನ್ಚುಲಿ ಕತ್ತರಗುಪ್ಪೆ ಮನೆಗೆ ನಾನೇನು ಬಂದಿದ್ದೀನಿ, ಮನೆ ಎದುರುಗಡೆ ಅದು ಕೂಡ ನಾನು ಮನೆ ತಗೊಂಡೆ ಯಾವಾಗ ಅಂದರೆ ಮುಂಗಾರು ಮಳೆ ಆದಮೇಲೆ, ಈ ಕೊಳಗನ ಕೋಡಿ ನುಂಗಿತ್ತ ಶುರು ಆದಮೇಲೆ 1 year ಆದಮೇಲೆ, 1 year ಆಯಿತು. 1 year ಆದಮೇಲೆ within one successful movie with all the advances and all of that, you were able to buy a house also. Yes. ಅಂದರೆ which will bring to our question. ಅವತ್ತಿನ ಕಾಲದಲ್ಲೆಲ್ಲ are you comfortable sharing what kind of monies usually heroines were seeing? Wake up to fresh ideas. Repose. It depended actually again. ಯಾಕೆಂದರೆ ನೋಡಿ, ದ್ಯಾಟ್ ಆ ವ್ಯತ್ಯಾಸ ಇವತ್ತು ಕೂಡ ಇದೆ. ಹೌದು, ಆವಾಗ ಇನ್ನೂ ಜಾಸ್ತಿ ಇತ್ತು ಆ್ಯಕ್ಚುಲಿ. ಬಟ್ ಹೀರೋಯಿನ್ಸ್ಗೆ ಎಷ್ಟು ಸಿಗಬೇಕು ಅಂದರೆ ಅಷ್ಟು ಸಿಗ್ತಾ ಇರಲಿಲ್ಲ. ಆದರೆ ಕೆಲವು ಸಿನಿಮಾಗಳಲ್ಲಿ ಯು ಆರ್ ವರ್ಕಿಂಗ್ ವಿತ್ ವೆರಿ ಹೈ ಫೀಸ್, ಕೆಲವು ಸಿನಿಮಾಗಳಲ್ಲಿ ಯು ಆರ್ ವರ್ಕಿಂಗ್ ವಿತ್ ಇನ್ ಲೋ ಫೀಸ್ ಬಿಕಾಸ್ ದ ರೋಲ್ ಇಸ್ ಗುಡ್. ಆ್ಯಂಡ್ ಸಿ, every film you can't do for money. Even if you are doing 10 movies in a year, okay, you'll do maybe 6 films for money. 4 films you'll do because ಏನಂದರೆ ಕರಿಯರ್ಗ್ರಾಫ್ಗಲ್ಲ, ರೋಲ್ಸು, ಒಂದು ಏನೋ ಅವಾರ್ಡ್ ಓರಿಯೆಂಟೆಡ್ ಸಿನಿಮಾ, ಕಲಾತ್ಮಕ ಚಿತ್ರ ಅಂತ ಹೇಳ್ತಾರೆ ಅಲ್ಲ, ಅಂದರೆ ನಿಮ್ಮನ್ನು ನಟಿಯಾಗಿ ಚೆನ್ನಾಗಿ ನಿಮ್ಮನ್ನು ಹೊಳಿಸುವಂಥ ಚಿತ್ರಗಳು. ಬಟ್ ಕೆಲವು ಸಿನಿಮಾ ಕಮರ್ಷಿಯಲ್ ಆಗಿರುತ್ತೆ, ಲೈಕ್ ಟಾಟಾ ಬಿರ್ಲಾ ನಾನು ಮಾಡಿದೆ, ಮತ್ತು ತಾಜ್ ಮಹಲ್ ಮಾಡಿದೆ ಕಮರ್ಷಿಯಲ್ ಸಿನಿಮಾ, ಮತ್ತು ಬುದ್ಧಿವಂತ ಮಾಡಿದೆ ಕಮರ್ಷಿಯಲ್ ಚಿತ್ರ. ಸೊ ದೀಸ್ ವರ್ ಆಲ್ ಕಮರ್ಷಿಯಲ್ ಮೂವೀಸ್. ದೆನ್ ಐ ಡಿಡ್ ಅನು ವಾಸ್ ಮೇ ಬಿ ನನಗೆ ರೆಮ್ಯುನರೇಷನ್ ಕಡಿಮೆ ನಾನು ತಗೊಂಡೆ, ಆದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಬಟ್ ಹೌದು, ಆ ವ್ಯತ್ಯಾಸ ಯಾವತ್ತೂ ಇದ್ದೇ ಇರುತ್ತೆ. ಬಟ್ ಅದು ಚೇಂಜ್ ಆಗಬೇಕು ಆ್ಯಕ್ಚುಲಿ. ಹೀರೋಯಿನ್ಸ್ ಏನು ಡಿಸರ್ವ್ ಮಾಡ್ತಾರೆ ಕನ್ನಡದಲ್ಲಿ, ಈಗ ತೆಲುಗುನಲ್ಲಿ ಮತ್ತು ಮುಂಬೈ ಇಂಡಸ್ಟ್ರಿಯಲ್ಲಿ, ತಮಿಳ್, ಮಲಯಾಳಮಲ್ಲಿ ಕೂಡ ದೇರ್ ಇಸ್ ಅಟ್ಲೀಸ್ಟ್ ಕೋಟಿಗಟ್ಟಲೆ ತಗೊಳ್ತಾರೆ. ಕನ್ನಡದಲ್ಲಿ ಆ ಥರ ಇಲ್ಲ. ಸೊ ಅದು ಆಗಬೇಕು. ಬಟ್ ನಾನು ಕೆಲವು ಸತಿ ನಾನು ಏನೂ ಹೇಳಲ್ಲ, ಬಟ್ ಐ ಹ್ಯಾವ್ ಬೀನ್ ಫೈನ್, ಟಚ್ ವುಡ್, ಬೈ ಗಾಡ್ಸ್ ಗ್ರೇಸ್. ಐ ಹ್ಯಾವ್ ಬೀನ್ ಫೈನ್ ಆ್ಯಂಡ್ ಪೇಡ್ ಫೈನ್. ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಸೇಕ್, ಜಸ್ಟ್ ಆಲ್ಸೋ ಯಾಕಂದರೆ ಕೆಲವು ಆ ವೃತ್ತಿಗಳಿಗೆ ಎಷ್ಟು ದುಡ್ಡು ಇದೆ, ಜೀವನನ ಕಟ್ಕೋಬೋದಾ ಅಂತ ಕೇಳೋದಕ್ಕೆ. ಲೈಕ್ ನಾನು ಯಾವುದೋ ಒಂದು ಸಿನಿಮಾಗೆ ಹೀರೋಯಿನ್ ಅಂತ ಮಾಡಿದಾಗ 2015 ನಮಕ್ ಹರಾಮ್, ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಕೇಳಿದೆ ಬಿಕಾಸ್ ಆಫ್ ಮೈ ಆರ್ಜಿಂಗ್ ಪಾಪ್ಯುಲಾರಿಟಿ. ನಿಮಗೆ ಚಿಕ್ಕದು ಅನ್ಸ್ಬೋದು, ಬಟ್ ನನಗೆ ಅವತ್ತು 5 ಲಕ್ಷ ಕೊಡಿ, ನಾನು ಹೀರೋಯಿನ್ ಆಗಿ ಬರ್ತೀನಿ ನಾನು ಕೇಳಿದೆ, ನಂಗೆ ಕೊಟ್ಟರು ಕೂಡ. ಅಂದರೆ ನಾನು 15 5 ಲಕ್ಷ ಕೇಳಿದ್ದೆ. ಎಸ್ ಅಂದಿದ್ದಾರೆ ಅಂದರೆ ಮೇ ಬಿ ನೀವು ಹೀರೋಯಿನ್ ಆಗಬೇಕಂತ ಎಲ್ಲ ತಯಾರಿಗಳು ಮಾಡ್ಕೊಂಡು ಬಂದಿರೋರು 2006 ಅದು ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಮನೀಸ್ ಅಥವಾ ಇನ್ನೂ ಜಾಸ್ತಿನ ಡಬಲ್ ಫಿಗರ್ಸು ಆ ಥರ ಎಲ್ಲ ನೋಡ್ಬೋದಾ? ನೋಡ್ಬೋದು. ಸೊ ಲೈಕ್ ಡಬಲ್ ನೋಡ್ಬೋದು ಆರಾಮಾಗಿ. 10+ is like a given ಅಂತ ಹೇಳ್ತಾ ಇದ್ದೀರಾ? 10+ is even in 2006-07 they were paying actually. They were paying. But again ನನಗೆ ಬೇಜಾರು ಏನಾಗುತ್ತೆ ಅಂದರೆ, ಹೀರೋಯಿನ್ಸ್ನ ಆಚೆಯಿಂದ ಕರ್ಕೊಂಡು ಬರ್ತಾರೆ ಅಲ್ಲ. ಈಗ ನಾನು ಇವತ್ತು ಇರೋ ಪರಿಸ್ಥಿತಿಯಲ್ಲಿ ನಾನು ಕನ್ನಡತಿ, ನಾನು ಕನ್ನಡ ಹುಡುಗಿ ನಾನು, ಓಕೆ. ನನಗೆ ಏನಾಗುತ್ತೆ ಅಂದರೆ, ಬೇರೆ ಸ್ಟೇಟ್ಸಿಂದ ಹೀರೋಯಿನ್ಸ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ನೀವು ಜಾಸ್ತಿ ದುಡ್ಡು ಕೊಡ್ತೀರಾ. ನಮ್ಮಲ್ಲಿ ಇರೋ ಟ್ಯಾಲೆಂಟೆಡ್ ಹುಡುಗಿರು ಇದ್ದಾರೆ ಅಲ್ಲ, ಅವ್ರಿಗೆ ಆ ಲೆವೆಲ್ಗೆ ನೀವು
ಆ ಲೆವೆಲ್ಗೆ ಅವ್ರಿಗೆ ಪೇ ಕೊಡಿ ಅಲ್ವಾ, ಆ ಲೆವೆಲ್ಗೆ ಅವ್ರಿಗೆ ರೆಮ್ಯುನರೇಷನ್ ಕೊಡಿ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಕನ್ನಡದ ಹುಡುಗಿರು ಕೆಲಸ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೊಡಿ 1 ಕೋಟಿ. ಏನು ಪ್ರಾಬ್ಲಮ್ ಇದೆ? ಏನು ತೊಂದರೆ ಏನಿಲ್ಲ. ಯುನೋ ಎವ್ರಿ 5-10 years ಆ ಚೈನ್ ಸೈಕಲ್ ಹಂಗೆ ಆಗ್ತಾನೆ ಇದೆ. ಸೇಮ್ ಥಿಂಗ್ ಈವನ್ ಟುಡೇ ಯಾರೋ ಮೆಸೇಜ್ ಹಾಕಿದ್ರು ಜಸ್ಟ್ ಕ್ಯೂರಿಯಸ್ ಶೋಗೆ. ಈಗ ಹೆಸರುಗಳು ಐ ಕ್ಯಾನ್ ಟೇಕ್ ಪ್ರಾಬ್ಲಿ ಆಶಾ ಭಟ್ಟು ಈ ಥರದ ಹೆಸರುಗಳನ್ನೆಲ್ಲ ಅವರೆಲ್ಲ ಒಂದು ಸಕ್ಸಸ್ಫುಲ್ ಸಿನಿಮಾ ಕೊಟ್ರು ಮತ್ತೆ ಕೆಲವು ಸಿನಿಮಾಗಳು ಬೇರೆ ಕಡೆಯಿಂದ ಕರ್ಸ್ಕೊಂಬರ್ತಾರಲ್ಲ ಅಂತ ನಮಗಳಿಗೆ ಮೆಸೇಜ್ ಹಾಕ್ತಾ ಇರ್ತಾರೆ ಆಡಿಯನ್ಸ್. ಲೈಕ್ ಇವ್ರನ್ನ ಕರೆಸಿ ಮೇ ಬಿ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ನಮ್ಮವ್ರು ಕೊಡಬೇಕು, ಈ ಥರ ಶೋಸ್ ಬರ್ಬೇಕಂತಲ್ಲ. ಕೊಡಬೇಕು ಅವಕಾಶ ಕೊಡಬೇಕು, ಜೊತೆಗೆ ರೆಮ್ಯುನರೇಷನ್ ಕೊಡಬೇಕು. ನೋಡಿ, ನಮ್ಮ ಫ್ಯಾಮ್ಲಿಗೆ ಫಸ್ಟ್ ನಾವೇ ಮರ್ಯಾದೆ ಕೊಡಬೇಕು. ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋದು. ಖಂಡಿತ. ಸೊ ಇನ್ ದಿಸ್ ಜರ್ನಿ ಯಾವತ್ತಾದರೂ ನಿಮ್ಮನ್ನು ನೀವು ಲಕ್ ಕಡೆಗೆ ತಿರುಗಿಸ್ಕೊಂಡಿದ್ದೀರಾ? ಐ ಮೀನ್ ಯು ಜಸ್ಟ್ ಸ್ಪೋಕ್ ಅಬೌಟ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ತುಂಬ ಇದೆ ಅಂತ. ತುಂಬ ಇದೆ. ಕೃತಜ್ಞತೆ ಒಂದು, ಮತ್ತು ನನಗೆ ಸಿಕ್ಕಿದೆಯಲ್ಲ ಇದು ಎಲ್ಲರಿಗೂ ಸಿಗ್ಬೋದಿತ್ತಲ್ಲ, ನನಗೆ ಯಾಕೆ ಸಿಕ್ತು ಅಂತ ಯಾವ ಥರ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಹೌದು, ಬರುತ್ತೆ. ಯಾಕೆ ಅಂದರೆ ನನಗೆ ಏನು ಸಿಕ್ಕಿರೋದು ಅದು ಹಾರ್ಡ್ ವರ್ಕ್ ಜೊತೆಗೆ ಲಕ್ಕು ಮ್ಯಾಟರ್ ಆಗುತ್ತೆ. ಬಟ್ 80% ಇಟ್ ಈಸ್ ಹಾರ್ಡ್ ವರ್ಕ್. ನೀವು ಮಾತ್ರ ಆ ಟೈಮಿಂಗು ಅಷ್ಟೇ ಅಂತ. ಯಾಕೆ ಅಂದರೆ ನಾವು ಶ್ರಮ ಪಟ್ಟಿಲ್ಲ ಅಂದರೆ ಜೀವನದಲ್ಲಿ ಲಕ್ಕು ಜೊತೆಗೆ ಭಾಗ್ಯನೂ ಸಾಥ್ಕೊಳ್ಳಲ್ಲ. ಆ್ಯಕ್ಚುಲಿ ಸಮಯಕ್ಕಿಂತ ಮುಂಚೆ ಭಾಗ್ಯಕ್ಕಿಂತ ಜಾಸ್ತಿ ನಿಮಗೆ ಸಿಗಲ್ಲ. ಸೊ ಐ ಫೀಲ್ ದ್ಯಾಟ್ ನಾವು ಶ್ರಮ ಪಡ್ತಾ ಹೋಗಬೇಕು, ಪ್ರತಿದಿನ ಶ್ರಮ ಪಡಬೇಕು, ಕೆಲಸ ಮಾಡ್ತಾ ಹೋಗಬೇಕು. ಏನು ನಮಗೆ ಸಿಗಬೇಕು ಅದು ಸಿಗುತ್ತೆ. ಏನು ನಮಗೆ ಸಿಗಲ್ಲ ಅಂದರೆ ಅದು ನಾವು ಏನಾದರೂ ಮಾಡಿ ನಮಗೆ ಸಿಗಲ್ಲ. ಸೊ ಐ ಥಿಂಕ್ ಲಕ್ ಪ್ಲೇಸ್ ಅ ರೋಲ್. ಲಕ್ ವಿಲ್ ಆಲ್ಸೋ ಕಮ್ ವಿತ್ ದೋಸ್ ಪೀಪಲ್ ಹೂ ವಿಲ್ ಡೂ ಲಿಟಲ್ ಬಿಟ್ ಆಫ್ ಹೂ ವಿಲ್ ಡೂ ಹಾರ್ಡ್ ವರ್ಕ್. ಸೊ ಅನದರ್ ಎಮ್ ಆಫ್ ಯೋರ್ ಕರಿಯರ್ ಇಸ್ ಮಿಲನ. ಅಂದರೆ ಮುಂಗಾರು ಮಳೆ ಆದ ತಕ್ಷಣನೇ ನಿನ್ನಿಂದಲೇ ಅಂದರೆ ನೀವು ಅದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಆ ಸಾಂಗಂತ ಬಂದು ಚಿಕ್ಕ ರೋಲನ್ನು ಪ್ಲೇ ಮಾಡಿದ್ರು ದ ಇಂಪ್ಯಾಕ್ಟ್ ವಾಸ್ ಸೋ ಬಿಗ್. ದಟ್ ಮಿಲನ ನಿಮ್ಮನ್ನು ಚೂಸ್ ಮಾಡ್ತಾ ನೀವು ಅದನ್ನು ಚೂಸ್ ಮಾಡಿದ್ರಾ? ಮಿಲನ ಚೋಸ್ ಮೀ. ಸೊ ಪ್ರಕಾಶ್ ಸರ್ ಚೋಸ್ ಮೀ. ಆ್ಯಂಡ್ ಪ್ರಕಾಶ್ ಸರ್ ನನಗೆ ಮೀಟ್ ಮಾಡೋಕ್ಕೆ ಬಂದಿದ್ದರು. ಆ್ಯಂಡ್ ಈ ಸೆಡ್ ಓನ್ಲಿ 1 ಸಾಂಗ್ ಆ್ಯಂಡ್ ಇಟ್ಸ್ ಅ ಗೆಸ್ಟ್ ಅಪಿಯರೆನ್ಸ್. ಆ್ಯಂಡ್ ಐ ಆಮ್ ಲೈಕ್ ಓಕೆ ಫೈನ್. ಅಂದರೆ ಸಾಂಗ್ ಮುಂಗಾರು ಮಳೆ ಸಡನ್ ಆಗಿ ಆ ಥರ ಚಾಯ್ಸ್ ತೊಗೋಬೇಕಾ ಬೇಡವಾ? ಬಟ್ ಅಲ್ಲಿ ಅಪ್ಪು ಸರ್ ಇದ್ರಲ್ಲ. ಸೊ ನಾನು ಸಾಂಗ್ ಮಾಡಬೇಕು, ಜೊತೆಗೆ ಅಪ್ಪು ಸರ್ ಜೊತೆ ಮಾಡಬೇಕು ಅಂತ ನಾನು ಹೇಳಿದೆ. ಡೆಫಿನೆಟ್ಲಿ ನಾನು ಮಾಡ್ತೀನಿ. ಬಿಕಾಸ್ ಪುನೀತ್ ಅಂದರೆ ಪುನೀತ್, ಅಪ್ಪು ಅಂದರೆ ದೇರ್ ಇಸ್ ಇರ್ರಿಪ್ಲೇಸಿಬಲ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಅವ್ರ ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್. ಯಾಕೆ? ಅಪ್ಪು ಅಂದರೆ ನಗು, ಮುಗುಳು ನಗೆ. ಕರೆಕ್ಟ್. ಯಾವತ್ತೂ ಅವರು ನಗ್ತಾನೆ ಇರ್ತಾಯಿದ್ರು. ನಾನು ಅವ್ರಿಗೆ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ನಮ್ಮ ಮೈಸೂರಲ್ಲಿ ನಾವು ಮಹಾರಾಣಿ ಕಾಲೇಜ್ ಹತ್ರ ಶೂಟ್ ಮಾಡ್ತಾಯಿದ್ದೀವಿ. ಸೊ ಶೂಟ್ ಮಾಡಿದಾಗ ಎಷ್ಟು ಜನ ಬರ್ತಾ ಇದ್ದಾರೆ ಅವ್ರಿಗೆ ಮೀಟ್ ಮಾಡೋಕ್ಕೆ, ಎಲ್ಲರ ಜೊತೆ ನಗ್ತಾ ಇದ್ದಾರೆ. ಅವರು 1 ಸೆಕೆಂಡು ಅಂದರೆ ಬೇಜಾರಾಗಿ ಅಥವಾ ಟಯರ್ಡ್ ಆಗಿ ಅಥವಾ ಸುಸ್ತಾಗಿ ಸೈಡ್ಗೆ ಹೋಗ್ತಾರೆ ಅಥವಾ ಕ್ಯಾರವನ್ಗೆ ಹೋಗಿಬಿಡ್ತಾರೆ ಅಥವಾ ಇಲ್ಲಿ ಅಲ್ಲಿ ಇನ್ನೂ ಎಷ್ಟು ಅವರು ನಿಂತಿರ್ತಾರೆ, ಜನ ಜೊತೆ ಮಾತಾಡ್ತಾರೆ, ನಗ್ತಾರೆ. ಆ ಹ್ಯೂಮಿಲಿಟಿ ಅಂದರೆ ನಾವು ಕಲಿಬೇಕು ಅಂದರೆ ಅವರಿಂದ. ಸೊ ಎಲ್ಲರಿಗೂ ತುಂಬ ರೆಸ್ಪೆಕ್ಟಿಂದ ಮಾತಾಡೋದು, ತುಂಬ ಮರ್ಯಾದೆ ಕೊಟ್ಟು ಮಾತಾಡೋದು. ಚೆನ್ನಾಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ. ಸಿಂಗುಲರ್ ಯಾವತ್ತೂ ನಾನು ಅವ್ರಿಗೆ ಕೇಳಿಲ್ಲ. ಅಂದರೆ ನಾನು ಎಷ್ಟು ದಿನ ಅವ್ರ ಜೊತೆ ಶೂಟ್ ಮಾಡಿದೆ ಅಂದರೆ, ಸೊ ಸಿಂಗುಲರ್ ಆಗಿ ಯಾರ ಹತ್ರ ಮಾತಾಡ್ತಾರೆ ಅಂದರೆ ನಾನು ಕೇಳಿಲ್ಲ. ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡೋದು. ಸೊ ಅವರಂದರೆ ಆ ಸಾಂಗ್ ಅಂದರೆ ಇಟ್ಸ್ ಅಗೇನ್ ಅ ಮ್ಯಾಜಿಕಲ್ ಥಿಂಗ್ ಇನ್ ಮೈ ಲೈಫ್. ಅದು ಇಂಡಿಯಾದಲ್ಲ ಶೂಟ್ ಆಗಿರೋದು, ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಇಟ್ ವಾಸ್ ಗುಡ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಎಂಜಾಯ್ ಮಾಡಿದ್ದೀವಿ. ಅಲ್ಲಿ ಅವರು ನಡ್ಕೊಂಡು ಬರ್ತಾರೆ. ಎಸ್, ಬಟ್ ಟೋಟಲ್ ಅಲ್ಲಿ ಅವರು ಅಂತ ಏನೋ ಥ್ರೆಡ್ ತೊಗೊಂಡ್ರಿ? ಅಲ್ಲಿ ಅವರು ಅಂದರೆ ಎಲ್ಲರ ಜೊತೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಅಂದರೆ ಒಂದು ಸೂಪರ್ ಸ್ಟಾರ್ ಆಗಿ ಅಂತ ಅವ್ರು ಯಾವತ್ತೂ ಯಾರಿಗೂ, ನಾನು ಕೂಡ ಇಟ್ ವಾಸ್ ಜಸ್ಟ್ ಮೈ 3rd ಫಿಲ್ಮ್ ಆರ್ 4th ಫಿಲ್ಮ್. ಸೊ ಯಾವತ್ತೂ ಫೀಲ್ ಮಾಡಿಸಿಲ್ಲ ಓಕೆ ನೀವು ಹೊಸೊಬ್ಬರು ಅವ್ರು ಆ ಥರ. ಮುಂಗಾರು ಮಳೆ ಮಾಡಿದ್ದೀನಿ, ಆದರೆ ಐ ಆಮ್ ಅ ನ್ಯೂ ಕಮರ್ ಅಲ್ಲ. ಸೊ ಹಿ ಯೂಸ್ ಟು ಸಿಟ್ ವಿತ್ ಎವ್ರಿಬಡಿ ಆನ್ ದ ಫ್ಲೋರ್
ಆ್ಯಂಡ್ ಒಂದು ಚಾಪೆ ಹಾಕಿಬಿಟ್ಟು ಎಲ್ಲರೂ ಊಟ ಮಾಡೋಕ್ಕೆ ಒಟ್ಟಿಗೆ ಕೂತ್ಕೊಳ್ತಾಯಿದ್ರು. ಸೊ ಈ ಆಲ್ಸೋ ಯೂಸ್ ಟು ಸಿಟ್ ಆ್ಯಂಡ್ ವೆರಿ ಕೂಲ್ ಚಿಲ್ಡ್ ಔಟ್ ಪರ್ಸನ್. ಏನು ಕಾನ್ವರ್ಸೇಷನ್ಸ್ಗಳಾಗ್ತಾ ಇತ್ತು ಅಂದರೆ ಕ್ಯೂರಿಯಸ್ ಟು ನೋ ಅಪಾರ್ಟ್ ಫ್ರಮ್ ಫಿಲ್ಮ್ಸ್ ಏನೇನು ಮಾತಾಡ್ತಿದ್ರಿ? ಜಾಸ್ತಿ ನಾನು ಏನೂ ಮಾತಾಡ್ತಾ ಇರಲಿಲ್ಲ. ಹೀ ಈಸ್ ಜಸ್ಟ್ ಲೈಕ್ ಓಕೆ ಗುಡ್ ಯಾ ದಿಸ್ ಇಸ್ ಫೈನ್. ಹಿ ವಾಸ್ ವೆರಿ ಸಾಫ್ಟ್ ಸ್ಪೋಕನ್, ವೆರಿ ಜಾಸ್ತಿ ಮಾತುಕತೆ ಆಡುವಂಥ ವ್ಯಕ್ತಿ ಅವರ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಜೊತೆ ಅಷ್ಟು ಏನು ಮಾತುಕತೆ ಇಲ್ಲ. ಇಟ್ ವಾಸ್ ಮೋರ್ ಆಫ್ ಜಸ್ಟ್ ಅಂತ ಹೇಳ್ಬೋದು. ದಟ್ ಕೇರಿಂಗ್ ಆ್ಯಂಡ್ ನಾನು ಕಂಫರ್ಟೇಬಲ್ ಆಗಿದ್ದೀನಿ. ನಾನು ಶೂಟಿಂಗಲ್ಲಿ ಐ ಆಮ್ ಕಂಫರ್ಟೇಬಲ್ ವಿತ್ ದ ಸ್ಟೆಪ್, ವಿತ್ ದ ಡಾನ್ಸ್, ವಿತ್ ದ ಮೂಮೆಂಟ್. ಆ ಥರ ಅವರು ತುಂಬ ಸಪೋರ್ಟಿವ್. ಸೊ ಈಗೆಲ್ಲ ಸ್ವಿಟ್ಜರ್ಲ್ಯಾಂಡ್ ಫಾರಿನ್ ಶೂಟ್ ಅಂತಲ್ಲ ಅಂದರೆ ಕ್ರೂ ಸೈಜ್ ಎಲ್ಲ ಹೆಂಗಿರ್ತಿತ್ತು? ತುಂಬ ದೊಡ್ಡದಾಗಿರ್ತಾ ಇರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಒಂದು 40 ಮೆಂಬರ್ಸ್ ಇರ್ಬೋದು. ಹಾಂ, 40 ಮೆಂಬರ್ಸ್ ಸ್ವಿಟ್ಜರ್ಲ್ಯಾಂಡಲ್ಲಿದ್ರಾ? 40 ಇಷ್ಟೆಲ್ಲ ಬಿಗ್ ನಂಬರ್. ಬಿಕಾಸ್ 2 ಸಾಂಗ್ ಶೂಟ್ ಮಾಡೋಕ್ಕೆ ಹೋಗಿದ್ವಿ. ಒಂದು ನಂದು, ಇನ್ನೊಂದು ಸಾಂಗ್ ಅಂತೂ ಇಂತೂ ಪ್ರೀತಿ ಬಂತು. ಸೊ ದ್ಯಾಟ್ ಆಲ್ಸೋ ದೇವರ್ ಎಲ್ಲ ಒಂದೇ ಶೆಡ್ಯೂಲಾ? ಒಂದೇ ಸ್ಕೆಡ್ಯೂಲ್ ಓಕೆ. ಸೊ ಹಂಗೆ ಅದು ಮುಗಿತಾ ಇತ್ತು. ಅವ್ರು ಮುಂಗಾರು ಮಳೆಗೆ ಏನಾದ್ರು ಮಾತಾಡಿದ್ರ? ನಾನು ನೋಡಿದ್ದೀನಿ ಹಂಗೆ. ಎಸ್ ತುಂಬ ಚೆನ್ನಾಗಿದೆ ಅಂತ. ದೆನ್ ಸಿನಿಮಾ ಸಾಂಗ್ ರೆಡಿ ಆದಮೇಲೆ, ನಿನ್ನಿಂದಲೇ ರೆಡಿ ಆದಮೇಲೆ ನನಗೆ ಫಸ್ಟ್ ಕಾಲ್ ಮಾಡಿದ್ರು ರಾಘಣ್ಣ. ದಟ್ ಸೂಪರ್ ಪರ್ಫಾರ್ಮೆನ್ಸ್ ಅಂತ. ಐ ವಾಸ್ ಲೈಕ್ ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ಆ ಸಾಂಗು ಹಿಟ್ ಆಯಿತು. ನನಗೆ ತುಂಬ ಐ ವಾಸ್ ವೆರಿ 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 ಹ್ಯಾಪಿ. ಐ ವಾಸ್ ಲೈಕ್ ಫ್ಲೈಯಿಂಗ್ ಇನ್ ದ ಸ್ಕೈ. ವಾವ್. ಈವನ್ ದ್ಯಾಟ್ ವಾಸ್ ಮಿಲನ ಕೂಡ 1 year ನಡೆದಿರೋದು ಸಿನಿಮಾ. 1 year ಇಟ್ ರ್ಯಾನ್ ಇನ್ ದ ಥಿಯೇಟರ್. ಸೊ 2 movies ಆಫ್ ಮೈನ್. ಖುಷಿ ಆಗುತ್ತೆ ಅಲ್ಲ? ಅಫ್ಕೋರ್ಸ್. ಏನೋ ಅದಾದಮೇಲೆ ಮುಂದಕ್ಕೆ ಬರೋದು ಕೃಷ್ಣ ಅಲ್ವಾ? ಕೃಷ್ಣದಲ್ಲಿ ಮನಮೋಹನ ಅನ್ನೋದು ಏನೋ ಬ್ಲಾಕ್ ಬಸ್ಟರ್. ಕೃಷ್ಣ ವಾಸ್ ಅಗೇನ್ ಇಟ್ ವಾಸ್ ಅಗೇನ್ ಒನ್ ಫನ್ ಮೂವಿ. ಶರಣ್ ಸರ್, ಗಣೇಶ್ ಸರ್, ಫುಲ್ ಕಾಮಿಡಿ ಅಂತ ಚೆನ್ನಾಗಿತ್ತು. ಸ್ಕೂಟಿ ಓಡಿಸ್ಕೊಂಡು ಇಡೀ ಸಿನಿಮಾದಲ್ಲಿ ನಾನು ಓಡಾಡ್ತಾ ಇದ್ದೆ. ಚೆನ್ನಾಗಿತ್ತು. ಬೈ ದೆನ್ ಯುವರ್ ಆಲ್ರೆಡಿ ಫ್ಯೂ ಮೂವೀಸ್. ಯಂಗ್ ಅನ್ಬೇಕೋ ಓಲ್ಡ್ ಅನ್ಬೇಕೋ ಗೊತ್ತಿಲ್ಲ, ಅಂದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಅವಾಗಿರೋ ಲೆಕ್ಕಾಚಾರಗಳು ಹೆಂಗಿರ್ತಿತ್ತು? ಬಿಕಾಸ್ ದೆನ್ ನೀವು 10-12 ಸಿನಿಮಾನ ಸೈನ್ ಮಾಡಿದ್ರಿ. ಒಂದು ಎಳ್ಕೊಂಡು ಹೋಗಿತ್ತಾ ಜೋಶಲ್ಲಿ ನಡ್ಕೊಂಡು ಹೋಗಿದ್ದೆ? ಅಂದ್ರೆ ಜೋಶಲ್ಲಿ ಅಂದ್ರೆ ಒಂದು ಎಳ್ಕೊಂಡು ಹೋಗ್ತಾ ಇದೆ ನಿಮ್ಮನ್ನ, ಒಂದು ಜರ್ನಿ ಅದಾಗಲೇ ಕರ್ಕೊಂಡು ಹೋಗ್ತಾ ಇದೆ. ಇಟ್ ವಾಸ್ ಆಟೋಮ್ಯಾಟಿಕಲಿ ಹ್ಯಾಪ್ನಿಂಗ್. ನಾನೇನು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಓಕೆ ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಥವಾ ನಾನು ಈ ಡೈರೆಕ್ಟರ್ ಜೊತೆ ಏನು ನನ್ನ ಕಡೆ ಬರ್ತಾ ಇತ್ತು ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದೆ. ಯುನೋ ಐ ಥಿಂಕ್ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮೈ ಕರಿಯರ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾನು ಸ್ಟಾರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ನ್ಯೂ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ನಾನು ನ್ಯೂ ರೈಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ, ನ್ಯೂ ಹೀರೋಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಐ ವಾಸ್ ವೆರಿ ಓಪನ್ ಟು ದಿ ಐಡಿಯಾ ಆಫ್ ಎಕ್ಸೆಪ್ಟಿಂಗ್ ನ್ಯೂ ವೇವ್ ಮೂವೀಸ್ ಆಸ್ ವೆಲ್. ಸೊ ಐ ವಾಸ್ ವೆರಿ ಎಕ್ಸ್ಪೆರಿಮೆಂಟಲ್ ಫ್ರಮ್ ದ ಬಿಗಿನಿಂಗ್. So it was a conscious choice ಅಥವಾ No, I am like that. I never wanted, ಅಂದರೆ ನನಗೆ ಒಂದು ಟೈಪ್ ಕಾಸ್ಟ್ ಆಗಿ ಜನ ನೋಡೋಕೆ ಇಷ್ಟಪಡೋದು ನನಗೆ ಇಷ್ಟ ಇಲ್ಲ. ಚಾಲೆಂಜಸ್ ಇಷ್ಟ ನನಗೆ. ಸೊ ಇಷ್ಟು ಸಿನಿಮಾ ಮಾಡ್ಕೊಂಡು ಆದಮೇಲೆ ಅನು ಚಿತ್ರ ಮಾಡಿದೆ, ಮತ್ತು ಒಂದು ರಾಣಿ ಮಹಾರಾಣಿ ಮಾಡಿದೆ, ಡಬಲ್ ರೋಲ್ ಸಿನಿಮಾ. ಸುಮಾರು ಸಿನಿಮಾ ಹಿಟ್ ಆಯಿತು, ಸುಮಾರು ಸಿನಿಮಾ ಫ್ಲಾಪ್ ಆಯಿತು. ಐ ಸಾ ದ ವರ್ಸ್ಟ್, ಐ ಸಾ ದ ಬೆಸ್ಟ್, ಐ ಸಾ ದ ಬೆಸ್ಟೆಸ್ಟ್ ಆಲ್ಸೋ. ದೆನ್ ಐ ಸಾ ಟೈಮ್ ವೇರ್ ಸಿನಿಮಾ ಅಂದರೆ ಲೈನಿಂದ ಫ್ಲಾಪ್ ಆಗ್ತಾಯಿತ್ತು. ದೆನ್ ಐ ಸಾ ಟೈಮ್ ವೇರ್ ದಂಡುಪಾಲ್ಯ ದಂಡುಪಾಲ್ಯ ಬಂದಮೇಲೆ ಎಲ್ಲರೂ ನನಗೆ ಹೇಳಿದರು, ಈ ಸಿನಿಮಾ ನೀನು ಮಾಡಬೇಡಿ ಅಂತ. ಸೊ ಐ ವಾಸ್ ಲೈಕ್ ವೈ, ಯಾಕೆ ಮಾಡಬಾರ್ದು? ಸೊ ಅದು ಒಂಥರ ಚಾಲೆಂಜ್. ಯಾಕೆ ನಾನು ಮಾಡಬಾರ್ದು? ನೀವು ಯಾಕೆ ನನಗೆ ಹೇಳ್ತಾ ಇದ್ದೀರಾ ಮಾಡಬೇಡಿ ಅಂತ? ನನಗೆ ಇಷ್ಟ ಕ್ಯಾರೆಕ್ಟರು. ಸೊ ಆಲ್ ದ ಮೂವೀಸ್ ಇಫ್ ಯು ಸಿ, ಐ ಚೋಸ್ ಆಲ್ ಡಿಫ್ರೆಂಟ್ ರೋಲ್ಸ್. I never thought, okay, I'll do only romantic films, I'll do only love stories. No, I was like, I'll do a movie like Anu or a movie like Ninigagi Kadirve. I'll do a horror also, I'll do a this also, that also. So I was open to all kind of characters. So through characters and cinema, ನೀವು ದೊಡ್ಡ ಸೂಪರ್ ಸ್ಟಾರ್ಸ್ ಅಂತ ಹಿಡಿದು ನ್ಯೂ ರೈಟರ್ಸು, ನ್ಯೂ ಆ್ಯಕ್ಟರ್ಸ್ ಎಲ್ಲರೂ ಮೀಟ್ ಮಾಡ್ತೀರಾ. ಈ ಲೈನಲ್ಲಿ ಅಂತ ಬಂದರೆ ಫ್ರಮ್ ಸುದೀಪ್ ಸರ್ ಟು ಉಪ್ಪಿ ಸರ್, ಅನದರ್ 2 big names in the industry. ಅಫ್ಕೋರ್ಸ್ ಜಗ್ಗೇಶ್ ಸರ್ ಬಗ್ಗೆನೂ ಮಾತಾಡ್ತಿದ್ದೀವಿ.
ಅವ್ರನ್ನ ಮೀಟ್ ಮಾಡೋಕ್ಕೂ ಮುಂಚೆ ನೀವು ಅವ್ರನ್ನ ಸಿನಿಮಾಗಳ ಬಗ್ಗೆ ಅವ್ರ ಸಿನಿಮಾಗಳನ್ನ ನೋಡಿರ್ತೀರಾ ಅಥವಾ ಅವ್ರ ಬಗ್ಗೆ ಜನ ಹೇಳಿರೋದನ್ನ ಕೇಳಿರ್ತೀನಿ. ಉಪೇಂದ್ರ ಸರ್ ಬಗ್ಗೆ ತುಂಬ ಕೇಳಿದೆ. ಹೀ ಈಸ್ ವೆರಿ ಫಿಲಾಸಫಿಕಲ್, ಇಂಟೆಲೆಕ್ಚುಯಲ್, ಹೀ ಈಸ್ ತತ್ವಜ್ಞಾನಿ ಅಂತಾರೆ ಅಲ್ಲ. ಈಸ್ ಅ ವೆರಿ ಯುನೀಕ್, ವೆರಿ ಡಿಫ್ರೆಂಟ್ ಪರ್ಸನ್. ಉಪ್ಪಿ ಸರ್ ಬಗ್ಗೆ ಅಂದರೆ, ಉಪ್ಪಿ ಸರ್ ಅವ್ರ ಒರಿಜಿನಾಲಿಟಿ ನೀವೇ ನೋಡಿದ್ರಿ ಆಬ್ವಿಯಸ್ಲಿ. ಅವ್ರು ಮಾಡಿರೋ ಸಿನಿಮಾಗಳು ಆಗಲಿ, ಉಪೇಂದ್ರ ಆಗಲಿ, ಎಷ್ಟಾಗಲಿ, ಅಂದರೆ ಉಪೇಂದ್ರ ಸರೇ ಮಾತ್ರ ಸಾಧ್ಯ ಈ ಡೈಲಾಗ್ ಹೇಳೋಕ್ಕೆ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಯುನೋ, ಯಾಕೆಂದರೆ ಇದು ತುಂಬ ಸೆನ್ಸಿಟಿವ್ ಲೈನ್. ಇಟ್ ಈಸ್ ಅದ್ವೈತ ತತ್ವ. ಸೊ ಇಟ್ ಈಸ್ ಅ ವೆರಿ ವೆರಿ ಸೆನ್ಸಿಟಿವ್ ಲೈನ್. ಸಮ್ ಪೀಪಲ್ ಕ್ಯಾನ್ ಟೇಕ್ ಇಟ್ ಇನ್ 5 ಡಿಫ್ರೆಂಟ್ ಮೀನಿಂಗ್ಸ್, ಕರೆಕ್ಟ್. ಬಟ್ ಅದನ್ನು ಕ್ಯಾರಿ ಮಾಡೋ ಕೆಪಾಸಿಟಿ ಆ್ಯಂಡ್ ಕೇಪಬಿಲಿಟಿ ಇರೋದು ಬರೀ ಉಪೇಂದ್ರ ಸರ್ ಹತ್ರ, ಕರೆಕ್ಟ್ ಅಲ್ಲ. ಸೊ ಎವ್ರಿಬಡಿ ಈಸ್ ನಾಟ್ ವಿಲ್ ಬಿ ಏಬಲ್ ಟು ಕ್ಯಾರಿ ದಿಸ್ ಪರ್ಟಿಕ್ಯುಲರ್ ಡೈಲಾಗ್. ಸೊ ಉಪೇಂದ್ರ ಸರ್ಸ್ ಒರಿಜಿನಾಲಿಟಿ ಇದು. ಸೊ ಅವರು ಬುದ್ಧಿವಂತರು ಇದ್ದಾರೆ ಅಂದರೆ ನಮ್ಮ ಸಿನಿಮಾ ಟೈಟಲಲ್ಲೇ ಇದೆ ಬುದ್ಧಿವಂತ ಅಂತ. ಸೊ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದಾಗ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಲಿಟಲ್ ನ್ಯೂನ್ಸೆನ್ಸ್ ಇರುತ್ತಲ್ಲ ಆ್ಯಕ್ಟಿಂಗ್ದು, ನಾನು ಕಲ್ತಿರೋದು ಅವರಿಂದ. ಅಂದರೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ಸು, ಡಬಲ್ ಲುಕ್ ಕೊಡಬೇಕು ಆರ್ ಸಣ್ಣ ಎಕ್ಸ್ಪ್ರೆಷನ್ ಕೊಡಬೇಕು. ಅಂದರೆ ಜಸ್ಟ್ ಆ್ಯಕ್ಷನ್ ರಿಯಾಕ್ಷನ್, ಯುನೋ, ಸ್ಮಾಲ್ ವೆರಿ ವೆರಿ ಮೈನ್ಯೂಟ್ ಡೀಟೇಲ್ಸ್. ಐ ಸಾ ಹಿಮ್ ಪರ್ಫಾರ್ಮಿಂಗ್. ಅವರೇ ಒಬ್ಬರು ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿರೋ, ರೈಟರು, ಡೈರೆಕ್ಟರು, ಆ್ಯಕ್ಟರು, ತುಂಬ ಕ್ಯಾಪಲ್ಲಿ ತುಂಬ ಫೆದರ್ಗಳಿದೆ. ಸಾರಿ, ಡೈರೆಕ್ಟರ್ ಆಗಿ ಏನಾದ್ರು ಜಾಸ್ತಿ ಮಾತಾಡ್ತಾ ಇದ್ರ ಕ್ಲೂಗಳಿಗೆ? ಏನೋ ಕ್ಲೂ ಅಂತ ಇದ್ದೀನಿ, ಅವರು ಫುಲ್ ಇನ್ವಾಲ್ವ್ ಆಗಿದ್ರು. ಪ್ರಾಪರ್ ಸಾಂಗ್ಸ್ ಅಲ್ಲಿ, ಎಲ್ಲ ಸ್ಕ್ರಿಪ್ಟ್ ಅಲ್ಲಿ ಬುದ್ಧಿವಂತ ಅವರು ಕಂಪ್ಲೀಟ್ ಆಗಿ ಹಿ ವಾಸ್ ಇನ್ವಾಲ್ವ್ಡ್ ಇನ್ ದಿ ಡೈರೆಕ್ಷನ್, ಎವ್ರಿಥಿಂಗ್. ಸೊ ಒಂದೊಂದು ಸೀನ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇಡೀ ಸೀನ್ ರೀಶೂಟ್ ಮಾಡಿಬಿಡ್ತಾರೆ. ಅವ್ರಿಗೆ ಅಂದರೆ ಪರ್ಫೆಕ್ಷನ್ ಬೇಕು, ಅವ್ರ ವಿಷನ್ಗೆ ತಕ್ಕಂಥ ಸೀನ್ ಬರಬೇಕು. ಅಲ್ಲಿ ತನಕ ಅವ್ರ ನೆಮ್ಮದಿ ಇರಲ್ಲ ಅವ್ರಿಗೆ. ಸೊ ವೆನ್ ಯು ಸಿ ಹಿಮ್, ಅವ್ರ ಕಣ್ಣು ಯೂಶಲಿ ಒಂದು ಟೆನ್ನಿಸ್ ಮ್ಯಾಚ್ ಅಲ್ಲಿ ಇರೋ ಥರ ಈ ಕಡೆ ಓಡಾಡ್ತಾ ಇರುತ್ತೆ. ಅಂದರೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ, ರೆಸ್ಟ್ಲೆಸ್ ಆಗಿದ್ದಾರೆ ಅಂದಾಗ ದಟ್ ಇಸ್ ಒನ್ ಇಂಡಿಕೇಶನ್ ದಟ್ ವಿ ಹ್ಯಾವ್ ಸೀನ್. ಆ್ಯಂಡ್ ನೋ, ಬಟ್ ದಟ್ ಈಸ್, ಐ ಥಿಂಕ್ ಇಟ್ಸ್ ಅ ನೇಚರ್ಸ್ ಗಿಫ್ಟ್ ಅಂತ ಹೇಳ್ಬೋದು ಅವ್ರಿಗೆ. ಯುನೋ, ನೇಚರ್ಸ್ ಗಿಫ್ಟ್. ಯಾಕೆಂದರೆ ಇಟ್ ಈಸ್ ವೆರಿ ರೇರ್ ಟು ಸಿ those kind of eyes, you know, very rare. And I think it has lot to do with ಅಂದರೆ ಅವ್ರ ಸ್ಪಿರಿಚುವಾಲಿಟಿ. ಅವ್ರ ಜೊತೆಗೆ ಅವರು ನನಗೆ ಗೊತ್ತಿರೋ ಪ್ರಕಾರ ಅವ್ರು ತುಂಬ ಸ್ಪಿರಿಚುವಲ್ ವ್ಯಕ್ತಿ ಕೂಡ ಇದ್ದಾರೆ ಅವರು. ಸೊ ಯಾ, ಅಷ್ಟೇ. ಆ ಟೈಮ್ ಬರೋದಕ್ಕಾಗಲೇ ಕ್ಯಾರವಾನ್ಗಳು ಬಂದ್ಬಿಟ್ಟಿತ್ತು ಅನ್ಸುತ್ತಲ್ಲ? ಕ್ಯಾರವಾನ್ಗಳು ಬಂದಿತ್ತು, ಹಾಂ. ಬಿಕಾಸ್ ತಾಜ್ ಮಹಲಿಂದ ಕ್ಯಾರವಾನ್ಸ್ ಎಲ್ಲ ಶುರುವಾಯಿತು. ಸೊ ಎವ್ರಿ ಡೇ ಇಟ್ ಯೂಸ್ ಟು ಬಿ ಲೈಕ್, ಸೆಟ್ಟಿಗೆ ಬಂದ ತಕ್ಷಣ ಅವ್ರ ಜಾಗದಲ್ಲಿ ಅವರು ಇವತ್ತೆಲ್ಲ ವರ್ಕ್ಶಾಪ್ಸ್ ಬಗ್ಗೆ ಮಾತಾಡ್ತಾರೆ. ಲೈಕ್ ಆ್ಯಕ್ಟರ್ಸನ್ನು ಫಸ್ಟು ಬಿಫೋರ್ ಈವನ್ ಸೆಟ್ಟಿಗೆ ಕರ್ಸೋಕ್ಕೂ ಮುಂಚೆ ಎಲ್ಲೋ ಒಂದು ಆಫೀಸ್ ರೂಮ್ಗಳಲ್ಲೋ ಎಲ್ಲೋ ಇಂಟ್ರೊಡಕ್ಷನ್ ಟೈಮಲ್ಲಿ ಆ ಥರ ಏನೂ ಇರಲಿಲ್ಲ, ಡೈರೆಕ್ಟ್ ಆನ್ ದ ಸೆಟ್ಸ್. ನೆಕ್ಸ್ಟ್ ಇಸ್ ಸುದೀಪ್ ಸರ್. ಸುದೀಪ್ ಸರ್ ಇಸ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸಾಂಗ್ ಆ್ಯಕ್ಚುಲಿ, ಗೆಸ್ಟ್ ಅಪಿಯರೆನ್ಸ್, ಕಾಮಣ್ಣನ ಮಕ್ಕಳು. ಸೊ ಅಷ್ಟೇ, ದಟ್ ವಾಸ್ ಬಟ್ ಹೈ ಡಿಫ್ರೆನ್ಸ್ ವಾಸ್ ಟು ಮಚ್. ನಾನು ಹೇಳೋಳಿದ್ದೆ ಬಿಕಾಸ್ ಎಲ್ಲೋ ಅವರು ಶುದ್ಧ ಇದ್ದಾರೆ, ಲಂಗ ದಾವಣಿ ಥರ ಡ್ರೆಸ್ ಇತ್ತು. ಆ್ಯಂಡ್ ಅವ್ರಿಗೆ ಹಿಂಗೆ ನೋಡಬೇಕು ನಾನು. ಸೊ ಫುಲ್ ರೇಗಿಸ್ತಾ ಇದ್ದಾರಾ ಅಥವಾ? ಯಾ, ಫ್ರೇಮ್ ನೋಡಿದಾಗ, ಮಾನಿಟರ್ ನೋಡಿದಾಗ ನನಗೆ ನಗು ಬರ್ತಾ ಇತ್ತು. ಎಷ್ಟು ಟಾಲ್ ಇದ್ದಾರೆ ಇವರು. ಐ ಆಮ್ ಲೈಕ್ ಹಾಫ್ ಆಫ್ ಹಿಸ್ ಹೈಟ್, ಯು ನೋ. ಸೊ ದ್ಯಾಟ್ ವಾಸ್ ಫನಿ. ಬಟ್ ಓಕೆ, ಯಾ. ಸೊ ಇಟ್ಸ್ ಜಸ್ಟ್ ಒನ್ ಮೂವಿ, ಬಟ್ ಹೀ ಈಸ್ ಆಲ್ಸೋ ವೆರಿ ಸಾಫ್ಟ್ ಸ್ಪೋಕನ್, ನೈಸ್ ಗಾಯ್. ಯಾ, ಓಕೆ. ಸೊ ಆ ಪಾಯಿಂಟಲ್ಲಿ ಯೂಶಲಿ ಸಕ್ಸಸ್ಫುಲ್ ಹೀರೋಯಿನ್ ದೇಸೆ ಅಲ್ಲ, ಯೂಶಲಿ ಇಂಡಸ್ಟ್ರಿನಲ್ಲಿ ಒಂದು ಲೈಫ್ ಸ್ಪ್ಯಾನ್ ಯೂಶಲಿ ಶಾರ್ಟು, ಒಂದಷ್ಟು ನೋಷನ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಬೈ ದ ಟೈಮ್ ಯು ಹ್ಯಾಡ್ ಕಂಪ್ಲೀಟೆಡ್ ಎಲ್ಲ ಒಂದು 2010-12 ಮತ್ತು ಹೇಗೆ ದಂಡುಪಾಳ್ಯದಿಂದ ಯು ಕೇಮ್ ಬ್ಯಾಕ್ ಅಗೇನ್, ಅಲ್ಲಿವರೆಗೂ ಆ ವಾಲಟಾಲಿಟಿ ಇತ್ತಲ್ಲ, ಒಂದಷ್ಟು ಅಪ್ಸು ಡೌನ್ಸು, ಅದು ನಿಮ್ಗೆ ಏನು ಹೇಳಕ್ಕೆ ಟ್ರೈ ಮಾಡ್ತಾಯಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಏನಿಲ್ಲ, ಇಟ್ಸ್ ಜಸ್ಟ್ ದ್ಯಾಟ್ ಸ್ಲೋ ಡೌನ್, ಮೇ ಬಿ ನಿಧಾನ,
ನಿಂತ್ಕೊಡಿ, ಯೋಚನೆ ಮಾಡಿ, ಆಮೇಲೆ ಮುಂದೆ ಹೋಗಿ ಅಂತ. ಐ ಥಿಂಕ್ ಇಟ್ ವಾಸ್ ಟ್ರೈಂಗ್ ಟು ಟೆಲ್ ಮಿ ದ್ಯಾಟ್. ಆ್ಯಂಡ್ ನಾನು ಇಮೋಷನಲಿ ಕೂಡ ಸುಮಾರು ಸಿನಿಮಾ ಮಾಡಿದ್ದೀನಿ. ಅಂದರೆ ಯಾಕೆಂದರೆ ಕತೆ ಕೇಳಿದ ತಕ್ಷಣ ನನಗೆ ಓ ಮೈ ಗಾಡ್, ನಾನು ಈ ಕತೆ ಮಾಡಲೇಬೇಕು ಅಂತ. ಸೊ ಅದು ಒಂದು ಇಮೋಷನ್ ಆರ್ಟಿಸ್ಟ್ಗೆ ಇರುತ್ತೆ. ಅದು ನನ್ನೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಇರುತ್ತೆ. ಸೊ ಎಲ್ಲರೂ ಯಾವತ್ತೂ ಎಲ್ಲ ಫೇಸಲ್ಲಿ ಎಲ್ಲ ಸಿನಿಮಾ ಎಲ್ಲ ಸಿನಿಮಾ ಹಿಟ್ ಆಗೋದು ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಮಾಡೋಕ್ಕಾಗಲ್ಲ. ಈವನ್ ದ ಬಿಗ್ಗೆಸ್ಟ್ ಆಫ್ ದಿ ಆ್ಯಕ್ಟರ್ಸ್ ವಿಲ್ ಗಿವ್ ಫ್ಲಾಪ್ಸ್, ಬಿಗ್ಗೆಸ್ಟ್ ಆಫ್ ದಿ ಆ್ಯಕ್ಟರ್ಸ್ ವಿಲ್ ಗಿವ್ ಹಿಟ್ಸ್, ಬಿಗ್ಗೆಸ್ಟ್ ಆಫ್ ದಿ ಆ್ಯಕ್ಟರ್ಸ್ ವಿಲ್ ಗೋ ಥ್ರೂ ದ್ಯಾಟ್ ಫೇಸ್. ಇಟ್ಸ್ ಅ ಸರ್ಕಲ್ ಅಲ್ವಾ? ಹೌದು. ಸೊ ಬಟ್ ಆ ಟೈಮಲ್ಲಿ ಇವತ್ತು ಕೂಡ ನನಗೆ ಕತೆಗಳು ಬರುತ್ತೆ, ನಾನು ಕತೆ ಕೇಳ್ತೀನಿ. ಇಟ್ಸ್ ನಾಟ್ ದ್ಯಾಟ್ ನಾನು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗಿದ್ದೀನಿ ಅಥವಾ ಸಿನಿಮಾ ನಾನು ಮಾಡೋದೇ ಇಲ್ಲ. ಸಿನಿಮಾ ಅಂದರೆ ಮಾಡಬಾರ್ದು ಅಂತ ಏನಿಲ್ಲ, ಮಾಡಲೇಬೇಕು ಅಂತ ಅವಶ್ಯಕತೆಯೂ ನನಗೆ ಇಲ್ಲ. ಓಕೆ, ಸೊ ಕತೆಗಳು ಕೇಳ್ತೀನಿ. ಬಟ್ ನಾನು ಮತ್ತೆ ಅದು ಏನು ಕ್ರೈಮ್ ಬೇಸ್ಡ್ ಸಿನಿಮಾ ಆಗಲಿ ಅಥವಾ ನನಗೆ ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಮಾಡಬೇಕು ಅಂದರೆ ಏನೋ ಸೊಸೈಟಿಗೆ ಏನೋ ಮೆಸೇಜ್ ಕೊಡುವಂಥ ಚಿತ್ರಗಳು ಆಗಲಿ ಅಥವಾ ಕಾಮಿಡಿ ಆಗಲಿ ಅಂತ ಏನೋ ಬೇರೆ ಮಾಡಬೇಕು. ಸಾಮಾಜಿಕ ಸ್ವಲ್ಪ ಭಾವನೆ ಇರಬೇಕು, ಸಾಮಾಜಿಕ ಸ್ವಲ್ಪ ಫ್ಲೇವರ್ ಇರಬೇಕು ಅಂತ. ಹಾಂ, ಆ ಥರದ್ದು ಚಿತ್ರ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಸುಮಾರು ಜನ ನಾನು ಹೇಳ್ತೀನಿ, ನನಗೆ ಇಮೇಲ್ ಮಾಡಿಬಿಡಿ ಕತೆನ, ನನಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಈಗ. ಸೊ ಹಾಗಾಗಿ ಐ ವಿಲ್ ರೀಡ್ ದ ಸ್ಟೋರಿ ಆ್ಯಂಡ್ ಐ ವಿಲ್ ಡಿಸೈಡ್ ಮಾಡಬೇಕು ಬೇಡ ಅಂತ. ಸುಮಾರು ಸತಿ ಗೊಂದಲನೂ ಬರುತ್ತೆ ನನಗೆ. ಓಕೆ, ಈ ಕತೆ ಮಾಡಲಾ ಬೇಡವಾ, ಚೆನ್ನಾಗಿದೆ ಅಲ್ವಾ, ಆಮೇಲೆ ಯೋಚನೆ ಮಾಡ್ತೀನಿ, ನೋ ಬೇಡ, ಮೇ ಬಿ ಐ ಡೋಂಟ್ ವಾಂಟ್ ಟು ಡೂ ದಿಸ್. ಸೊ ಹಾಗೆ ಸೊ ಸ್ಲೋ ಡೌನ್. So I slowed down. Completely I slowed down. ಯೂಶಲಿ ಸಿನಿಮಾ ಇಂಡಸ್ಟ್ರಿ, ಸಿನಿಮಾದ ಸಕ್ಸಸ್ಸು ನಿಮಗೆ ಆ್ಯಕ್ಸಸ್ ಎಲ್ಲದಕ್ಕೂ ಕೊಟ್ಬಿಡುತ್ತೆ, ಫ್ರಮ್ ಮನಿ ಟು ಪವರ್ಫುಲ್ ಪೀಪಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ನಿಮ್ಮ ಒಂದು ಪವರ್ಫುಲ್ ಇಂಟ್ರ್ಯಾಕ್ಷನ್ಸ್ ವಿತ್ ಪಾಲಿಟಿಷಿಯನ್ಸ್ ಆಗಿರಲಿ ಅಥವಾ ವಿತ್ ಫೇಮಸ್ ಪರ್ಸನಾಲಿಟೀಸು, ಇದೆಲ್ಲ ಮೀಟ್ ಮಾಡ್ತಾ ಇದ್ದಾಗ ಕೆಲವು ಸತಿ ಅವ್ರು ನಿಮ್ಮಿಂದ ಒಂದಷ್ಟು ಲೆಕ್ಕಾಚಾರಗಳು ಇಟ್ಕೊಂಡಿರ್ಬೋದು. ನೀವೇನಾದರೂ ಆ ಥರ ಯು ಥಿಂಕಿಂಗ್ ಲೈಕ್ ಓಕೆ, ಹೌ ಡು ಐ ಯೂಸ್ ದಿಸ್ ಪವರ್, ಹೌ ಡು ಐ ಯೂಸ್ ದಿಸ್ ಫೇಮ್, ಹೌ ಡು ಐ ಯೂಸ್ ದಿಸ್ ಫೇಸ್? No. ನೆವರ್. ಓನ್ಲಿ ಏರ್ಪೋರ್ಟಲ್ಲಿ ಬೇಗ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿಸ್ಬಿಡಿ ಅಂತ ಅಷ್ಟೇ. ನೋ, ಬೇಡ, ಏನು ಬೇಡ. ಆ್ಯಕ್ಚುಲಿ ಏನೂ ನಾನು ಉಪಯೋಗಿಸಿಲ್ಲ. ಮುಂದೆ ಬರುತ್ತೆ ಫೇಸ್ ಆಫ್ ದೇವೇಗೌಡರನ್ನ ನೀವು ಅಪ್ಪಾಜಿ ಅಂತ ಕರಿತಾ ಇದ್ರಿ, ಆ್ಯಂಡ್ ಕುಮಾರಸ್ವಾಮಿ ಅವರನ್ನ ರಾಜಕಾರಣದ ಗುರು ಅಂತ. ಸೊ ಟುಡೇ ವೆನ್ ಯು ಲುಕ್ ಬ್ಯಾಕ್, ಅಂದರೆ ಕೆಲವು ಫೇಸ್ ಆಫ್ ಲೈಫಲ್ಲಿ ಎಲ್ಲ ಆಪರ್ಚುನಿಟಿನೂ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇಟ್ ವಾಸ್ ಅ ವೆರಿ ಅರ್ಲಿ ಸ್ಟೆಪ್ ನಾನು ತಗೊಂಡೆ. ಆ್ಯಕ್ಚುಲಿ ನಾನು ತಗೋಬಾರ್ದಾಗಿತ್ತು ಪಾಲಿಟಿಕ್ಸ್, ರಾಜಕೀಯ. JDS ಮಾತ್ರ ಅಲ್ಲ, ರಾಜಕೀಯನೇ. ನಾನು ಟ್ರಿಗರ್ ಯಾಕೆ ಬಂತು ಅಂದರೆ ಟ್ರಿಗರ್ ಈಗ ಇಡತ್ತಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಈಗ ಓಕೆ ನಿಮ್ಮ ಚಾನಲ್ ಮುಖಾಂತರ ಇದನ್ನು ನಾನು ಇವತ್ತು ಹೇಳಿಬಿಡ್ತೀನಿ. 2 ವಿಷಯ ಹೇಳ್ತೀನಿ ಇಲ್ಲಿ ಈ ಪ್ರಶ್ನೆಗೆ. 2 ವಿಷಯ ನಾನು ಹೇಳಬೇಕು. ಫಸ್ಟ್ ಪ್ರೊಡಕ್ಷನ್ ಮತ್ತು ರಾಜಕೀಯ. ಸೊ ಹೆಂಗಾಗುತ್ತೆ ಅಂದರೆ, ನೀವು ಜೀವನದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದೀರಾ, ಚೆನ್ನಾಗಿ ಹೆಸರು ಮಾಡ್ಕೊಳ್ತಾ ಇದ್ದೀರಾ. ಓ ಪೂಜಾ ಗಾಂಧಿ ಪ್ರೊಡ್ಯೂಸ್ ಮಾಡಿದರೆ, ಅರೇ ಮೇಡಮ್ ಪ್ರೊಡಕ್ಷನ್ ಮಾಡಿ, ಏನಿಲ್ಲ ಹೋಗುತ್ತೆ ಸಿನಿಮಾ. ಆ ಥರ ಜನ ಇರ್ತಾರೆ ನಿಮ್ಮ ಅಕ್ಕಪಕ್ಕ. ನಿಮಗೆ ಸುಮ್ಮನೆ ಎಲ್ಲದಕ್ಕೂ ಮಾಡಿ ಅಂತ ಮಾಡಿ ತಳ್ಳಕ್ಕೆ ಇರ್ತಾರೆ. ಜೊತೆಗೆ ರಾಜಕೀಯದಲ್ಲಿ ನಾನು ಆ್ಯಕ್ಚುಲಿ NGO ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ದೆ. ಐ ವಾಸ್ ವರ್ಕಿಂಗ್ ವಿತ್ HIV ಪಾಸಿಟಿವ್ ಚಿಲ್ಡ್ರನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಐ ವಾಸ್ ಡೂಯಿಂಗ್ ರಿಹ್ಯಾಬಿಲಿಟೇಷನ್, ಅಂದರೆ ಫಾರ್ ಕಷ್ಟದಲ್ಲಿ ಇರುವ ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಇದು ಯಾವಾಗ? 2008. ಓ ನೈಸ್. 2008 ಐ ವಾಸ್ ಡೂಯಿಂಗ್ ಆಲ್ ದಿಸ್. ಸೊ ಐ ವಾಸ್ ಡೀಪ್ಲಿ ಇನ್ವಾಲ್ವ್ಡ್ ಇನ್ ದೀಸ್ ಆ್ಯಕ್ಟಿವಿಟೀಸ್ ಅಂತ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದೆ ಆ್ಯಕ್ಚುಲಿ. ಬಟ್ ಸೀರಿಯಸ್ ಆಗಿ ಒಂದು ಪ್ರಾಜೆಕ್ಟ್ನ 2008ಅಲ್ಲಿ ನಾನು ಶುರು ಮಾಡಿದಾಗ ಜನ, ಅರೇ ಮೇಡಮ್ ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ರಾಜಕೀಯವಾಗಿ ಬಂದುಬಿಟ್ಟೆ. ನಾನು ಹೇಳ್ತೀನಿ ಅಲ್ವಾ, ಜ್ಞಾನ ಇಲ್ಲದೆ ನಾನು ಜೀವನದಲ್ಲಿ ಏನೂ ಮಾಡಬಾರ್ದು. ಏನೋ ಅದ್ರ ಬಗ್ಗೆ ಒಂದು ಅರಿವಿರಬೇಕು. ಒಂದು ಎಲ್ಲಿ ಕಾಲಿಗೆ ಬಸವಣ್ಣವ್ರು ಹೇಳ್ತಾರೆ, ಅರಿವೇ ಗುರು ಅಂತ. ಏನೋ ಅರಿವು ಇರಬೇಕು. ಪ್ರೊಡಕ್ಷನ್ ಮಾಡುವಾಗ ಕೂಡ ನಾನು ಒಂದು ಫಸ್ಟ್ ಮೇ ಬಿ ಪ್ರೊಡಕ್ಷನ್ ಬಗ್ಗೆ ನಾನು ಕಲಿಬೋದಾಗಿತ್ತು. ನಾನು ಆ್ಯಸ್ ಅ ಕೋ ಪ್ರೊಡ್ಯೂಸರ್ ಎಲ್ಲೋ ಕೆಲಸ ಮಾಡ್ಬೋದಾಗಿತ್ತು, ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ಕೆಲಸ ಮಾಡ್ಬೋದಾಗಿತ್ತು, ಅಥವಾ ನಾನು
ಕಲಿಬೋದಾಗಿತ್ತು. ಅಟ್ಲೀಸ್ಟ್ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ. ಇವತ್ತು ಪ್ರೊಡಕ್ಷನ್ ಮಾಡೋಕ್ಕೆ ಸ್ಕೂಲ್ಸ್ ಇರುತ್ತೆ, ಕಾಲೇಜಸ್ ಇರುತ್ತೆ, ಜನ ಓದೋಕ್ಕೆ ಹೋಗ್ತಾರೆ, ಪಾಲಿಟಿಕ್ಸ್ಗೆ ಕೂಡ ಜನ ಹೋಗಿ ಕೋರ್ಸ್ ಮಾಡ್ತಾರೆ, ಓದ್ತಾರೆ ಅಂತ. ನಾನು ಏನೋ ಗೊತ್ತಿಲ್ಲದೆ ನಾನು 2 ಫೀಲ್ಡ್ಸಲ್ಲಿ ಎಂಟರ್ ಆದೆ. ಅದು ತಪ್ಪಿತ್ತು, ಯುನೋ. ಸೊ ಅನುಭವಿಸಿದೆ ನಾನು. ಅಂದ್ರೆ ನಾನು I am a failed producer and a failed politician. So I agree that and I am very honest about it. ಯಾಕೆ ಅಂದರೆ ನಮಗೆ ಅರಿವು ಇರಬೇಕು, ನಮಗೆ ಜ್ಞಾನ ಇರಬೇಕು. ನಾವು ಜೀವನದಲ್ಲಿ ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಲ್ಲ, ನಮಗೆ ಫಸ್ಟ್ ಅದ್ರ ಬಗ್ಗೆ ಗಮನ ಇರಬೇಕು. ಓಕೆ, ಫೌಂಡೇಶನ್ ಗಟ್ಟಿಗಿರಬೇಕು. ಜೊತೆಗೆ ಕಾನ್ಸಿಕ್ವೆನ್ಸಸ್ ಏನಾಗಬಹುದು, ನಮಗೆ ಆ ಫೀಲ್ಡ್ ಬಗ್ಗೆ ನಾಲೆಜ್ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಿದೆ ಇಲ್ವೋ ಅಂತ ನಾವು ಅದ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡಬೇಕು. ರಾಜಕೀಯ ನನಗೆ ಆಗತ್ತಾ? ಇಲ್ಲ. ಸುಮ್ಮನೆ ಜನ ತಳ್ತಾರೆ, ಅರೆ ಆಗತ್ತೆ ಆಗತ್ತೆ ಅಂತ ನೀವು ಹೋಗ್ತೀರಾ. ರಾಜಕೀಯ ಆಗತ್ತಾ ಅಂತ ಅಥವಾ ನಿಮಗೆ ಪ್ರಶ್ನೆ ಆಗಲ್ಲ ಅಂತ ನಿಮ್ಗೆ ಅನ್ಸಿದ ಘಟನೆಗಳು ಏನಕ್ಕಿರ್ಬೋದು? ಏನಕ್ಕೆ ಇರ್ಬೋದು ಅಂದರೆ ನಾನು ಕಂಟೆಸ್ಟ್ ಮಾಡಿದೆ ಎಲ್ಲ. ಆಮೇಲೆ ಇಟ್ಸ್ ಅ ಡಿಫ್ರೆಂಟ್ ವೇ ಆಫ್ ಡಿಫ್ರೆಂಟ್. ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಟಚ್ ವುಡ್ ವಿ ಹ್ಯಾವ್ ಲಾಟ್ ಆಫ್, ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ತುಂಬ ಒಳ್ಳೆ ಪಾಲಿಟಿಷಿಯನ್ಸ್ ಇದ್ದಾರೆ. ಆದರೆ ಅದು ಅವ್ರದ್ದು ಅವರು ಕಲ್ತ್ಕೊಂಡು ಬಂದಿದ್ದಾರೆ ತುಂಬ ಚಿಕ್ಕ ವಯಸ್ಸಿಂದ. ಎಲ್ಲದಕ್ಕೂ ರೆಡಿಯಾಗಿರೋದು, ಎದುರಿಸ್ತಾರೆ. ಆ್ಯಂಡ್ ಆಲ್ಸೋ ಮೇ ಬಿ ದೇ ಡಿಡ್ಂಟ್ ಹ್ಯಾವ್ ಅ ಬ್ಯಾಕಪ್ ಅನ್ಸುತ್ತಲ್ಲ. ಬ್ಯಾಕಪ್ ವಿಷಯ ಅಲ್ಲ ಆ್ಯಕ್ಚುಲಿ. ಬ್ಯಾಕಪ್ ವಿಷಯ ಅಲ್ಲ. ಇಟ್ಸ್ ಅಬೌಟ್ ಹೌ ಮಚ್ ಯು ನೋ ದ ಆರ್ಟ್. ಓಕೆ, that is more important. That is more important than how much you know it. Same goes with movie production. ನಿಮಗೆ ಎಷ್ಟು ಗೊತ್ತಿದೆ? ನಿಮಗೆ ಗೊತ್ತಾ ಎಷ್ಟು ಜನ ಪ್ರತಿದಿನ ಶೂಟಿಂಗ್ಗೆ ಬರಬೇಕು, ಎಷ್ಟು ಜನದು ಒಂದು ಯೂನಿಟ್ ಇರಬೇಕು, ಎಷ್ಟು ದುಡ್ಡು ಖರ್ಚು ಮಾಡಬೇಕು? ನಿಮಗೆ ಸರಿಯಾಗಿ ಗೊತ್ತೇ ಇಲ್ಲ, ಮ್ಯಾಥ್ಸು ಗೊತ್ತಿಲ್ಲ, ನೀವು ಹೇಗೆ ಸಿನಿಮಾ ಮಾಡ್ತೀರಾ? You know, so I am being honest about it, that it was a mistake that I did. And you were also so honest that, you know, if I can take those numbers, andre crores were lost. Yeah, yes, crores together were lost. Hard earned money. ಪ್ರೊಡಕ್ಷನ್ ನಾನು ಮಾಡಬಾರ್ದಾಗಿತ್ತು. ಸೊ ಈಗ ನಾನು ಒಂದು ಏನಂದರೆ ಡಿಸೈಡ್ ಮಾಡಿದ್ದೀನಿ ಜೀವನದಲ್ಲಿ, ದಟ್ ನೋ ಪ್ರೊಡಕ್ಷನ್, ನೋ ಪಾಲಿಟಿಕ್ಸ್. ಸೊ ಏನು ಮಾಡಬಾರ್ದು, ಏನು ಮಾಡಲೇಬಾರ್ದು, ಏನು ಮಾಡಲೇಬಾರ್ದು ಅಂತ. ನಿಮಗೆ ಸೋಲುಗಳು ಏನು, ಫೇಲ್ಯೂರ್ಸ್ ಏನು? ಲೆಸನ್ ಐ ಥಿಂಕ್ ನಾವು ಸೋತ್ತೀವಿ ಜೀವನದಲ್ಲಿ, ಮತ್ತೆ ನಾವು ಎದ್ದು ಮುಂದೆ ಬರೋಕ್ಕೆ. ಸೋತು ಮತ್ತು ಗೆಲುವು ಎರಡೂ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಮಗೆ ಗೆಲುವು ಬಗ್ಗೆ ಏನು ವಿನ್ನಿಂಗ್ದು ಏನು ಫೀಲ್ ಇರುತ್ತೆ, ಅದು ನಾವು ಸೋತಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಆ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಸೊ ಆ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಸೋಲ್ಬೇಕು. ಆಮೇಲೆ ಸೋಲ್ತೀವಿ ಅಂದರೆ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಯು ಫೇಲ್, ಯು ಗೆಟ್ ಅಪ್. ಸೊ ನಾನು ಹೇಳ್ತೀನಿ, ಒಂದು ಕವನ ಹೇಳ್ಬೋದಾ? ಎಸ್. ಆ್ಯಕ್ಚುಲಿ DVG ಅವರು ಅವ್ರ ಕವನದಲ್ಲಿ ಒಂದು 2 ಲೈನ್ಸ್ ಹೇಳಿದ್ದಾರೆ. ಎಡವದೆಯೇ ಮೈಗಾಯ ಒಡೆಯದೆಯೇ ಮಗುವಾರು ನಡೆಯ ಕಲಿತವರು ತಡವರಿಸಿ ಮುಗ್ಗರಿಸಿ ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ಒಂದು ಮಗು ಬಿದ್ದು ಗಾಯ ಮಾಡಿಕೊಂಡು ಮತ್ತೆ ಎದ್ದು ನಡೆಯೋಕೆ ಕಲಿತಾನೆ ಅಲ್ಲ, ಅದೇ ರೀತಿ. ಸೊ ಅದು ಮಗುದು ಸೋತು ಅಲ್ಲ, ಅದು ಅವನು ಕಲಿಯೋಕೆ ಮತ್ತೆ ಒಂದು ಪ್ರೋಗ್ರೆಸ್ ನಡೀತಾ ಇರುತ್ತೆ. ಸೊ ನಾವು ಕೂಡ ಹಂಗೇನೆ. ಸೊ ಸೋಲು ಮತ್ತೆ ಗೆಲುವು ಇದೆ. ಹೇಗಾಯ್ತಂದ್ರೆ ಈಗ ಬೆಣ್ಣೆ ಬರ್ಬೇಕಂದ್ರೆ ಮಜ್ಜಿಗೆ ಕಡಿಲೇಬೇಕು. ಹೌದು, ಯು ಹ್ಯಾವ್ ಟು ಗೋ ಥ್ರೂ ದಟ್ ಪೇನ್. ನೋ ಪೇನ್ ನೋ ಗೇನ್. ನೋ ಪೇನ್ ನೋ ಗೇನ್. ಹಾಗಾಗಿ ದಟ್ ಇಸ್ ಸೊ ಫೇಲ್ಯೂರ್ಸ್ ಆರ್ ದಟ್ ಟು ಯು. ಎಸ್. ಅಂದರೆ ನೆಕ್ಸ್ಟು ಯೂಶಲಿ ಒಂದು ಹೀರೋಯಿನ್, ಸಕ್ಸಸ್ಫುಲ್ ಹೀರೋಯಿನ್ ಅಂದಾಗ ಲಾಟ್ ಆಫ್ ಥಿಂಗ್ಸ್ ಆರ್ ರಿಟರ್ನ್ ಆಫ್. ಸಕ್ಸಸ್ಫುಲ್ ಹೀರೋಯಿನ್ ಅವ್ರ ಹೆಸರಿದೆ ಬಿಡ್ರಿ, ಅದ್ರ ಹಿಂದೆನೂ ಕೆಲವು ನೋವುಗಳಿರ್ಬೋದು, ಮೆನಿ. ನಾನು ಇದನ್ನು ಹೇಳಿದ ತಕ್ಷಣ ನಿಮಗೆ ಯಾವ್ಯಾವುದು ಒಳಗೆ ಗೊತ್ತಿದೆ ನಿಮ್ಗೇನು ಅಂತ. ಐ ಆಮ್ ಶೋರ್ ವಿ ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಏನು ನಿಮಗೆ ಕಂಫರ್ಟಬಲ್ ಅಂತ ಅನ್ಸತ್ತೋ, ಐ ಯು ಕಂಫರ್ಟಬಲ್ ಶೇರಿಂಗ್ ವಿತ್ ಅಸ್ ದೋಸ್ ಪೇನ್ಸ್? ಪೇನ್ಸ್ ಆಸ್ ಸಚ್ ಅಂದರೆ ಪೇನ್ಸ್ ಎಲ್ಲ ಲೈಫಲ್ಲಿ ಏನೇನೋ ಇರುತ್ತೆ, ನೋವಿರುತ್ತೆ, ಖುಷಿ ಇರುತ್ತೆ, ಏನೇನೋ ಇರುತ್ತೆ. ಅಂದರೆ ಐ ಥಿಂಕ್ ನಾವು ಅದರಿಂದ ಗಟ್ಟಿಯಾಗಿ
ಜೀವನದಲ್ಲಿ ಮುಂದೆ ಬರಬೇಕು. ಆ್ಯಂಡ್ ನನ್ನ ಅನುಭವಗಳು ನನ್ನನ್ನು ಇನ್ನೂ ಗಟ್ಟಿ ಮಾಡಿದೆ. ನಾನು ಏನು ಲೈಫಲ್ಲಿ ಅನುಭವಿಸಿದ್ದೆ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ನನಗೆ ಇವತ್ತು ನನ್ನ ಲೈಫ್ ತುಂಬ ಚೆನ್ನಾಗಿದೆ. ನನ್ನ ವೈವಾಹಿಕ ಜೀವನ ಆಗಲಿ, ನನ್ನ ಸಾಂಸಾರಿಕ ಜೀವನ ಆಗಲಿ, ನನ್ನ ಯಜಮಾನರು ಆಗಲಿ. ಸೊ ಆಲ್ ಮೈ ಗುಡ್ ಕರ್ಮ has given me the bestest of life that I am living today. We were talking and he is your best friend. So ನೋವು ಎಲ್ಲ ಏನಿಲ್ಲ, it doesn't matter. It will come and go. Each day is a new day. ಹೊಸತನ ಜೀವನದಲ್ಲಿ, ಹೊಸ ದಿನ, ಹೊಸ ಜೀವನ. ಆ್ಯಂಡ್ ಪ್ರತಿದಿನ ನಾವು ಗೆಲ್ತೀವಿ, ಪ್ರತಿದಿನ ನಾವು ಸೋಲ್ತೀವಿ. So that is not the end of the life, ನನ್ನ ಪ್ರಕಾರ. So ಅಂದರೆ ಅದ್ರ ಜೊತೆಗೆ you've learned to cope up with that, and then you've learned to accept ಯಾವ್ಯಾವುದು ಹೇಗಿದೆಯೋ ಅದನ್ನು ಹಾಗೆ ಇಟ್ಟು ನಾವು accept ಮಾಡಬೇಕು. ಆ್ಯಕ್ಚುಲಿ ನಾವು acceptance is the biggest thing in the world. ನಾವು ಎಲ್ಲ ಥರದ್ದು ವಿಷಯಗಳನ್ನು, ಎಲ್ಲ ಥರದ್ದು ಸಂದರ್ಭಗಳನ್ನು ಅಥವಾ ಘಟನೆಗಳನ್ನು acceptance ಮಾಡ್ಕೊಂಡು ನಾವು ಲೈಫಲ್ಲಿ ಇದ್ದರೆ ನಾವು ತುಂಬ ಸುಖವಾಗಿ ಇರ್ತೀವಿ. The world that we all are in, especially media ಅಥವಾ ಲೈಮ್ಲೈಟ್, ನೀವೇನು ಮಾಡಿದ್ರು ಎಲ್ಲದು ನಿಮ್ಮ ಹೆಸರಿಗೆ ಎಷ್ಟು ಅಡ್ವಾಂಟೇಜಸ್ ಇದೆಯೋ, ವಿತ್ ಹೆಸರು ಲಾಟ್ ಆಫ್ ಥಿಂಗ್ಸ್ ಆಲ್ಸೋ ಕಮ್. ಅಂದರೆ ನಿಮ್ಗೆ ಅಟೆನ್ಷನ್ನು, ಪ್ರೈವಸಿ ಇರಲ್ಲ, ಭಯಗಳಿರುತ್ತೆ. ದ ಕೈಂಡ್ ಆಫ್ ನೇಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಕೆಲವು ಸತಿ ರಿಯಾಲಿಟಿಯಿಂದ ಸ್ವಲ್ಪ ದೂರ, ನಮ್ಮ ವಾಸ್ತವದಿಂದ ದೂರ ಇರಬೇಕಾಗತ್ತೆ. ಯಾಕಂದರೆ ಎವ್ರಿ ಡೇ ಯು ಕಾಂಟ್ ಬಿ ಅರೌಂಡ್ ಪೀಪಲ್, ಲಾಟ್ ಆಫ್ ಥಿಂಗ್ಸ್. ದ ಮೋರ್ ವಿ ಆರ್ ಕ್ಲೋಸರ್ ಟು ದ ರೂಟ್ಸ್, ದ ಮೋರ್ ವಿ ನೋ ವಾಟ್ ರಿಯಾಲಿಟೀಸ್ ಅಂತ ಕೂಡ. ದಟ್ಸ್ ಅನದರ್ ಒನ್. Yes. So I am more closer to the roots. So I am grounded. My mother keeps me grounded. My husband keeps me grounded. And but I was always grounded actually. ನಾನು ಯಾವತ್ತೂ ನನ್ನ ತಾಯಿ ಒಂದೇ ಮಾತು ಹೇಳಿದರು, ಸಕ್ಸಸ್ ಬರುತ್ತೆ ಹೋಗುತ್ತೆ, ಮನೇಲಿ ನೀನು ಸ್ಟಾರ್ ಅಲ್ಲ, ಮನೇಲಿ ಯು ಆರ್ ಜಸ್ಟ್ ನಾರ್ಮಲ್ ನನ್ನ ಮಗಳು ಹಾಗೆ. ಸೊ ಐ ಥಿಂಕ್ ನನ್ನ ತಾಯಿ, ಮೈ ಮದರ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಶಿ ಹ್ಯಾಸ್ ಬಿನ್ ಮೈ ಪಿಲ್ಲರ್, ಒನ್ ಸಪೋರ್ಟ್. ಆ್ಯಂಡ್ ಇವತ್ತು ಕೂಡ ನನ್ನ ತಾಯಿ ಅಂದರೆ ನನಗೆ ಪ್ರಾಣ, ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ ದ್ಯಾಟ್ ಜೀವನದಲ್ಲಿ ಏನಾದರೂ ಆಗಲಿ ನಾವು ಯಾವತ್ತೂ ಬಗ್ಬಾರ್ದು, ಯಾವತ್ತೂ ನಾವು ಸೋಲ್ ಬಂದರೆ ಕೂಡ ನಾವು ಫೈಟ್ ಮಾಡಬೇಕು ವಾಪಸ್. ಸೊ ಐ ಆಮ್ ಅ ಫೈಟರ್ ಆ್ಯಕ್ಚುಲಿ. ಸೊ ಐ ಫೈಟ್ ಬ್ಯಾಕ್, ಐ ಫೈಟ್ ವಿತ್ ಗಾಡ್ ಆಲ್ಸೋ. ಫೈಟ್ ವಿತ್ ಗಾಡ್ ಆಲ್ಸೋ ಅಂದರೆ ಒಂದು ಕಾನ್ಫಿಡೆನ್ಸ್ ಇರಬೇಕು ನಮ್ಮಲ್ಲಿ, ಒಂದು ಭಕ್ತಿ ಇರಬೇಕು. ಭಕ್ತಿ ಅಂದರೆ ಗಾಡ್ ಈಸ್ ವಿದಿನ್ ಅಸ್. ಅದಕ್ಕೆ ಹೇಳ್ತಾರೆ ಅಲ್ವಾ, ದೇಹವೇ ದೇಗುಲ. ಕರೆಕ್ಟ್ ಅಲ್ಲ? ಹೌದು. ನಥಿಂಗ್ ಇಸ್ ಔಟ್ಸೈಡ್, ಎವ್ರಿಥಿಂಗ್ ಇಸ್ ಇನ್ಸೈಡ್. ಏನೇನು ಹುಡುಕ್ತಾ ಇದ್ದೀರಾ ಇದೆಲ್ಲ ನಿಮ್ಮ ಒಳಗೆ ಇದೆ, ಒಳಗೆ ಇದೆ. ಸೊ ಒಳಗೆ ಇದೆ ಅಂದರೆ, ಸೊ ಒಳಗೆಯಿಂದನೇ ಎಲ್ಲ ಫೀಲಿಂಗ್ ಬರುತ್ತೆ, ಒಳಗಡೆಯಿಂದನೇ ಎಲ್ಲ. ನಾವು ಏನು ವಾತಾವರಣ ಕ್ರಿಯೇಟ್ ಮಾಡ್ತೀವಿ, ನಮ್ಮ ಜೀವನ ಹೇಗಿರಬೇಕು, ಯಾವ ರೀತಿ ಇರಬೇಕು, ಅದು ಒಳಗಡೆಯಿಂದ ನಾವು ಏನು ಯೋಚನೆ ಮಾಡ್ತೀವಿ. ಆಲ್ ಅಬೌಟ್ ದ ಥಾಟ್ಸ್, ಅಬೌಟ್ ದ. ಸೊ ಐ ಆಲ್ವೇಸ್ ಥಾಟ್ ದಟ್ yes, no, I am successful, I am happy, I am this, I am that. So all these affirmations and belief in God in me, basically. So that's it. And be grounded. What are your godly beliefs anta? Because it keeps changing. ಅಂದರೆ ಕೆಲವುದು ಚಿಕ್ಕಂದಿನಿಂದ ಇಷ್ಟ ದೇವತೆ, ಮನೆ ದೇವರು, ಮತ್ತು ನಮ್ಮ ಟೈಮಿಗೆ ಕಷ್ಟಕ್ಕಾಗಿರೋ ದೇವರು. ನನಗೆ ಅಂದರೆ ಶಿವ. ಮತ್ತು ಐ ಬಿಲೀವ್ ಇನ್ ದ ಪವರ್ ಆಫ್ ಚಾಂಟಿಂಗ್. ಹೌದಾ? ಹೌದು. ಅಂದರೆ ಚಾಂಟಿಂಗ್ ಮಂತ್ರಾಸ್, ಲೈಕ್ ಮೃತ್ಯುಂಜಯ ಮಂತ್ರ, ಹನುಮಾನ್ ಚಾಲಿಸಾ. ಇದು ಇದರ ಬಗ್ಗೆ ಎಲ್ಲ ಓದಿದ್ದೀರಾ, ರಿಸರ್ಚ್ ಎಲ್ಲ ಮಾಡ್ಕೊಂಡ? ಅಥವಾ ಬಿಕಾಸ್ ದೇ ಸೇ ಕೆಲವು ಸತಿ ಯಾರ್ಯಾರು ಏನೇನು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು. ಬಟ್ ನಾನು ದೇವಸ್ಥಾನಕ್ಕೆ ಹೋಗೋ ಅಂತ ಅಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ನಾನು, ಅಥವಾ ಹರಕೆ ಹೊತ್ತಬೇಕು, ಆಲ್ ದ್ಯಾಟ್ ಸ್ಟಫ್ ಐ ಡೋಂಟ್ ಬಿಲೀವ್ ಇನ್. ಐ ಬಿಲೀವ್ ಇನ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಆಲ್ಸೋ ಆ್ಯಂಡ್ ಐ ಕ್ಯಾನ್ ಜಸ್ಟ್ ಕ್ಲೋಸ್ ಮೈ ಐಸ್ ಆ್ಯಂಡ್ ದೇವರಿಗೆ ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ದಟ್ಸ್ ಇಟ್. ಆ್ಯಂಡ್ ಚಾಂಟಿಂಗ್ ಅಂದರೆ ಹನುಮಾನ್ ಚಾಲಿಸ ಚಿಕ್ಕ ವಯಸ್ಸಿಂದ ಓದ್ತಾ ಇದ್ದೀವಿ. ಸೊ ದ್ಯಾಟ್ ಗಿವ್ಸ್ ಎನರ್ಜಿ, ದ್ಯಾಟ್ ಗಿವ್ಸ್ ಮೋಟಿವೇಶನ್. ಆ್ಯಂಡ್ ಮೃತ್ಯುಂಜಯ ಮಂತ್ರ, ದಿಸ್ ಈಸ್ ವಾಟ್ ಮೈ ಗೋ ಟು ಮಂತ್ರಾಸ್ ಆರ್. ನಾವೆಲ್ಲ ಒಂದು
ಒಂದು ಫೋನ್ ಥರ ಒಂದು ಮೆಟಫಾರಿಕಲಿ ನೋಡೋದಾದರೆ, ಅಂಗಡಿಯಿಂದ ಒಂದು ಫೋನ್ ತಂದಾಗ ಖಾಲಿ ಇರತ್ತೆ ಆ ಫೋನು. ಇಟ್ ಹ್ಯಾಸ್ ಆಲ್ ದ ವಾಟ್ ಎವರ್ ಟೂಲ್ಸ್ ಆ್ಯಂಡ್ ಆಲ್ ದಟ್ ಇಟ್ ಈಸ್ ಸಪೋಸ್ ಟು ಬಿ ಫಂಕ್ಷನಿಂಗ್ ವಿತ್ ಲೈಕ್ ಹೌ ವಿ ಹ್ಯಾವ್ ಆಲ್ ದ ಆರ್ಗನ್ಸ್. ಸಾಫ್ಟ್ವೇರ್ ಮಾತ್ರ ಆಮೇಲೆ ಹೆಂಗೊಂದು ಫೋನಿಗೆ ನಾವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡ್ತೀವಿ ಇಂಟರ್ನೆಟ್ ಸಹಾಯದಿಂದ, ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇದು ಹಾಗೆ ನಮ್ಮ ಸಾಫ್ಟ್ವೇರೂ ನಮ್ಮ ಅಪ್ಪ ಅಮ್ಮಂದ್ರು ಡೌನ್ಲೋಡ್ ಮಾಡ್ತಾರೆ. ನೀವು ಈ ಜಾತಿನೋ ಈ ಧರ್ಮನೋ ನೀವು ಈ ದೇವ್ರಿಗೆ ಕೈ ಮುಗಿಬೇಕು. ಹೌದು, ನಾನು ಮದುವೆ ಆದೆ ಅಲ್ಲ, ಐ ಡಿಡ್ ಮಂತ್ರ ಮಾಂಗಲ್ಯ. ನನ್ನ ಮದುವೆಲಿ ಯಾವುದೂ ರೀತಿ ಶಾಸ್ತ್ರ, ನಾವು ಯಾವುದೂ ಧರ್ಮನ ಫಾಲೋ ಮಾಡ್ಕೊಂಡು ಮದುವೆ ಆಗಿಲ್ಲ. ಕುವೆಂಪು ಅವರು ಯಾವ ರೀತಿಯಲ್ಲಿ ಮಂತ್ರ ಮಾಂಗಲ್ಯ ಬಗ್ಗೆ ಹೇಳಿದರು, ನನಗೆ ತುಂಬ ಖುಷಿ ಇತ್ತು. ನನಗೆ ತುಂಬ ಒಂದು ಭಾವನೆ ಇತ್ತು ಈ ಥರ ಸಾಧಾರಣ ಮದುವೆ ಆಗಬೇಕು ಅಂತ. ಸೊ ನನ್ನ ಹಸ್ಬೆಂಡ್ ಕೂಡ ಒಪ್ಕೊಂಡ್ರು. ನನಗೆ ಖುಷಿ ಏನಿತ್ತು ಅಂದರೆ ಮಂತ್ರ ಮಾಂಗಲ್ಯ ಫಸ್ಟ್ ಕನ್ನಡದಲ್ಲಿ ಇದೆ, ನಾನು ಕನ್ನಡದಲ್ಲಿ ಓದಬೇಕು. ಓಕೆ, ಹೆಂಗಿರುತ್ತೆ ಇದು? ಚೆನ್ನಾಗಿರುತ್ತೆ. ಇಟ್ ಈಸ್ ಕುವೆಂಪು ಅವರು ನನ್ನ ಇನ್ವಿಟೇಷನ್ ಕೂಡ, ನನ್ನ ಮದುವೆ ಇನ್ವಿಟೇಷನ್ ಕೂಡ ನಾನು ನನ್ನ ಕೈಯಿಂದಾನೇ ಕನ್ನಡಲ್ಲೇ ಬರೆದಿದ್ದೆ ನಾನು. ಯಾಕೆಂದರೆ ಅವರು ಪೂರ್ಣ ತೇಜಸ್ವಿ ಅವ್ರದ್ದು ಮದುವೆ ಆದಾಗ ಕುವೆಂಪು ಅವರು ಬರೆದಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮಗ. ಹಾಂ, ಅವ್ರ ಮದುವೆ ಇದ್ದಾಗ ಅವರು ಬರೆದಿದ್ರು ಒಂದು ಪತ್ರನ, ಇನ್ವಿಟೇಷನ್, ಆಹ್ವಾನ ಪತ್ರ ಅಂತಾರೆ. ಸೊ ನಾನು ಕೂಡ ಅದರಿಂದ ಇನ್ಸ್ಪೈರ್ ಆಗಿ ನಾನೇ ಬರಿತೀನಿ ಅಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ, ನನ್ನ ಫ್ಯಾಮ್ಲಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಡ್ತಾರೆ, ಸೊ ನಾನೇ ಬರೆದೆ. ಮಂತ್ರ ಮಾಂಗಲ್ಯ ಅಂದರೆ it's equality, it's a marriage of it's a very progressive thought. It's ವಧು ದಕ್ಷಿಣೆ ವರದಕ್ಷಿಣೆಯಿಂದ ನಿಮಗೆ ಮೀರಿ ಆಲ್ ದೀಸ್ ಮಟೀರಿಯಲಿಸ್ಟಿಕ್ ಆಡಂಬರಗಳು, ಆಡಂಬರಗಳು ಏನೂ ಇರಲ್ಲ. ಅದರಿಂದ ಮೀರಿ ನೀವು ಮದುವೆ ಆಗ್ತೀರಾ. ಆಮೇಲೆ ನನಗೆ ಅಟ್ರಾಕ್ಷನ್ ಪಾಯಿಂಟ್ ಏನಿತ್ತು ಅಂದರೆ, ಅದೇ ಮತ್ತೆ ಹೇಳ್ತೀನಿ, ಕನ್ನಡದಲ್ಲಿ ಎಲ್ಲ ನಾನು ಓದಬೇಕು. ಈಗ ಮದುವೆ ಆಗ್ತೀವಿ, ಬ್ರಾಹ್ಮಣೇನು ಓದ್ತಾರೆ, ನಮಗೆ ಅರ್ಥ ಆಗಲ್ಲ, ಅರ್ಥ ಮಾಡಿಸ್ತಾರೆ. ಆದರೆ ಕೂಡ ಇಲ್ಲಿ ಹೆಂಗೆ ಅಂದರೆ ನಾನೇ ಕನ್ನಡದಲ್ಲಿ ಓದ್ತಾ ಇದ್ದೀನಿ, ದಟ್ ಇದು 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 ಆಮೇಲೆ ಕುವೆಂಪು ಅವ್ರು ಹೇಳಿದ್ದಾರೆ, ನಿಮ್ಮ ಅನಿಸಿಕೆ ನೀವು ಇದರಲ್ಲಿ ಚೇಂಜಸ್ಸು ಮಾಡ್ಬೋದು. ಕಾಲ ಕಾಲಕ್ಕೆ ಹೇಗೆ ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದರೆ ಆ ಪ್ರಕಾರ ನೀವು ತಕ್ಕಂತೆ ಇದನ್ನು ಚೇಂಜಸ್ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ಬೋದು. ಸೊ ದ್ಯಾಟ್ಸ್ ಅ ವೆರಿ ವೆರಿ ಪ್ರೋಗ್ರೆಸಿವ್ ಥಿಂಗ್. ನನಗೆ ತುಂಬ ಇಷ್ಟ ಆಯಿತು. ಸೊ ತುಂಬ ಅಂದರೆ ಈಗ ನನಗೆ ಜ್ಞಾಪಕ ಇಲ್ಲ, ಬಟ್ ಮೋಟ ಏನಂದರೆ ನಾವಿಬ್ರು ಮದುವೆ ಆಗ್ತಾ ಇದ್ದೀವಿ, ನಾವಿಬ್ರು ಈಕ್ವಲ್, ವಿ ಆರ್ ಈಕ್ವಲ್ ಇನ್ ಎವ್ರಿಥಿಂಗ್, ವಿ ಆರ್ ಈಕ್ವಲ್ ಇನ್ ಫೌಂಡೇಶನ್ ಆಫ್ ಮ್ಯಾರೇಜ್ ಇಸ್ ಲವ್. ಪ್ರೀತಿ ಇದ್ರೇ ಮದುವೆ, ಪ್ರತಿಯೊಂದು ರಿಲೇಷನ್ಶಿಪ್ದು ಫೌಂಡೇಶನ್ ಲವ್ ಇರುತ್ತಲ್ಲ. ಸೊ ಮದುವೆ ಅಂದರೆ ಪ್ರೀತಿ. ಸೊ ಪ್ರೀತಿ ಇದ್ದೇ ಮಾತ್ರ ಮದುವೆ. ಆಮೇಲೆ ಇಟ್ ಈಸ್ ಮೋರ್ ಆಫ್ ಸೋಲ್ಮೇಟ್, ಸೋಲ್ಸ್, ಇಬ್ರು ಸೋಲ್ಸ್ ಮೀಟ್ ಮಾಡ್ತಾ ಇದ್ದಾರೆ. ಹಾಂ, ಸೊ ತುಂಬಾ ಒಂದು ಬೇರೆ ಥರ ವಿಷಯಗಳನ್ನು ಅವರು ಹೇಳಿದ್ದಾರೆ. ನೀವು ಓದಿ ಒಂದ್ಸತಿ ಓದಿದ್ದೀರಾ? ಇಲ್ಲ, ಅದಕ್ಕೇನೆ ಐ ಆಮ್ ಜಸ್ಟ್ ಕ್ಯೂರಿಯಸ್. ನೀವು ಓದಿ ಆ್ಯಕ್ಚುಲಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಐ ಚೋಸ್ ದಟ್. ಇದಕ್ಕೆ ಎಷ್ಟು ಖರ್ಚಾಗತ್ತೆ? ಇದೇನೋ ಇಂಥ ಜಾಗದಲ್ಲೇ ಆಗಬೇಕಾ ಅಥವಾ ಎಲ್ಲಿ ಯಾರು ಬೇಕಾದ್ರೂ ಎಲ್ಲಾದರೂ ಯಾರಾದರೂ ಮಾಡ್ಬೋದು. ಇದರಲ್ಲಿ ಯಾವುದೂ ರೀತಿ ಇಲ್ಲೇ ಮಾಡಬೇಕು, 10 ಜನದಲ್ಲಿ ನೀವು ಮಾಡ್ಬೋದು, 5 ಜನದಲ್ಲಿ ನೀವು ಮಾಡ್ಬೋದು, ಕುಪ್ಪಳಿಗೆ ಹೋಗಿ ಮಾಡ್ಬೋದು, ಇಲ್ಲ ಅಥವಾ ನಿಮ್ಮ ಮನೇಲಿ ನೀವು ಮಾಡ್ಬೋದು. ಸೊ ಎಲ್ಲಾದರೂ ಮಾಡ್ಬೋದು. ನೀವು ಮಾಡಿದ್ದು ಬೆಂಗಳೂರಲ್ಲೇ ಅಲ್ವಾ? ಸೊ ದ್ಯಾಟ್ ಈಸ್ ಸೊ ಈ ಥರ ಯುನೀಕ್ ಆ್ಯಂಡ್ ಅರ್ಥಪೂರ್ಣವಾಗಿರುತ್ತೆ. ಮದುವೆ ಶುಡ್ ನಾಟ್ ಬಿ ಒನ್ ಕೈಂಡ್ ಆಫ್ ಅದೇ ಆಡಂಬರ ಅಂತ ಇರಬಾರ್ದು. ಶುಡ್ ಬಿ ಸಮಥಿಂಗ್ ವೆರಿ ಸಿಂಪಲ್, ಐ ಫೀಲ್. ಸೊ ಐ ಚೋಸ್ ಟು ಡೂ ಮಂತ್ರ ಮಾಂಗಲ್ಯ. ಆ್ಯಂಡ್ ಒನ್ ಥಿಂಗ್, ಥಾಟ್ಸ್, ಎರಡನೇದು ಕ್ಲಾರಿಟಿ ಆಫ್ ಥಾಟ್ಸ್. ಯೂಶಲಿ ಕ್ಲಾರಿಟಿ ಅದು ಬರೋದು ಮೆಂಟಲ್ ಹೆಲ್ತ್ ಒಂದು ರೇಂಜಿಗೆ ಚೆನ್ನಾಗಿದ್ದಾಗ. ನಾನು ಆವಾಗಲೇ ಕೇಳ್ತಾ ಇದ್ದೆ ಅದೇ, ಎಸ್ಪೆಷಲಿ ಸಿನಿಮಾ ಜಗತ್ತು ಅಂದರೆ ಸ್ಟಾಕ್ ಮಾರ್ಕೆಟ್ ಥರ ವಾರಕ್ಕೂ ಯಾರೋ ಲೈಮ್ ಲೈಟಲ್ಲಿ ಇರ್ತಾರೆ, ಸಡನ್ನಾಗಿ ಇಲ್ಲಿ ಇರ್ತೀರಾ, ಸಡನ್ನಾಗಿ ಇಲ್ಲಿ ಇದು ಆಚೆ ಕಡೆ ಪ್ರಪಂಚಕ್ಕೆ. ಬಟ್ ಇಂಟರ್ನಲಿ ಕೈಂಡ್ ಆಫ್ ಪ್ರೊಡ್ಯೂಸರ್ಸ್ ದಟ್ ಯು ಆರ್ ಹ್ಯಾಂಡ್ಲಿಂಗ್, ಪ್ರೆಷರ್ಸು, ಪಿಯರ್ ಪ್ರೆಷರು, ಡೈರೆಕ್ಟರ್ಸು ಆ್ಯಂಡ್ ನಿಮ್ಮ ಇಂಟರ್ನಲ್ ಬ್ಯಾಟಲ್ಸ್ಗಳು, ಇದೆಲ್ಲದರ ಮಧ್ಯ ನಿಮ್ಮ ಗೋ ಟು ಇದೇನು ಟು ಮೇಂಟೈನ್ ಗುಡ್ ಮೆಂಟಲ್ ಹೆಲ್ತ್? ಗೋ ಟು ಅಂದರೆ ಜಸ್ಟ್ ನಥಿಂಗ್ ಆ್ಯಕ್ಚುಲಿ. it's mental health is very very important and very crucial aspect today in everybody's life.
ಆದರೆ ಮೆಡಿಟೇಷನ್, ಕಾಮ್ನೆಸ್, ಟಾಕ್, ಮಾತಾಡಿ, discuss. So I have people in my life. My husband is there, my mom is there, I have few friends, and I think you talk, you express your thing, and that's it. But pressure ಅಂದರೆ ಜನ ನನಗೆ ನಾನು ಪ್ರೆಷರ್ ತಗೋಬೇಕು ಅಂತ ಆಲ್ಸೋ ಇಟ್ಸ್ ಮೈ ಚಾಯ್ಸ್. ಯುನೋ, ನನಗೆ ಪ್ರೆಷರ್ ತಗೋಬಾರ್ದು ಅಂತ ನೋಬಡಿ ಕ್ಯಾನ್ ಗಿವ್ ಮಿ ಪ್ರೆಷರ್, ಈವನ್ ಇಫ್ ಇಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಆನ್ ದ ಪ್ಲಾನೆಟ್ ಆಲ್ಸೋ. ನನಗೆ ಪ್ರೆಷರ್ ಬೇಡ ಅಂದರೆ ನನ್ನ ಮೈಂಡ್ಗೆ ಯಾರೂ ಪ್ರೆಷರ್ ಕೊಡೋಕ್ಕಾಗಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಮೈ ಚಾಯ್ಸ್ ವೆದರ್ ಐ ವಾಂಟ್ ಟು ಟೇಕ್ ದ ಪ್ರೆಷರ್ ಆರ್ ಐ ಡೋಂಟ್ ವಾಂಟ್ ಟು ಟೇಕ್ ದ ಪ್ರೆಷರ್. ಸೊ ಬಟ್ ವೆನ್ ಐ ವಾಸ್ ಟೇಕಿಂಗ್ ದ ಪ್ರೆಷರ್ ಅಂದರೆ ಒಂದು ಟೈಮ್ ಇತ್ತು ಅಂದರೆ ದಟ್ ನಾನು ಓ ಮೈ ಗಾಡ್ ಹಿಂಗೆ ಆಗ್ತಾಯಿದೆ, ಸಿನಿಮಾ ಹಿಟ್ ಆಗುತ್ತೆ ಇಲ್ವಾ, ಇದು ಅದು ಅಂತ. ಇವತ್ತು ಹಿಂದೆ ತಿರುಗಿ ನೋಡಿದರೆ ಇಟ್ ವಾಸ್ ಆಲ್ ವೇಸ್ಟ್ ಆಫ್ ಟೈಮ್ ಟೇಕಿಂಗ್ ಪ್ರೆಷರ್. ಯುನೋ, ಇವತ್ತು ಅನಿಸುತ್ತೆ ದ್ಯಾಟ್ what it's all, it's life is like ಒಂದು ಏನು ಹೇಳ್ತಾರೆ, ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ದ್ಯಾಟ್. ನಾವು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗಿಬಿಟ್ಟು ಹೋಗ್ತಾ ಇರಬೇಕು. ಪ್ರತಿದಿನ ಇಟ್ಸ್ ಅ ನ್ಯೂ ಥಿಂಗ್, ಅ ನ್ಯೂ ಡೇ, ಯುನೋ. ಆ್ಯಂಡ್ ಪ್ರೆಷರಲ್ಲಿ ಎಷ್ಟು ಜೀವನ ಇದೆ ಯಾರಿಗೆ ಗೊತ್ತು. ಸೊ ಪ್ರೆಷರಲ್ಲಿ ಇರೋಕ್ಕಿಂತ ಬದಲು ಖುಷಿಯಾಗಿ ನಾವು ಲೈಫಲ್ಲಿ ಇರ್ಬೋದಲ್ಲ, ಯುನೋ. ಆ್ಯಂಡ್ ಯೆಸ್, ಮೆಂಟಲ್ ಹೆಲ್ತ್, it I think the message that I would like to give, that be strong and be confident enough to not take pressure from anybody, whosoever. Yes, whether it's domestic or it's work pressure or it's any kind of pressure. I think people should be prepared well enough now. Yes, that's how you look Yes. at mental health. Yes. And that's the mantra. yes, it's my choice whether I want to be depressed or I want to be happy, you know. ತುಂಬ ಸಿಂಪಲ್ ಆಗಿ ಹೇಳ್ಬಿಟ್ರಿ. Yeah. ಅಷ್ಟೇ ಸಿಂಪಲ್ ಆಗಿ ನೋಡಿದ್ರೆ, ಹೌ ಡು ಮೇಂಟೈನ್ ಕನ್ಸಿಸ್ಟೆನ್ಸಿ ವೆನ್ ಇಟ್ ಕಮ್ಸ್ ಟು ಹ್ಯಾವಿಂಗ್? I let it go. let go is the mantra. let go, ಬಿಡಿ. ಏನಾಗುತ್ತೆ? ಏನೂ ಆಗಲ್ಲ. ಏನಾಗತ್ತೆ ಅಂತ ಅನ್ಕೊಂಡೆ ಏನಾರು ಆಗಬೇಕೇ ಹೊರತು ನೋ, ಏನಾಗಲ್ಲ. ಬಿಡ್ತಾ ಹೋಗಬೇಕು. ಏನಾಗಲ್ಲ. ಪ್ರಪಂಚದಲ್ಲಿ ಯಾರೂ ಮನುಷ್ಯ ಇಲ್ಲ that the person is away from any kind of pressure, peer pressure. Every age, even ಚಿಕ್ಕ ಮಕ್ಕಳಿಗೆ ಎಷ್ಟು ಪ್ರೆಷರ್ ಇದೆ ಇವತ್ತು. ಓದೋದು, the standard of education is rising day by day. How the children are suffering, how the poor people are suffering, how the jobless people are suffering. So if you see, the world is going through that transformation, the transition period ಅಂತ ಅನ್ಸುತ್ತೆ ಒಂದ್ಸತಿ. ಬಿಕಾಸ್ ಎಲ್ಲ ಕಡೆ ನೀವು ನೋಡಿದರೆ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೆಲ್ಫ್ ಹೆಲ್ಪ್ ಬುಕ್ಸ್, ಇವನ್ ಟಾಕ್ಸ್ ಲೈಕ್ ದಿಸ್. ಯಾ, ಜನ ಆ ಕಡೆ ತಿರುಗ್ತಾ ಇದ್ದಾರೆ. ದಟ್ ಎಸ್, ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಲೆನ್ಸ್ ಇನ್ ಆರ್ ಲೈಫ್. ಸೊ ಏನೂ ಆಗಲ್ಲ. ಇಟ್ಸ್ ಆಲ್ ಫೈನ್. All is well. All is well. Yeah. ಸೊ ಬಿಕಾಸ್ ಆಫ್ ದಿ ಎವಲ್ಯೂಷನ್, ಮೊದಲು ಮನುಷ್ಯರು ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಆಗಿದ್ದು, ಯಾವಾಗ್ಲೂ ಸುತ್ತಮುತ್ತ ಡೇಂಜರ್ಸ್ಗಳ ಮಧ್ಯೆನೇ ಇದ್ದಾಗ ನಮ್ಮ ಬ್ರೈನ್ದು ವಯರಿಂಗ್ ಎಲ್ಲ ಹೆಂಗೆ ಆಗೋಗಿತ್ತಂದರೆ, ಎಲ್ಲ ಬದಲಾಗಿದ್ರು ಇವತ್ತಿಗೆ ಅದಿನ್ನೂ ಬದಲಾಗಿಲ್ಲಂತೆ. ಬಿಕಾಸ್ ದಟ್ ಬ್ರೈನ್ ವಿಲ್ ಟೇಕ್ ಟೂ ಮಚ್ ಟೈಮ್ ಟು ಚೇಂಜ್ ದಟ್ ಕಂಡೀಷನಿಂಗ್ ಆ್ಯಂಡ್ ವೈರಿಂಗ್. ಅದನ್ನು ನಾವು ಹೆಂಗೆ ಬದಲಾಯಿಸ್ಬೋದಂದರೆ, ಎವ್ರಿ ಡೇ ನಮ್ಮದು ನ್ಯಾಚುರಲ್ ಹ್ಯಾಬಿಟ್ ಇರುತ್ತೆ. ಬೆಳಗ್ಗೆ ಆದ ತಕ್ಷಣ ಇವತ್ತು ಏನಾಗ್ಬಿಡುತ್ತೋ, ಏನು ಭಯನೋ, ಇನ್ನೇನೋ ಅಂತ. ಸೊ ಮ್ಯಾನ್ ಹ್ಯಾಸ್ ಅ ನ್ಯಾಚುರಲ್ ಹ್ಯಾಬಿಟ್ ಆಫ್ ಕೌಂಟಿಂಗ್ ಸಾರೋಸ್ ದ್ಯಾನ್ ಕೌಂಟಿಂಗ್ ಜಾಯ್ ಅಂತ ಒಂದು ಮಾತಿದೆ. ಸೊ ಇಫ್ ಐ ಆಸ್ ದ ಸೇಮ್ ಥಿಂಗ್ ಟು ಯು, ವಾಟ್ ಈಸ್ ಜಾಯ್ ಟು ಯು? ಆ್ಯಂಡ್ ಇವತ್ತು ಪ್ರತಿದಿನ ನಾನು ರೀಸೆಂಟಾಗಿ ಕಲ್ತಿರೋದು, ನಾನು ಲೈಫಲ್ಲಿ ತುಂಬ ಏನಂತಾರೆ, ಕೆಲವು ಕಡೆ ರೆಸ್ಪಾಂಡ್ ಮಾಡ್ತೀನಿ, ಕೆಲವು ಸತಿ ತುಂಬ ರಿಯಾಕ್ಟ್ ಮಾಡ್ತಿರ್ತೀನಿ. ಲೈಕ್ ಯಾರು ಏನಾದ್ರು ಮಾಡಿದ್ರೆ ಸಡನ್ನಾಗಿ ಯಾಕೆ ಹಿಂಗೆ, ಯಾಕೆ ಹಾಗೆ ಹಿಂಗೆ. ನಾನು ರಿಯಾಕ್ಟೇ ಮಾಡಲ್ಲ. ಐ ವಿಲ್ ಬಿ ಲೈಕ್ ಹ್ಯಾಪಿ. ನನಗೆ ಏನಾಗ್ಬೋದು ವರ್ಸ್ಟ್? ಏನಾಗುತ್ತೆ ಅಂತ ಏನಾಗುತ್ತೆ? ಏನಲ್ಲ. ವರ್ಸ್ಟ್ ಇಸ್ ವಾಟ್? ವರ್ಸ್ಟ್ ಇಸ್ ಮೇ ಬಿ ಡೆತ್, ಆರ್ ವರ್ಸ್ಟ್ ಇಸ್ ವಾಟ್? ನೋ, ಐ ಆಮ್ ಜಸ್ಟ್ ಟೆಲಿಂಗ್ ಯು ದಟ್ worst come worst, what will happen? Nothing will happen. So joy is a very, 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 very important thing. Be happy in
ಪ್ರತಿಯೊಂದು ಸಿಚುವೇಶನಲ್ಲಿ ಚಿಕ್ಕದಕ್ಕೂನು. ಪ್ರತಿಯೊಂದು ಕ್ಷಣದಲ್ಲಿ ನೀವು ಮನೇಲಿ ಇದರ ಅಡಿಗೆ ಮಾಡ್ತಾ ಇದ್ರೆ ಅದರಲ್ಲಿ ಖುಷಿ ಪಡಿ. ನೀವು ಒಂದು ಊಟ ಮಾಡ್ತಾ ಇದ್ರೆ ಅದರಲ್ಲಿ ಖುಷಿ ಪಡಿ. ನೀವು ಫ್ರೆಂಡ್ಸ್ ಜೊತೆ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಅದರಲ್ಲಿ ಖುಷಿ ಪಡಿ. ನೀವು ಟಿ ವಿ ನೋಡ್ಕೊಂಡು ಹ್ಯಾಪಿಯಾಗಿ ಕೂತಿದ್ದೀರಾ ಅದರಲ್ಲಿ ಖುಷಿ ಪಡಿ. ಸೊ ಪ್ರತಿಯೊಂದು ವಿಷಯಗಳಲ್ಲಿ ನೀವು ಖುಷಿನ ನೋಡಿದರೆ ನೀವು ಖುಷಿಯಾಗಿರ್ತೀರ. ನೀವು ಪ್ರತಿಯೊಂದು ವಿಷಯದಲ್ಲಿ ನೀವು ದುಃಖದಲ್ಲಿ ಇದ್ದರೆ ಇದು ಯಾಕಾಗಿಲ್ಲ, ಅದು ಯಾಕಾಗಿಲ್ಲ, ಹಿಂಗಾಗ್ಬೋದಾಗಿತ್ತು. ನಮ್ಮ ಆಸೆಗಳಿಗೆ ಯಾವುದು ಕೊನೆ ಅಂತಿಲ್ಲ. ಓಕೆ, ಸೊ ಅದು ಎಲ್ಲ ನಾವು ಯೋಚನೆ ಮಾಡೋ ಹಾಗೆ ಪ್ರಪಂಚ ಇರಲ್ಲ, ಪ್ರಪಂಚದಲ್ಲಿ ಆಗಲ್ಲ. ಸೊ ಅದರ್ವೈಸ್ ವಿ ವುಡ್ ಹ್ಯಾವ್ ಆಲ್ ಬಿನ್ ಸೂಪರ್ ವುಮೆನ್, ಸೂಪರ್ ಮೆನ್ ಅಲ್ಲ ಅಲ್ವಾ? ಕರೆಕ್ಟ್. ಸೊ accept and find joy in the smallest thing. Even in a cup of tea when you are having, enjoy it and be happy. Any message that you would like to give that Pooja 2006 ಅಲ್ಲಿ ಇದ್ದಿದ್ದ ಪೂಜಾನ ಇವತ್ತು 2024 ಅಲ್ಲಿರೋ ಪೂಜಾ, what would you like to look back and tell her? Look back and tell her that fine, you have grown well. You have grown well. That's a nice thing ಅಲ್ಲ? You have grown Because we well. always ನಮ್ಮೇಲೆ you're so harsh. ನೀನು ಹಂಗೆ ಮಾಡಬೇಕಿತ್ತು, ನಾನು ಹಿಂಗೆ ಮಾಡಬೇಕಿತ್ತು. ನಮಗೆ ನಾವೆಲ್ಲ ನೀನು ಚೆನ್ನಾಗಿದ್ಯಾ, ಇಷ್ಟು ದೂರ ಬಂದಿದೆಯಲ್ಲ ಅಂತ ಬೆಂತಟ್ಟೋರು ಯಾರು ಅಂತ ನೀವು ಹೇಳಿದ್ದು ನಾಪಕಕ್ಕೆ ಬಂತು. ಸೊ ಯು ವಾಂಟ್ ಟು ಟೆಲ್ ದಟ್ ಟು ಪೂಜಾ ಟುಡೇ that you have grown well. No problems. ಈ ಮಧ್ಯೆ ಮಾತಾಡ್ತಾ, ಸಿನ್ಸ್ ಐ ಹ್ಯಾಡ್ ಅ ಫೇಸ್ ವೆರ್ ಎನ್ ಆಂಗ್ಸೈಟಿ ಇತ್ತು ನನಗೆ. ಇಟ್ಸ್ ನಾಟ್ ದಟ್ ಇವತ್ತಿಲ್ಲ, ಕೆಲವು ಸತಿ ಇಟ್ ನ್ಯಾಚುರಲಿ ಕಮ್ಸ್ ಇನ್. ಕೆಲವು ದಿನಗಳು ಬುಕ್ಸ್ ಎಲ್ಲ ಓದಿಲ್ಲ, ಕೆಲವು ದಿನ ಮೆಡಿಟೇಷನ್ ಮಾಡಿಲ್ಲ ಅಂದರೆ at times I find it very tough to probably control alla suttamuta, to control myself around situations anta. This is some problems that I honestly told what I go through. And what are the kind of chick hurdles that you cross these days? Chick hurdles I cross andre, I am studying right now. Okay. ನಾನು ಓದಿರೋದು ಬರೀ 10ನೇ ತರಗತಿ, 10th ಸ್ಟ್ಯಾಂಡರ್ಡ್ ಮಾತ್ರ. ಓಕೆ, ಸೊ ನನಗೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ಈಗ ನಾನು ಓದೋಕ್ಕೆ ಶುರು ಮಾಡಿದ್ದೀನಿ. ಲಾಸ್ಟ್ 3 ಇಯರ್ಸಿಂದ ನಾನು ಓದ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಕಷ್ಟ ಆಯಿತು, ಕನ್ನಡ ಓದಬೇಕು, ಬರೀಬೇಕು ಅಂತ. ಸೊ ಕ್ಲಾಸಸ್ ತಗೊಳ್ಳೋಕ್ಕೆ ಶುರು ಮಾಡಿದೆ. ಓದ್ತಾ ನನಗೆ ಇಂಟ್ರೆಸ್ಟ್ ಬಂತು. ನಾನು 10ನೇ ಕ್ಲಾಸ್ ಆದಮೇಲೆ ಓದಿಲ್ಲ ಅಲ್ಲ, ಎಲ್ಲ ಸಬ್ಜೆಕ್ಟ್ಸ್ ಓದ್ತೀನಿ. ಸೊ ನಾನು ಸ್ಕೂಲ್ ಜಾಯ್ನ್ ಆದೆ. ಸ್ಕೂಲ್ ಜಾಯ್ನ್ ಆದಮೇಲೆ ನನಗೆ ಒಂಥರ ಒಳ್ಳೆ ಫೀಲಿಂಗು. ಏನಂದರೆ ನನಗಿಂತ ಅರ್ಧ ವಯಸ್ಸು ಇರೋ ಸ್ಟೂಡೆಂಟ್ಸ್ ಅಲ್ಲೇ ಬರ್ತಾ ಇದ್ದಾರೆ. ನಾನು UPSC ಬ್ಯಾಚ್ ಜಾಯ್ನ್ ಮಾಡಿದಾಗ. ಸೊ ಇಟ್ ವಾಸ್ ವೆರಿ ನೈಸ್. 21-22 years old and I am almost 39 now. So it was very very nice to interact with them. and ಅಂದರೆ ಒಂದೇ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಓದೋದು, ಅವ್ರ ಜೊತೆ ಮಾತಾಡೋದು, ಬ್ರೇಕ್ ಟೈಮಲ್ಲಿ ಅವ್ರ ಜೊತೆ ಕೆಳಗಡೆ ಅಂಗಡೀಲಿ ಕಾಫಿ ಕುಡಿಯೋಕ್ಕೆ ಹೋಗೋದು. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಸೊ ನನಗೆ ಹರ್ಡಲ್ಸ್ ಹೆಂಗೆ ಅಂದರೆ ದ್ಯಾಟ್ ಓದ್ತಾ ನಾನು ಇವರೆಲ್ಲರ ಜೀವನ ನೋಡಿದೆ ಅಲ್ಲ. ನನ್ನ ಜೊತೆಗೆ ಯಾರ್ಯಾರ ಮಕ್ಕಳು ಓದ್ತಾಯಿದ್ರು ಅಂದರೆ ಆ್ಯಕ್ಚುಲಿ ಇವರಿಂದ ಕಲಿಬೇಕು. ಯಾಕೆಂದರೆ ಎಲ್ಲ UPSC ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಯಾವ ಊರಿಂದ ಬರ್ತಾರೆ ಓದೋಕ್ಕೆ, ಹೆಂಗೆ ಎಷ್ಟು ಕಷ್ಟಪಡ್ತಾರೆ ಅಂತ. ಹರ್ಡಲ್ಸ್ ಅಂದರೆ ಏನಿಲ್ಲ. ಇವತ್ತು ಜನ ಆಚೆ ಏನು ಹರ್ಡಲ್ಸ್ ಪಡ್ತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ. ನಮ್ಮ ಹರ್ಡಲ್ಸ್ ಏನೂ ಇಲ್ಲ. ಬಟ್ ನನಗೆ ಹರ್ಡಲ್ಸ್ ಹೆಂಗೆ ಬಂತು ಅಂದರೆ ನನ್ನ ಸ್ಲ್ಯಾಂಗ್ ಇನ್ನೂ ಚೆನ್ನಾಗಾಗಬೇಕು. ನನಗೆ ಕನ್ನಡ ಈಗ ಓದೋದು ಬರೆಯೋದು ಸಂಪೂರ್ಣವಾಗಿ ಬರುತ್ತೆ, ಆದರೆ ಸ್ಲ್ಯಾಂಗಲ್ಲಿ ಸ್ವಲ್ಪ ಹೇರ್ಫೇರ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ ಅಲ್ವಾ, ನಿಮ್ಮ ಥರ ಕೂತ್ಕೊಂಡು ನಾನು ಒಂದಿನ 3 hours ಸ್ಪಷ್ಟ ಶುದ್ಧ ಕನ್ನಡದಲ್ಲಿ ಮಾತಾಡಬೇಕು. ಅದ್ರ ಜೊತೆಗೆ ಹರ್ಡಲ್ಸ್ ಅಂತ ನಾನು ಹೇಳಲ್ಲ ಅದನ್ನು. ಇಟ್ ಈಸ್ ಜಸ್ಟ್ ದ್ಯಾಟ್ ಇಟ್ ವಿಲ್ ಬಿ ಫ್ಯೂ ಡೇಸ್ ದ್ಯಾಟ್ ಐ ವಿಲ್ ಫೀಲ್ ಡಿಮೋಟಿವೇಟೆಡ್ ಆರ್ ಎಂಗ್ಸೈಟಿ ಆಗುತ್ತೆ. ಓ ಮೈ ಗಾಡ್, ಹೌ ವಿಲ್ ಐ ದಿಸ್ ಥಿಂಗ್. ಬಟ್ ದೆನ್ ಐ ಕಾಮ್ ಮೈ ಸೆಲ್ಫ್. ಐ ಟೆಲ್ ನೋ, ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಐ ಡೂ ಇಟ್. ಹಾಗಾಗಿ ದೀಸ್ ಆರ್ ಕೋವಿಡ್ ಟೈಮ್ ಐ ಥಿಂಕ್ ವಾಸ್ ಅ ಟೈಮ್ ದ್ಯಾಟ್ ನಾಟ್ ಓನ್ಲಿ ನಿಮಗೂ ನನಗೂ, ಐ ಥಿಂಕ್ ಇಡೀ ಪ್ರಪಂಚ ಒಂದು ತರಹದ್ದು ಒಂದು ಸ್ಯಾಡ್ನೆಸ್ಸಿಂದ ದೇ ಹ್ಯಾವ್ ಗಾನ್ ಥ್ರೂ ದ್ಯಾಟ್ ಸ್ಯಾಡ್ನೆಸ್. ಬಿಕಾಸ್ ಐ ಥಿಂಕ್ ಪ್ರಪಂಚದ ಎಲ್ಲ ಕಡೆ ಕೋವಿಡ್ ಇರೋದರಿಂದ ಎಷ್ಟು ಜನ ದೇ ಲಾಸ್ ದೇರ್ ಫ್ಯಾಮಿಲಿ ಮೆಂಬರ್ಸ್, ಎಷ್ಟು ಜನ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಎಲ್ಲ ಗೊತ್ತಿದೆ. ಸೊ ಐ ಥಿಂಕ್ ದ್ಯಾಟ್ ವಾಸ್ ಅ ಟೈಮ್ ದಟ್ ಪೀಪಲ್ ಆಲ್ಸೋ ರಿಯಲೈಸ್ಡ್ ಮೋರ್ ಅಬೌಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಸ್ ಇಟ್. ಸೊ ಐ ಥಿಂಕ್
and people addressing it, no, that is more important today. It's no shame in ನಾಚಿಕೆ ಪಡುವಂಥ ವಿಷಯ ಇಲ್ಲ ದಟ್ ನಿಮಗೆ ಎಂಗ್ಸೈಟಿ ಪ್ರಾಬ್ಲಮ್ ಇದೆ ಆರ್ ನನಗೆ ಎಂಗ್ಸೈಟಿ ಪ್ರಾಬ್ಲಮ್ ಇದೆ. ಇಟ್ ಇಸ್ ವೆರಿ 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 ನಾರ್ಮಲ್, ವೆರಿ ನಾರ್ಮಲ್. ನನಗೆ ಅನ್ಸುತ್ತೆ ಬಿಗ್ ಬಾಸ್ ಹ್ಯಾಡ್ ಅನ್ ಇಂಪ್ಯಾಕ್ಟ್ ಫಾರ್ ಮೀ ಆಫ್ಟರ್ ಕಮಿಂಗ್ ಔಟ್ ಆಫ್ ಬಿಗ್ ಬಾಸ್ ಬಿಕಾಸ್ ಐ ಸ್ಟೇಡ್ ದೇರ್ ಫಾರ್ 99 days. ನಾನು ಕೆಲವು ಸತಿ ಎಲ್ಲಾದ್ರಲ್ಲೂ ಒಳ್ಳೇದು ನೋಡೋದಾದರೆ ಅಫ್ಕೋರ್ಸ್ ಇಟ್ ಗೇವ್ ಮಿ ಮನಿ, ನನಗೆ ಅದು ಒಂದು ಎಕ್ಸ್ಪೋಜರ್ ಕೊಡ್ತು. ಆ್ಯಂಡ್ 99 days ಅದು ಒಂದು ಗೇಮ್ ಫಾರ್ಮ್ಯಾಟಲ್ಲಿ ಏನಿತ್ತು ಅದಾಯಿತು, ಜೊತೆಗೆ ಇದ್ದಿದ್ದು ಕಂಟೆಸ್ಟೆಂಟ್ಸ್ಗಳು ಆ್ಯಂಡ್ ನನಗೆ ನನ್ನ ವ್ಯಕ್ತಿತ್ವ ಕೆಲವು ಪ್ರೆಷರಲ್ಲಿ ನಾನು ಹೆಂಗೆ ಆಡ್ತೀನಿ ಎಲ್ಲನೂ ಜನ ನೋಡಿದ್ರು. ಬಟ್ ಆಲ್ ಸೆಡ್ ಆ್ಯಂಡ್ ಡನ್ ಅದು ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು 99 days ಜನ ನೋಡಿದ್ರು, ಅವ್ರ ಲೈಫ್ ವಿಲ್ ಗೋ ಆನ್. ಬಟ್ ಆ್ಯಸ್ ಹ್ಯೂಮನ್ಸ್ ಆ ಡ್ಯಾಮೇಜ್ ಮಾಡಿರ್ತೀವಲ್ಲ ನಮ್ಮ ಮೈಂಡಿಗೆ ನಾವು, ದ ವೇ ದಟ್ ಸ್ಟ್ರೆಸ್ಸು ಎವ್ರಿಥಿಂಗ್ ದಟ್ ವಿ ಹವ್ ಗಾನ್ ಥ್ರೂ, ಐ ಪರ್ಸನಲಿ ಫೀಲ್ a lot that ನಾನು 19 February ಆಚೆಗೆ ಬಂದಾಗ ದ ಹೋಲ್ ಆಫ್ 19 and 20 ನನ್ನ ಇಡೀ ಮೈಂಡ್ದು ಆ ಲೆಗೋ ನೀವೊಂದು ಮೆಟಫರ್ ಕೊಟ್ಟರೆ ಯುವರ್ ಮೈಂಡ್ ಇಸ್ ಇನ್ ಅ ಸರ್ಟನ್ ವೇ, ಒಂದು ಬ್ರೈನ್ ದ ಹೋಲ್ ಇದೇ ಚೇಂಜ್ ಆಗೋಗಿತ್ತು ಆಚೆಗೆ ಬಂದಾಗ. ಕೆಲವು ಸತಿ ದ ವೇ ಐ ವಾಸ್ ಲುಕಿಂಗ್ ಅಟ್ ಲೈಫ್, ದ ವೇ ಐ ವಾಸ್ ಲುಕಿಂಗ್ ಅಟ್ ಮೈ ಓನ್ ಸೆಲ್ಫ್, ಎಲ್ಲ ಕಂಡೀಷನಿಂಗ್ ಚೇಂಜು. ಬಿಗ್ ಬಾಸ್ ಇಸ್ ನಥಿಂಗ್, ಇಟ್ಸ್ ಅ ವಾಯ್ಸ್, ಸೆಲ್ಫ್ ವಾಯ್ಸ್. It's a conscious, you're conscious telling you what anta. I feel that concept of the show is that, because even naan hogide alli. And things change, yes, because it's your inner voice telling you. Because trying to control you. Yeah. That environment is what your mind is believing in, trying to adapt to it and adjust to it. Yes. ಅಲ್ಲಿ ನಿಮ್ಮ ಫ್ಯಾಮಿಲಿ ಇಲ್ಲ, ನಿಮ್ಮವರು ಅಂತ ಇಲ್ಲ, ಎಲ್ಲಾ ಕಡೆಯಿಂದ ಪ್ರೆಷರ್, ಟಾಸ್ಕ್. ಸೊ ಹೆಂಗೆ ಅಂದರೆ ಬಿಗ್ ಬಾಸ್ ಕೂಡ ಆಚೆ ಏನು ಪ್ರಪಂಚ ಇದೆ ಅಲ್ಲ, ಸೇಮ್ ಪ್ರಪಂಚ ನಿಮಗೆ ಒಳಗಡೆ ಕೊಟ್ಬಿಡ್ತಾರೆ. ಶಾರ್ಟ್ ಸ್ಮಾಲ್ ಇದರಲ್ಲಿ ಇದು ವೆರಿ ಕಂಡೆನ್ಸ್ಡ್ ಆ್ಯಂಡ್ ವೆರಿ ಹಾರ್ಶ್ ವರ್ಷನ್. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಲೈಫಲ್ಲಿ ರಿಯಲ್ ಲೈಫಲ್ಲಿ ಯಾರೋ ಕೆಟ್ಟದ್ದು ಮಾಡಿದ್ರೆ ನಾನು ಅವರಿಂದ ದೂರ ಇರ್ಬೋದು. ಐ ಹ್ಯಾವ್ ಅ ಚಾಯ್ಸ್ ಟು ಡ್ರಾ ಲೈನ್ ಅಂಡ್ ಸೇ ಆಯ್ತು ನೀನು ಹೋಗ್ರು. ಅಲ್ಲಿ ನನ್ಗೆ ಆ ಚಾಯ್ಸ್ ಇಲ್ಲ, ನನಗೆ ಇಷ್ಟನೋ ಕಷ್ಟನೋ ಪಕ್ಕದಲ್ಲೇ ಸೊಂಟ ಕಟ್ಕೊಂಡೇ ಓಡಾಡಬೇಕು. ಆ್ಯಂಡ್ ಆಮೇಲೆ ಈ ರಿಯಲ್ ಲೈಫಲ್ಲಿ ನಡೆಯೋದು, ರಿಯಲ್ ಲೈಫಲ್ಲಿ ಎಲ್ಲದೂ ನನಗೆ ಗೊತ್ತಿರುತ್ತೆ. ಬಟ್ ಅಲ್ಲಿ ರಿಯಲ್ ಲೈಫಲ್ಲಿ ನಡೆದಿರೋದನ್ನಂತ ಒಂದು ಪೋರ್ಟ್ರೇ ಮಾಡಿದ್ರು, ಒಂದು 50 ನಿಮಿಷದಲ್ಲಿ ರಿಯಲ್ ಲೈಫ್ ಅಂತ ಇಡೀ ದಿನ ಹೆಂಗೆ ತೋರ್ಸಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಾಟ್. ಮತ್ತೆ ನನಗೆ ಎಲ್ಲಿ ಕಾಮಿಡಿ ಅಂದರೆ ಇದೆಲ್ಲ ಆದ್ಮೇಲೆ ಜನ ಆಚೆಗೆ ಬಂದು ಬಿಗ್ ಬಾಸ್ ಹೆಂಗಿತ್ತು ಅಂತ ಒಂದೇ ಲೈನ್ ಅವ್ರಿಗೆ ಕೇಳಕ್ಕೆ, ನಾವು ಅದು ಹೆಂಗೆ ಒಂದು ಲೈನಲ್ಲಿ ಉತ್ತರ ಸಾಧ್ಯನೇ ಇಲ್ಲ. ಬಿಕಾಸ್ ವಾಟ್ ಯು ಹ್ಯಾವ್ ಗಾನ್ ಥ್ರೂ ಎಮೋಷನಲಿ and how you try to understand it and what you went through it and what they have seen is so different, very different. ಇವ್ರದ್ದು ನಮ್ಮ ಬ್ಲೌಸ್ ಪೀಸು ನಮ್ಮ ಸೀರೆ ಮ್ಯಾಚ್ ಆಗ್ತಿಲ್ಲ ಇಲ್ಲಿ. ನಿಜ 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 ನನಗೂ ಕೂಡ ಸೇಮ್ ಅನುಭವ ಆಯಿತು. ಆಚೆ ಬಂದಮೇಲೆ ಜನ ಕೇಳ್ತಾ ಇದ್ರು ಹೆಂಗಿತ್ತು. ಐ ವಾಸ್ ಲೈಕ್ ಹೆಂಗಿತ್ತು ಅಂದರೆ 45 ನಿಮಿಷ ನೀವು ಬರೀ ಎಪಿಸೋಡ್ ನೋಡ್ತೀರಾ, ಇಡೀ ದಿನ 24 ಗಂಟೆ ಏನು ನಡೆಯುತ್ತೆ ನಿಮಗೆ ಗೊತ್ತಾಗಲ್ಲ. ಸೊ ಹೇಗೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ಬಟ್ ಎನಿವೇಸ್ ಇಟ್ಸ್ ಎಂಟರ್ಟೈನ್ಮೆಂಟ್ ಫಾರ್ ಪೀಪಲ್ ಅಷ್ಟೇ. ಎಂಡ್ ಆಫ್ ದ ಡೇ ಅದೇ ಇಲ್ಲ. ಇವಾಗ ಆಗೋದ್ಮೇಲೆ ಹಿಂದೆ ನಾವು ಹೆಂಗೆ ನೋಡ್ತೀವಿ ಅದನ್ನು, ಕೆಟ್ಟದ್ರಲ್ಲೂ ಒಳ್ಳೇದೆ. ಬಿಕಾಸ್ ಐ ರೆಡ್ ಅ ಬುಕ್ ವಿಚ್ ಬೇಸಿಕ್ಲಿ ಟೋಲ್ಡ್ ಮೀ, ಈಗ ಯಾರೋ ನಿಮಗೆ ಕೆಟ್ಟದೇ ಮಾಡಿರ್ತಾರೆ, ನಿಮ್ಗೆ ಏನೇ ಮಾಡಿರಲಿ ನೀವು ಬಿಟ್ಕೊಡೋದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ಆಯ್ತು ಬಿಡು ಅನ್ನೋದ್ರಲ್ಲಿ ಹೆಂಗಿದೆ, ನೀನು ಅವತ್ತು ಹಂಗೆ ಮಾಡ್ಬಿಟ್ಯಾ. ಇಟ್ಸ್ ಲೈಕ್ ದೇಸೆ ಏನೋ ಒಂದು ಗ್ಲಾಸನ್ನು ನೀವು ಅರ್ಧ ಗಂಟೆ ಇಟ್ಕೊಂಡ್ರೆ ಅರ್ಧ ಗಂಟೆ ಕೈ ನೋವುತ್ತೆ. ಅದೇ 5 ವರ್ಷ ಇಟ್ಕೊಂಡ್ರೆ ಕೈಗೆ ಏನಾಗಬೇಡ ದೇಸೆ ಏನೋ. ಐ ಫೀಲ್ ದ ಸೇಮ್ ಥಿಂಗ್ we might apply it when it comes to holding grudges, holding ಏನಂತಾರೆ ನಾನ್ ಪ್ಲೆಜರಬಲ್ ಮೆಮರೀಸ್ ಅನ್ಸುತ್ತಪ್ಪ. ಎಸ್ ಆ್ಯಂಡ್ ನೀವು ಹೇಳಿರೋ ತುಂಬ ಕರೆಕ್ಟ್ ಇದೆ. ಅಂದರೆ ನಾವು ಕೆಟ್ಟಲ್ಲಿನೂ ನಾವು ಒಳ್ಳೇದು ನೋಡಬೇಕು, ಅದು ನಾವು ತಗೋಬೇಕು ಅಷ್ಟೇ. ಕೆಟ್ಟತನ ಅಲ್ಲಿ ಮತ್ತೆ ವಾಪಸ್ ಕೊಡ್ತೀನಿ, ಹಂಗೆಲ್ಲ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ. ಇವತ್ತು ಸಮಾಜದಲ್ಲಿ ಏನಾಗ್ತದೆ ನಾವು ನೋಡ್ತಾ ಇದೀವಿ. ಆಗಲ್ಲ, ಅದು ನಾಟ್ ಪಾಸಿಬಲ್. ವಾಪಸ್ ಕೊಡ್ತೀನಿ ಅದೆಲ್ಲ ಕಾಲ ಹೋಯಿತು. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳಲ್ಲೂ ತೋರಿಸಬಾರ್ದು ಅನ್ಸುತ್ತೆ ಇವತ್ತಿನ ಕಾಲ. ಬಿಕಾಸ್ ದ ವೇ ಇಟ್ ಇಂಪ್ಯಾಕ್ಟ್ಸ್, I don't know, I mean what to even say. People should also have a filter, I'm saying. People should have a filter. ಜೊತೆಗೆ ಜನ ಈಗ ನೋಡಿ ಸೆಲ್ಫ್ ರಿಯಲೈಸೇಷನ್ ಒಂದು ಕಾನ್ಷಿಯಸ್, ನಿಮ್ಮ ಕಾನ್ಷಿಯಸ್ ಹೈಯರ್ ಲೆವೆಲ್ಗೆ ಹೋಗ್ತಾ ಇದೆ ಅಂದರೆ ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಯುನೋ ಪೀಪಲ್ ವಿಲ್ ಸ್ಟಿಲ್ ಟೇಕ್ ಲಾಟ್ ಆಫ್ ಜನ್ಮಾಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಎಟ್ ಎ ವೆರಿ ಯಂಗ್ ಏಜ್. ಕರೆಕ್ಟ್. ಅಂದರೆ ನೀವು ಹೇಳೋದು ಒಂದು ಮೆಟಫರ್ ಕೊಡ್ಬೇಕಂದ್ರೆ, ಇವಾಗ ನಾನು PhD ಪಾಠ ಓದ್ತಾ ಇದ್ದೀನಿ ಅಂದರೆ ಯಾರೋ ಇನ್ನೂ 10th ಸ್ಟ್ಯಾಂಡರ್ಡ್ ಪಾಠ ಓದ್ತಾ ಇರ್ಬೋದು. ಈಗ ನಾನು ಮಾತಾಡ್ತಾ ಇರೋ ಭಾಷೆ, ಆ ಟೆಕ್ಸ್ಟು ಇವಾಗ 10ನೇ ಕ್ಲಾಸ್ ಓದ್ತಾ ಇರೋನಿಗೆ ಅರ್ಥ ಆಗ್ಬೇಕಂತೇನಿಲ್ಲ. ಸೊ ದಟ್ ಈಸ್ ಟು ಲೈಫ್ ವೇರ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಲೈಫ್, ನಿಮ್ಮ ಜರ್ನಿ ಅಪ್ರೋಚ್ ಟುವರ್ಡ್ಸ್ ಲೈಫ್ ಕ್ಯಾನ್ ಬಿ ಡಿಫ್ರೆಂಟ್ ಅನ್ನೋದು. ಹೌದು. ಎಸ್. So much we spoke about spirituality.
So now, I think few areas that I would want to probably talk to you about is Amma and how is family right now? Oh, His new family is sister, very so- good. I am very happy. I am in the best phase of my life. My mom is good. My husband is good. ನನಗೆ ನಾನೇನೋ ಹಳೆ ಜನ್ಮದು ಏನೋ ಒಳ್ಳೆ ಕರ್ಮ ನನಗೆ ವಿಜಯ್ ಸಿಕ್ಕಿರೋದು ಅಂತ. ಆ್ಯಂಡ್ ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಫಾರ್ ಆಲ್ಮೋಸ್ಟ್ ಸಿನ್ಸ್ 14 ಇಯರ್ಸ್. ನಾವು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. Wow. ಆ್ಯಂಡ್ ಮದುವೆ ಮಾಡ್ತೀವಿ ಅಂತ ಡಿಸೈಡ್ ಆಗಿದಾಗ ಇಟ್ ವಾಸ್ ಐ ಥಿಂಕ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್. Can I ask, are you comfortable talking about ಮದುವೆ ಆಗ್ಬೇಕಂತ ಹೆಂಗೆ ಡಿಸೈಡ್ ಮಾಡಿದ್ರಿ? ಅಂದರೆ ಫ್ರೆಂಡ್ಶಿಪ್ ಆ್ಯಕ್ಚುಲಿ ಫ್ರೆಂಡ್ಶಿಪ್, ನಮ್ಮ ಫ್ರೆಂಡ್ಶಿಪ್ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಬೆಸ್ಟ್ ಫ್ರೆಂಡ್ಸ್, ನೋ ರಿಲೇಷನ್ಶಿಪ್, ನಥಿಂಗ್ ಲೈಕ್ ದ್ಯಾಟ್. ಬೆಸ್ಟ್ ಫ್ರೆಂಡ್ಶಿಪ್. ಮದುವೆ ಆಗಬೇಕು ಅಂದರೆ ಇಟ್ ಜಸ್ಟ್ ಅಂದರೆ ಒಂದು ದಿನ ಅಷ್ಟೇ ನನ್ನ ಜಸ್ಟ್ ಬಂತು ದ್ಯಾಟ್ ಕಂಪ್ಯಾಟಿಬಿಲಿಟಿ ಇರಬೇಕು, ಆ ಸೋಲ್ಮೇಟ್ ಒಂದು ಕನೆಕ್ಷನ್ ಇರಬೇಕು. ಅದು ಎಲ್ಲಿದೆ? ಅದು ಇರೋದು ವಿಜಯ್ ಜೊತೆನೆ, ವಿಜಯ್ಗೂ ಇರೋದು ನನ್ನ ಜೊತೆನೆ. ಸೊ ವಿ ವರ್ ಲೈಕ್ ಹೌದಲ್ಲ ಆ್ಯಕ್ಚುಲಿ ಯುನೋ, ಆ್ಯಂಡ್ ವಿ ಥಾಟ್ ದಟ್ ಎಸ್ ಐ ಥಿಂಕ್ ವಿ ಆರ್ ದ ಒನ್ಸ್ ಮೇಡ್ ಫಾರ್ ಈಚ್ ಅದರ್. ಇಷ್ಟು ವರ್ಷ ನಾವು ಒಟ್ಟಿಗೆ ಇದ್ವಿ, ಆದರೆ ಆ ರಿಯಲೈಸೇಷನ್ ಇರಲಿಲ್ಲ ದಟ್ ಹೀ ಈಸ್ ದ ಒನ್ ಫಾರ್ ಮೀ. ಪಕ್ಕದಲ್ಲೇ ಇದ್ರೂ ಕೆಲವು ಸತಿ ಕೈನಲ್ಲೇ ಬೆಣ್ಣೆ ಇದ್ರೂ ತುಪ್ಪ, ಹಾಂ, ಅದೇ ನಮ್ಮ ಕತೆ ಆಯಿತು. ಸೊ ದೆನ್ ವಿ ಡಿಸೈಡೆಡ್ ವಿಲ್ ಮ್ಯಾರಿ ಆ್ಯಂಡ್ ನಾವು ವಿ ಆರ್ ಹ್ಯಾಪಿಲಿ ಸೆಟಲ್ಡ್ ಅಂದರೆ ಹ್ಯಾಪಿಲಿ ಮ್ಯಾರಿಡ್ ಆ್ಯಂಡ್ ಸ್ಟಾರ್ಟೆಡ್ ಅ ನ್ಯೂ ಜರ್ನಿ ಫ್ರಮ್ ಫ್ರೆಂಡ್ಶಿಪ್ ಟು ಕಂಪ್ಯಾನಿಯನ್ಶಿಪ್ ಆ್ಯಂಡ್ ವೈವಾಹಿಕ ಜೀವನ, ಸಾಂಸಾರಿಕ ಜೀವನ ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ. ವೈವಾಹಿಕ ಜೀವನದ ಡೆಫಿನೇಷನ್ ಏನು? ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಅಂದರೆ ನನ್ನ ಶಬ್ದದಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೇ ಆಗಲ್ಲ. ಇಟ್ಸ್ ಸೋ ಬ್ಯೂಟಿಫುಲ್. ಪ್ರೀತಿ ಇದೆ, ವಿಶ್ವಾಸ ಇದೆ, ಜೊತೆಗೆ ಮೋರ್ ದೆನ್ ಎನಿಥಿಂಗ್ ದ ಫ್ರೆಂಡ್ಶಿಪ್ ದ್ಯಾಟ್ ವಾಸ್ ದೇರ್, ನೋ, ಇಟ್ ಹ್ಯಾಸ್ ನಾಟ್ ಚೇಂಜ್ಡ್. ಇಟ್ ಈಸ್ ಸ್ಟಿಲ್ ಮ್ಯಾರೇಜ್ ಶುಡ್ ಬಿ ಆನ್ ದಿ ಫೌಂಡೇಶನ್ ಆಫ್ ಲವ್ ಆ್ಯಂಡ್ ಟ್ರಸ್ಟ್ ಆ್ಯಂಡ್ ಫ್ರೆಂಡ್ಶಿಪ್. ಸೊ ಅದು ಮೂರು ಇರಬೇಕು, ಮೂರು ಇದೆ ಅಂತ. ಸೊ ಹಾಗಾಗಿ ನನ್ನ ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ. ನೀವು ಶೂಟಿಂಗ್ ಮುಂಚೆನೇ ಬರಬೇಕಾಗಿತ್ತು, ಬಟ್ ಒನ್ ಡೇ ಇಟ್ ಗಾಟ್ ಕ್ಯಾನ್ಸಲ್ ಬಿಕಾಸ್ ನಿಮ್ಮ ಡಾಗ್ ಟೈಗರ್ಗೆ ಪಾಪ ಹುಷಾರಿಲ್ಲ. ದಟ್ ಐ ಕುಡ್ ಸೋ ಫೀಲ್ ಯು ಬಿಕಾಸ್ ನನ್ನ ಹತ್ರನೂ 4 ನಾಯಿಗಳಿರೋದ್ರಿಂದ. ಅದ್ರ ಹಿಂದಿನ ದಿನ ಬೇರೆ ಐ ವಾಸ್ ಟೆಲ್ಲಿಂಗ್ ಯು ದ ಸ್ಟೋರಿ. ನಮ್ಮ ರಾಕೆಟ್ ಹೋಗ್ಬಿಟ್ಟು ನಮ್ಮ ನೇಬರ್ ನಾಯಿ ಕಳ್ಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟ್ ಇದೆ. ಯು ಸೇ ದೆನ್ ಫಸ್ಟ್ ಥಿಂಗ್ ಐ ಥಾಟ್ ಬಿಕಾಸ್ ಓನ್ಲಿ ವೆನ್ ಯು ಗೋ ಥ್ರೂ ಅ ಪೇನ್ ಯು ನೋ ದ ಪೇನ್ ಆಫ್ ದಿ ಅದರ್ ಪರ್ಸನ್. ನಮ್ಗೆ ಇವ್ನು ಹಿಂಗೆ ಮಾಡಿದ್ದಾಗ ವಿ ಫೆಲ್ಟ್ ಸೋ ಬ್ಯಾಡ್ ಬಿಕಾಸ್ ಸೋ ಹೆಲ್ಪ್ಲೆಸ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ನಾಯಿ ಹಿಂಗೆ ಆಗಿರ್ಬೇಡ, ಅವ್ರ ಪೇರೆಂಟ್ಸಿಗೆ ಹೆಂಗೆ ಆಗಿರ್ಬೇಡ ಅಂತ. ಅವತ್ತು ವೆನ್ ಯು ಆರ್ ಟಾಕಿಂಗ್ ಇಮಿಡಿಯೇಟ್ ಆಗಿ ದೆನ್ ಐ ಸೆಡ್ ದಯವಿಟ್ಟು ಬರಬೇಡಿ ಇವತ್ತು ಶೂಟಿಗೆ, ಇಟ್ಸ್ ಓಕೆ, ಇನ್ನೊಂದು ದಿನ ಮಾಡೋಣ ಅಂತ. ಯು ಡೋಂಟ್ ಹ್ಯಾವ್ ಟು ಬಿ ಸಾರಿ, ನೋ, ವೈ ಆಮ್ ಟೆಲಿಂಗ್ ಆಲ್ ಆಫ್ ದಿ ಸ್ಟೋರಿ. ಅದೇ ಎಲ್ಲ ಕತೆ ಯಾಕೆ ಹೇಳಿದೆ ಅಂದರೆ ದಟ್ಸ್ ದ ಲವ್ ಯು ಆಲ್ಸೋ ಹ್ಯಾವ್ ಫಾರ್ ಪೆಟ್ಸ್. ಐ ಥಿಂಕ್ ಚಾರ್ಲಿ ನಾನು ಮುಂಗಾರು ಮಳೆ ಟೈಮಲ್ಲಿ ಚಾರ್ಲಿ ಇಸ್ ದ ಪಗ್ ಆ್ಯಂಡ್ ಟೈಗರ್ ಇಸ್ ದ ಇಂಗ್ಲಿಷ್ ರಿಟ್ರೀವರ್. ಇವನ್ ಯು ಹ್ಯಾವ್ ಒನ್ ರಿಟ್ರೀವರ್, 2 ರಿಟ್ರೀವರು 2 ಹಿಂಡಿ. ಸೊ ಹಾಗಾಗಿ ಸೊ ಟೈಗರ್ ಮೇಲೆ ನನಗೆ ತುಂಬ ಆಸಕ್ತಿ ಜಾಸ್ತಿ ಇರೋದು. ಡಾಗ್ ಮಾಮ್, ಯಾ, ಐ ಆಮ್ ಹಿಸ್ ಮದರ್ ಓನ್ಲಿ. ಆ್ಯಂಡ್ ಯಾ, ಸೊ ಮಾಮ್ ಇಸ್ ಗುಡ್, ದೆನ್ ಸಿಸ್ಟರ್ಸ್ ಆರ್ ಗುಡ್, ಎವ್ರಿಥಿಂಗ್ ಇಸ್ ಗುಡ್. ಸೊ ಐ ಆಮ್ ಇನ್ ಅ ವೆರಿ ವೆರಿ ಹ್ಯಾಪಿ ಸ್ಪೇಸ್ ಆಫ್ ಲೈಫ್. ಆ್ಯಂಡ್ ಆಲ್ಸೋ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಂತೆಲ್ಲ ಓದ್ತಾ ಇದ್ದೀನಿ. ಎಸ್, ನಾನು ಓದ್ತಾ ಇದ್ದೀನಿ ಈಗ UPSC IAS ಬ್ಯಾಚ್ ಓದ್ತಾ ಇದ್ದೀನಿ, ಜಸ್ಟ್ ಫಾರ್ ನಾಲೆಡ್ಜ್ ಸೇಕ್. ಸೊ ಆಲ್ ಎಕಾನಮಿಕ್ಸ್, ಹಿಸ್ಟ್ರಿ, ಸೊ ಕನ್ನಡದಲ್ಲಿ ಕೂಡ ಓದ್ತಾ ಇದ್ದೀನಿ, ಇಂಗ್ಲೀಷಲ್ಲಿನೂ ಓದ್ತಾ ಇದ್ದೀನಿ. ಜೊತೆಗೆ ನಿರುದ್ಯೋಗಿ ಕನ್ನಡಿಗರಿಗೆ ಒಂದು ಅನನ್ಯ ಸಂಖ್ಯೆ ಸಿಗಬೇಕು ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ತುಂಬ ಅಂದರೆ ಜಸ್ಟ್ ಶಾರ್ಟ್ಕಟಲ್ಲೇ ಹೇಳ್ತೀನಿ. ಅಂದರೆ ಈಗ ನಿಮಗೆ ನಿರುದ್ಯೋಗಿ ಕನ್ನಡಿಗರು, ಯಾಕೆಂದರೆ ಈಗ ಕನ್ನಡಿಗರಿಗೆ ಜಾಸ್ತಿ ಮೀಸಲಾತಿ ಸಿಗಬೇಕು, ಜಾಬ್ ಸಿಗಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ಅಂದರೆ ಫಸ್ಟ್ ಒಂದು ಸರ್ಟಿಫಿಕೇಷನ್ ಇರಬೇಕು. ಕನ್ನಡಿಗರು ಯಾರು ಅನ್ನೋ ಒಂದು ಅನನ್ಯ ಸಂಖ್ಯೆ ಗುರುತಿನ ಅವ್ರಿಗೆ ಸಿಗಬೇಕು ಫಸ್ಟು. ಯಾಕೆ ಅಂದರೆ ಎಲ್ಲರೂ ಮಾತಾಡ್ತಾರೆ ದಟ್ ಕನ್ನಡಿಗರಿಗೆ ಪ್ರಾಥಮಿಕತೆ ಸಿಗಬೇಕು ಅಥವಾ
ಉದ್ಯೋಗದಲ್ಲಿ. ಬಟ್ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಸೈಂಟಿಫಿಕ್ ಅಪ್ರೋಚ್ ಏನಿದೆ ಅಂತ. ಸೊ ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಅದ್ರ ಸಂಬಂಧಪಟ್ಟಿರೋ ಎಲ್ಲ ಲಾ ಮೇಕರ್ಸ್ಗೆ, ಹೈಕೋರ್ಟ್ ಜಡ್ಜಸ್ಗೆ ಅಥವಾ ಅಡ್ವೊಕೇಟ್ಸ್ಗೆ ಮೀಟ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ತುಂಬ ಬೇಗ ನಾನು ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಡೀಟೇಲ್ ಆಗಿ ಐ ವಿಲ್ ಡೂ ಅ ಪ್ರೆಸ್ ಮೀಟ್ ಆ್ಯಂಡ್ ಅನೌನ್ಸ್ ಪ್ರಾಜೆಕ್ಟ್ ಎಲ್ಲ ಅಂತ. ಸೊ ಇದು ಮಾಡ್ತಾಯಿದ್ದೀನಿ. ಮತ್ತು ಕನ್ನಡ ಭಾಷೆ ಇನ್ನೂ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಕಲಿತಾ ಇದ್ದೀನಿ. ಸೊ ಬರಿತೀನಿ, ಓದ್ತೀನಿ. ಈಗ ನೆಕ್ಸ್ಟ್ ನಾನು ಪರ್ವ ಓದಬೇಕು, ನನಗೆ ತುಂಬ ಆಸೆ ಇದೆ. SL ಭೈರಪ್ಪ ಅವ್ರದ್ದು ಪರ್ವ ಓದಬೇಕು. ಬಟ್ ಈ ಆಗಸ್ಟಲ್ಲಿ ಆ್ಯಕ್ಚುಲಿ ಪ್ಲೇ ಆಗ್ತಾ ಇದೆ. ಅವರ ಪ್ರಕಾಶ್ ಬೆಲ್ವಾಡಿ ಸರ್ದು ಟ್ರೂಪು ಪರ್ಫಾರ್ಮ್ ಮಾಡ್ತಾ ಇರೋದು ಆಗಸ್ಟಲ್ಲಿ. ಸೊ ನೋಡಿಕೊಂಡು ನಾನು, ಯಾಕೆಂದರೆ ಇಟ್ಸ್ 8 hour ಪ್ಲೇ ಅಲ್ಲ. ಹೌದು, ಡೇ ಲಾಂಗ್ ಇದು. ಎಸ್. ಸೊ ಅದನ್ನು ನೋಡ್ಕೊಂಡು ಸೊ ಅದನ್ನು ನೋಡ್ಕೊಂಡು ಆಮೇಲೆ ಪುಸ್ತಕ ಅದನ್ನು ಓದೋಕ್ಕೆ ಶುರು ಮಾಡ್ತೀನಿ ಅಂತ ನನಗೆ ಆಸೆ ಇದೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು. ಸೊ ಕನ್ನಡಿಗರಿಗೆ ಈ ಒಂದು ನೆಲದಲ್ಲಿ ಪ್ರಾಮುಖ್ಯತೆ ಸಿಗಬೇಕು ಅನ್ನೋ ಇದರಲ್ಲಿ ಯು ಆರ್ ಸೇಯಿಂಗ್ ಮಧ್ಯೆ ಗ್ಯಾಪ್ಸ್ ಇರೋದೆಲ್ಲ ಅಂದರೆ ಕನ್ನಡಿಗರಂದ್ರೆ ಯಾರು, ಹೆಂಗೆ ಅದನ್ನ ಪ್ರೂವ್ ಮಾಡ್ತೀರಾ? ಅಂದರೆ ಇಲ್ಲಿ 15 ವರ್ಷ ವಾಸ ಮಾಡಿರೋದು, ಜೊತೆಗೆ ಕನ್ನಡ ಓದೋಕೆ ಬರೆಯೋಕೆ ಬರಬೇಕು ಅಂತ. ಇದು ಇಟ್ಸ್ ರಿಟನ್ ಇನ್ ದ ಬುಕ್ ಆಫ್ ಲಾ ದಟ್ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅ ಕನ್ನಡಿಗ. ಬಟ್ ಸುಮಾರು ಜನ ಇರ್ತಾರೆ, ಅವ್ರಿಗೆ ಕನ್ನಡ ಅಂದರೆ ಇಲ್ಲಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಆದರೆ ಅವ್ರಿಗೆ ಕನ್ನಡ ಆ್ಯಸ್ ಅ ಸಬ್ಜೆಕ್ಟ್ ಅವ್ರು ತಗೊಂಡು ಓದಿಲ್ಲ, ಬರಲ್ಲ ಅವ್ರಿಗೇನು. ಸೊ ಅವ್ರಿಗೇನು. ಸೊ ಇದೆಲ್ಲ ಸೈಂಟಿಫಿಕ್ ಅಪ್ರೋಚ್ ಮುಖಾಂತರ ಇದನ್ನು ರಿಸಾಲ್ವ್ ಮಾಡಿ ಇದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಐ ಹ್ಯಾವ್ ಬೀನ್ ಮೀಟಿಂಗ್ ಲಾಟ್ ಆಫ್ ಮಿನಿಸ್ಟರ್ಸ್, ಲಾಟ್ ಆಫ್ ಲಾ ಮೇಕರ್ಸ್, ಲಾಟ್ ಆಫ್ ಅಡ್ವೊಕೇಟ್ಸ್, ಲಾಟ್ ಆಫ್ ರಿಟೈರ್ಡ್ ಜಡ್ಜಸ್ ಎಲ್ಲ ಅಂತ. ಸೊ ಏನೋ ಆಗತ್ತಂತ ಅನಿಸುತ್ತೆ. ಸೊ ಇದರಲ್ಲಿ ಬ್ಯುಸಿ ಇರ್ತೀನಿ. ದೆನ್ ಐ ಆಮ್ ಮೈ ಕ್ಲಾಸಸ್. ಈಗ 1 ವರ್ಷ ಐ ವೆಂಟ್ ಟು ದ ಕಾಲೇಜ್. Now I am doing online classes. So at least 5. College was fantastic. ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ಲ, ಕಾಲೇಜ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಆಸ್ ಅನ್ ಆಕ್ಟ್ರೆಸ್ ಇದು ಕಾಲೇಜಲ್ಲಿ ನನ್ನ ಕ್ಲಾಸಲ್ಲಿ ಇರೋದು ಒಂದು 30-35 ಸ್ಟೂಡೆಂಟ್ಸು. ಸೊ ಡೈಲಿ ಹೋಗೋದು, ಸ್ಕೂಲ್ ಬ್ಯಾಗ್ ತೊಗೊಂಡು ಎಲ್ಲ ಬುಕ್ಸು, 2 hours ಈ ಕ್ಲಾಸ್, 2 hours ಈ ಕ್ಲಾಸ್, 2 hours ಬೇರೆ ಕ್ಲಾಸ್, 8-8ವರೆಗೆ ಮುಗಿಯೋದು ಕ್ಲಾಸಸ್ಸು, ವಾಪಸ್ ಬರೋದು. ಇಟ್ ವಾಸ್ ನೈಸ್. ಇಟ್ ವಾಸ್ ಸಮಥಿಂಗ್ ಐ ಮಿಸ್ಡ್ ಇನ್ ಮೈ ಲೈಫ್. ಸ್ಕೂಲ್ 10th ಆದಮೇಲೆ ಕಾಲೇಜ್ ಅಟೆಂಡ್ ಮಾಡಿಲ್ಲ ಅಲ್ಲ. ಸೊ ಆ ಅನುಭವನ ನಾನೀಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಟ್ ಫೀಲ್ಸ್ ನೈಸ್. ಯಾಕೆಂದರೆ ಯೂಶಲಿ ಮನುಷ್ಯ ಸಹಜ ಗುಣ ಹೆಂಗಂದರೆ ಎಲ್ಲರೂ ಏನು ಮಾಡ್ತಿರ್ತಾರೋ ಅದಕ್ಕೆ ತಕ್ಕಂತೆ ನಾವು ಇರಬೇಕು. ಹೌದು. ಅಟ್ ಟೈಮ್ಸ್ ವೆನ್ ಪೀಪಲ್ ಡೂ ನಮ್ಗೆ ಏನು ಬೇಕೋ ಅದು ನಮ್ಮ ಸ್ಟೈಲಲ್ಲಿ, ನಮ್ಮ ಟೈಮ್ ಲೈನಲ್ಲಿ, ವಿತ್ ನೋ ಜಜ್ಮೆಂಟ್ಸ್ ನಾವು ಮಾಡ್ಕೊಂಡು ಹೋಗ್ತೀವಿ. ವಿ ಡೋಂಟ್ ಕೇರ್. ಐ ಥಿಂಕ್ ಓದಬೇಕು. ಜ್ಞಾನ ಅಂದರೆ ಯಾವತ್ತೂ ವೇಸ್ಟ್ ಆಗಲ್ಲ. ನಾಲೆಜ್ ವಿಲ್ ನೆವರ್ ಬಿ ವೇಸ್ಟೆಡ್. ಯು ಲರ್ನ್ ಆ್ಯಂಡ್ ದೆರ್ ಇಸ್ ನೋ ಏಜ್, ರೈಟ್ ಏಜ್ ಆರ್ ರಾಂಗ್ ಏಜ್ ಟು ಲರ್ನ್. ಸೊ ಐ ಆಮ್ ಜಸ್ಟ್ ಲರ್ನಿಂಗ್ ಅಷ್ಟೇ. There is no right or wrong in life whatsoever. It's just that people put badges saying, oh, this is only right, this is wrong. Yes. So I guess amazing catching up with you. Thank you so much. ನಿಮಗೋಸ್ಕರ ಈಗ ಐ ಹ್ಯಾವ್ ಟೂ ಮೆನಿ ಥಿಂಗ್ಸ್ ಟು ಗಿವ್. ಎಲ್ಲಿಂದ ಶುರು ಮಾಡಲಿ? ಐ ಥಿಂಕ್ ಐ ವಾಂಟ್ ಟು ಗಿವ್ ಯು ಈ ಒಂದು ಬುಕ್. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್, ಈಟ್ ದಟ್ ಫ್ರಾಗ್ ಅಂತ, 21 ways to stop procrastinating and get done less in time. Thank you so much. This is for you. ಮತ್ತೆ ಸೈನ್ ಮಾಡಿ ಕೊಡ್ತೀನಿ. ಅಲ್ಲಿ ಕನ್ನಡದಲ್ಲೇ ಸೈನ್ ಮಾಡಿ. ಖಂಡಿತ. ಒಂದು ನಿಮಗೆ ನಾನೇನು ಹೇಳ್ಬೇಕಂದ್ರೆ, ಈಗ ನಾಮಿನೇಟ್ ಮಾಡ್ಬೇಕು ನೀವು. ಯಾರ 3 ವ್ಯಕ್ತಿತ್ವಗಳನ್ನು ಇಲ್ಲಿ ನೋಡೋಕೆ ಇಷ್ಟಪಡ್ತೀರೋ? ಐ ಆಮ್ ಜಸ್ಟ್ ಕ್ಯೂರಿಯಸ್. ಓಕೆ, ನಾನು ಇಷ್ಟಪಡ್ತೀನಿ ಇಲ್ಲಿ ನೋಡೋಕ್ಕೆ ಸುಧಾಮೂರ್ತಿ ಮೇಡಮ್ನ, ಮತ್ತು ಕಿರಣ್ ಬೇದಿನ, ಮತ್ತು ಸಿದ್ದರಾಮಯ್ಯ ಸರ್, ನಮ್ಮ ಚೀಫ್ ಮಿನಿಸ್ಟರ್ನ ನಾನು ನೋಡೋಕೆ ಇಷ್ಟಪಡ್ತೀನಿ. 3 ಜನನ. ಸುಧಾಮೂರ್ತಿ ಮ್ಯಾಮ್ನು ವಿ ಆರ್ ಟ್ರೈಂಗ್ ಟು ಗೆಟ್ ಎಲೆಕ್ಷನ್ಸ್ ಮುಂಚೆ ಶಿ ಸೈಡ್ ಇವಾಗ ರಾಜ್ಯಸಭಾ ಮೆಂಬರು ಜೂನ್-ಜುಲೈಯಲ್ಲಿ ನೋಡೋಣ ಅಂತ. ಸೊ ವಿ ಆರ್ ಇನ್ ಜುಲೈ. ಓಕೆ, ಮುಂದೆ ನೋಡೋಣ. The universe is listening ಅನ್ಕೊಂಡು. You believe in manifestation? I do that. So you think that one day she is sitting here? ಹೌದು, ಬರ್ತಾರೆ. She will be sitting here. ಬರ್ತಾರೆ. And even Siddaramaiah sir is sitting here. ಹೌದು ಹುಲಿಯಾ ಅನ್ಬೇಕು. This is for you. Thank you so much. ಇಂಡಿ ವರ್ಣ. Okay. Brand, wear your confidence
They've customized something for you. They've customized something for you. Thank you so much. So many gifts, huh? My goodness. Of course, for the gift of honesty that you showed today. Thank you so much. So many gifts. How I'm Yes, gonna take yes. it? Repose ಕಡೆಯಿಂದ ಇಲ್ಲ ಕೆಳಗಿಡ್ತೀನಿ ಐ ಥಿಂಕ್. ಮೈಸೂರು ಸ್ಯಾಂಡಲ್ ಸೋಪ್. ಅದ್ರ ಬಗ್ಗೆ ಮಾತೇ ಆಡಿಲ್ಲ ನಾವು. ರೀಸೆಂಟ್ ಆಗಿ ಐ ಥಿಂಕ್ ಯು ಡಿಡ್ ಸಮಥಿಂಗ್. ಯಾ ವಿಲ್ ಟಾಕ್ ಅಬೌಟ್ ಇಟ್ ಒನ್ ಯು ಕ್ಯಾನ್ ಕಂಟಿನ್ಯೂ, ಇವಾಗಲೇ ಹೇಳಿ. ಹೌದಾ? ಸೊ ಮೈಸೂರು ಸ್ಯಾಂಡಲ್ ಅಂದರೆ ನಾನು ಒಂದು ರೀಲ್ ಮಾಡಿದೆ. ಯಾಕೆ ಅಂದರೆ ನೋಡಿ, ಇದು ನಮ್ಮ ಕರ್ತವ್ಯ. ನೋಡಿ, ನಾವು ನನಗೆ ಯಾರೂ ಹೇಳಿರಲಿಲ್ಲ ದಟ್ ಮೈಸೂರು ಸ್ಯಾಂಡಲ್ ಸೋಪ್. ಯಾಕೆಂದರೆ ನಾನು ಈ ಸೋಪ್ನ ಕರ್ನಾಟಕಕ್ಕೆ ಬಂದಾದ್ಮೇಲೆಯಿಂದ ಉಪಯೋಗಿಸ್ತಾ ಇದ್ದೀನಿ. ಸೊ ಒಂದಿನ ಆ ಸೋಪ್ ಅಂದರೆ ಸ್ಟಾಕ್ ಬಂತು ಮನೇಲಿ. ಆ್ಯಂಡ್ 3-4 ದಿನ ಆದಮೇಲೆ ಪೇಪರಲ್ಲಿ ಓದ್ತಾ ಇದೆ ಹೇಗೆ ಕಂಪ್ನಿ ಅಷ್ಟು ಗ್ರೋ ಆಗ್ತಾ ಇದೆ, ಹೇಗೆ ಹಗಲು ರಾತ್ರಿ ವರದಿ ಓದ್ತಾ ಇದ್ದೆ ನಾನು ಪೇಪರಲ್ಲಿ, ಹೇಗೆ ಕಂಪ್ನಿ ಇಷ್ಟು ಗ್ರೋ ಆಗ್ತಾ ಇದೆ. ಸೊ ಆ್ಯಸ್ ಅ ಸಾಮಾನ್ಯ ಸಿಟಿಸನ್ ಐ ಥಾಟ್ ದ್ಯಾಟ್ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ನಾನು ಒಂದು ರೀಲ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕಿದೆ. ನೀವು ಕೇಳಿದ್ರಿ ನನಗೆ ಮೈಸೂರು ಸ್ಯಾಂಡಲ್ ಬಗ್ಗೆ. ಸೊ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್. ಯಾಕೆಂದರೆ ನಮ್ಮ ಕರ್ನಾಟಕದ ಪ್ರಾಡಕ್ಟು ಆ್ಯಂಡ್ ನಮಗೆ ತುಂಬ ಹೆಮ್ಮೆಯ ಪ್ರಾಡಕ್ಟ್ ಅಲ್ವಾ. ಸೊ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ದಿಸ್. ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಬ್ಯೂಟಿಫುಲ್ ಹ್ಯಾಂಪರ್. ಓಕೆ, ನಾನು ಅದನ್ನು ಕ್ಯಾಮ್ರಾಗೆ ತೋರಿಸ್ತೀನಿ. ಒಂದು ಸೈಡ್ ಟೇಪ್ ಇದೆ, ಗಮ್ ಅಂತ ಇದೆ ಅಲ್ಲ. ಹ್ಯಾವ್ ಯು ಟ್ರೈಡ್ ದೇರ್ ಮಿಲೇನಿಯಂ? ಐ ಹ್ಯಾವ್ ಟ್ರೈಡ್ ಆಲ್ ಆ್ಯಕ್ಚುಲಿ, ಆಲ್. ಈವನ್ ಮನೇಲಿ ನಮ್ಮ ತಂಗಿ ಎಲ್ಲರೂ ಎವ್ರಿಬಡಿ ಯೂಸಸ್ ಮೈಸೂರು ಸ್ಯಾಂಡಲ್. ದಿಸ್ ಇಸ್ ಮಿಲೇನಿಯಂ ಸೋಪ್. Yeah, I have tried it. I'm also using tried it. That $800 rupees the soap. Yes. Is definitely worth Yes. every penny. 2 ದಿನ ಪಕ್ಕದಲ್ಲಿ ಯಾರು ಬಂದರೂ ಗೊತ್ತಾಗಲ್ಲ. So that's for you. That's so sweet. You really. That's for you, Pooja. Oh, thank you. So ಹೇಗಿತ್ತು? It was nice catching up with Pooja Gandhi. Of course in front of camera. ಕ್ಯಾಮ್ರಾ ಮುಂದೆ ನಾನು ಪೂಜಾ ಗಾಂಧಿ ಅವರೇ ಬೇಳೆ ಎಲ್ಲ ಅನ್ನಲ್ಲ. ಐ ಥಿಂಕ್ ವಿ ಆರ್ ಜಸ್ಟ್ 1 year. One year difference ಅಷ್ಟೇ. ಐ ಆಮ್ older to you 1 year. ಸೊ ಹೆಂಗೆ ಅನಿಸ್ತು ಇವತ್ತಿನ ನಮ್ಮ ಈ ಸಂಭಾಷಣೆ? ದ ವೇ ಶಿ ಓಪನ್ಡ್ ಅಪ್ ಅಬೌಟ್ ಹರ್ ಲೈಫ್, ಈ ಥರದ್ದೆಲ್ಲ ವಿಚಾರಗಳ ಮೂಲಕ ಕೆಲವೆಲ್ಲ ಹೇಳದೇ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಯಾವ ಒಂದು ಸಂಭಾಷಣೆ ನಿಮಗೆ ಭಾಳ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಯೂಶ್ವಲಿ ತುಂಬ ನಮ್ಮ ಜೊತೆಗೆ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ಫೀಡ್ಬ್ಯಾಕ್ ಕೊಡ್ತಿರ್ತೀರ. ಇದು ಇವ್ರನ್ನ ಕರೆಸಿ ಅವ್ರನ್ನ ಕರೆಸಿ, ನಾವು ಪ್ರತಿಯೊಂದು ಕಮೆಂಟನ್ನು ನೋಡ್ತಾ ಇದ್ದೀವಿ. ಬಿಗ್ ಥ್ಯಾಂಕ್ಸ್ ಫ್ರಮ್ ದ ಹೋಲ್ ಟೀಮ್ ಆಫ್ ಜಸ್ಟ್ ಕ್ಯೂರಿಯಸ್, ಆಲ್ ದಿ ಎಡಿಟರ್ಸ್, ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್ ಮತ್ತು ಇನ್ನೇನು ಸೆಟ್ಟಲ್ಲಿರುವಂಥ ಎಲ್ಲ ಕ್ರೂ ಕಡೆಯಿಂದ ಥ್ಯಾಂಕ್ಸ್ ಟು ಯು. ಸ್ಟ್ರಾಟಜಿಸ್ಟ್ಗಳ ಕಡೆಯಿಂದ. ಅಂಟಿಲ್ ನೆಕ್ಸ್ಟ್ ಟೈಮ್, ಇವತ್ತು ಏನು ಎಂಡ್ ನೋಟ್, ಲೈಫಲ್ಲಿ ನಾವು ಯಾವಾಗಲೂ ಎಲ್ಲಾದ್ರ ಹಿಂದೆ ಅಂತೂ ಓಡ್ತಾ ಇರ್ತೀವಂತೆ. ಆದರೆ ಯೂಶ್ವಲಿ ಒಂದ್ರ ಹಿಂದೆ ಓಡೋದನ್ನು ಕಮ್ಮಿ ಮಾಡೋದು, ಅದು ನಮ್ಮ ಆರೋಗ್ಯ. ಇಮ್ಯಾಜಿನ್ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಭಾಳ ಓಲ್ಡ್ ಸೇಯಿಂಗ್ ಆದ್ರೂ ಇಲ್ಲಿ ಕೇಳಿ ಇಲ್ಲಿ ಬಿಡೋದೇ ಜಾಸ್ತಿ. ಆರೋಗ್ಯದಿಂದ ನಾವು ಕರೆಕ್ಟಾಗಿ ಅದನ್ನು ನೋಡಿಕೊಂಡೇ ತಾನೇ ಇವಾಗ ಒಂದು ನಡೆಯೋದಿರಲಿ, ಒಂದು ಕುಡಿಯೋದಿರಲಿ, ಎಲ್ಲದಕ್ಕೂ ವಿ ನೀಡ್ ಹೆಲ್ತ್. ಬಟ್ ಸ್ಟಿಲ್ ಇಟ್ಸ್ ಲೈಕ್ ದ ಲೀಸ್ಟ್ ಇಗ್ನೋರ್ಡ್, most ignored. So then how do we fix it? Prioritizing sleeping, eating right, and at the same time ಹೆಣ್ಮಕ್ಳು ನೋಡ್ತಾ ಇರೋರು ಪ್ಲೀಸ್ ಪ್ರೋಟೀನ್ ರಿಚ್ ಫುಡ್ನ ತಿನ್ನಿ. ಆ್ಯಂಡ್ ವೇಟ್ ಟ್ರೈನಿಂಗ್, ಮಸಲ್ಗಳನ್ನು ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ 40+ ವಯಸ್ಸಾಗ್ತಾ ಮಸಲ್ ಸ್ಟ್ರೆಂಗ್ತ್ ಕಳ್ಕೊಂಡ್ರೆ ಆವಾಗಲೇ ನಮಗೆ ಓಡಾಡೋಕ್ಕೆ ಕೂತ್ರು ನಿಂತರೂ ಕಷ್ಟ ಅಂತ ಆಗೋದು. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವಾಗಿಂದಲೇ ಮೈಗೂಡಿಸ್ಕೊಂಡು ಜೀವನನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. Until next time, continue to stay curious in life. Now, I'm Rapid Rashmi, signing out of Just Curious. Thank you. The lovely Pooja Gandhi. Thank you.